ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕಾರೂಪೇಣ ಮಚ್ಚಿತ್ತಂ ಪಂಗೀಕೃತಮಭೂದ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹಭಾರತ್ಯಭಿಧಾನ್ಯತೀಂದ್ರ ವಿದ್ಯಾನಿಧಿ ಮಂತ್ರನಿಧಿ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್ ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ ವಿದ್ಯಾ ಸಂಪನ್ನಂ ಭೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಳಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ ನಮಃ ಶ್ರೀ ಶಂಕರಾನಂದ ಗುರು ಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯಾಜ್ಞವಲ್ಕ್ಯರು ಮತ್ತು ಉಷಸ್ತ ಅಂತ ಒಬ್ಬ ಋಷಿ, ಅವರಿಬ್ಬರಿಗೂ ಒಂದು ಸಂವಾದ ನಡೆಯುತ್ತೆ. ಆ ಸಂವಾದದಲ್ಲಿ ಆತ್ಮಸ್ವರೂಪ ಎಂಥದ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ನಾವೇ ಕೂಡ ನಮ್ಮ ಆತ್ಮಸ್ವರೂಪವನ್ನ ಹೇಗೆ ಗುರುತಿಸ್ಕೋಬಹುದು ಅನ್ನೋ ವಿಷಯವನ್ನ ತುಂಬಾ ಒಳ್ಳೆ ಪ್ರಶ್ನೆ ಪ್ರತಿವಚನ ರೂಪದಲ್ಲಿ, ಡೈಲಾಗ್ ರೂಪದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಅವ್ರು ಏನ್ ಕೇಳಿದ್ರು, ಈ ಆತ್ಮನನ್ನ ಹೇಗ್ ನಾವು ತಿಳ್ಕೊಳಕ್ಕಾಗುತ್ತೆ ಅಂತ ಕೇಳಿದಾಗ, ಇದನ್ನ ನಾವು ನಮ್ಮ ಅನುಭವಗಳೆಲ್ಲ ಯಾವ್ಯಾವ ತರ ಇದೆಯೋ ಅದನ್ನ ನೋಡ್ಕೊಂಡು ನಾವು ಅದ್ರ ಮುಖಾಂತರ ನಾವು ತಿಳ್ಕೊಬಹುದು ಅಂತ ಒಂದು ರೀತಿ. ಅದಕ್ಕೆ ಮುಖ್ಯವಾಗಿ ಆತ್ಮನನ್ನ ತಿಳ್ಕೊಳಕ್ಕೆ ನಮ್ಗೆ ಪ್ರಮಾಣ ಅಂತ ಯಾವ್ದು ಇಲ್ವೇ ಇಲ್ಲ, ಯಾಕಂದ್ರೆ ಅದು ಸ್ವತಃ ಪ್ರಕಾಶವಾಗಿದೆ. ಅದು ಅಂದ್ರೆ ಯಾಕಂದ್ರೆ ನೋಡಿ ನಾವು ಬಾಕಿ ಏನಾದ್ರೂ ಒಂದು ವಸ್ತು ಇದೆಯಾ ಇಲ್ವಾ, ಅಥವಾ ಬೇರೆ ಯಾರಾದ್ರೂ ವ್ಯಕ್ತಿ ಇದ್ದಾರಾ ಇಲ್ವಾ ಅನ್ನೋಕ್ಕೆ ನಾವು ನಮ್ ಕಣ್ಣಿಂದಾನೋ ಅಥವಾ ಏನಾದ್ರು ನೋಡ್ಬೋದು ಅವ್ರನ್ನ. ಆದ್ರೆ ನಾವೇ ಇದೀವ ಅನ್ನೋ ವಿಷಯಕ್ಕೆ ನಮ್ಗೆ ಯಾರು ನಮ್ಗೆ ಹೇಳ್ಬೇಕಾಗಿಲ್ಲ ಅಲ್ವಾ. ಹಾಗಾಗಿ ನಮ್ಗೆ ತಾನಾಗೆ ನಮ್ಗೆ ಅದು ಸ್ಫುರಣೆ ಆಗುತ್ತೆ. ಹಾಗಾಗಿ ಒಂದು ಪ್ರಮಾಣ ಅಂತ ಹೇಳಿದ್ರೆ ಒಂದು ವಿಷಯವನ್ನ ತಿಳ್ಕೊಳ್ಳಕ್ಕೆ ನಾವು ಯೂಸ್ ಮಾಡೋ ಒಂದು ಕಾರಣ, ಇನ್ಸ್ಟ್ರೂಮೆಂಟ್ ಅದು. ಆದ್ರೆ ಬಾಕಿಯವರ ವಿಷಯದ ನಮ್ಗೆ ತಿಳ್ಕೊಬೇಕಾದ್ರೆ ನಮ್ ಕಣ್ಣು ಅಂತ ಒಂದು ಇನ್ಸ್ಟ್ರೂಮೆಂಟ್, ಅಥವಾ ಅವ್ರು ಮುಟ್ಟಿ ತಿಳ್ಕೊಬಹುದು, ಅಥವಾ ಕೂಗಿ ಅವ್ರಿದಾರ ಅಂತ ಕೇಳ್ಕೊಬಹುದು. ಇಂಥದ್ದೆಲ್ಲ ದಾರಿ ಇದೆ, ಅದೆಲ್ಲ ದೇರ್ ಆಲ್ ಇನ್ಸ್ಟ್ರೂಮೆಂಟ್ಸ್ ಆಫ್ ನಾಲೆಡ್ಜ್. ಆದ್ರೆ ನಮ್ ವಿಷಯಕ್ಕೆ ನಾವು ನಮ್ಮನ್ನು ಮುಟ್ಟಿ ತಿಳ್ಕೊಬೇಕಾಗಿಲ್ಲ, ಅಥವಾ ನಾವು ನಮ್ಮನ್ನೇ ಕೂಗಾಕೊಂಡು ಅಥವಾ ನಾವು ಇದನ್ನ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ಏನ್ ಬೇಕೇ ಇಲ್ಲ. ಅದು ನೇರಾಗೆ ನಮ್ಗೆ ಗೊತ್ತಾಗ್ತಾ ಇದೆ. ಇದು ತುಂಬಾ ವಿಚಿತ್ರವಾದ ಒಂದು ವಿಷಯ. ಪ್ರಕೃತಿಯಲ್ಲಿ ಇದೆಯಾ ಅಂತ ಹೇಳ್ಬೇಕಾ, ಅಥವಾ ಇರೋದೇ ಅಂತ ಸ್ವರೂಪ ಅದು. ಹಾಗಾಗಿ ಅಂತ ಆತ್ಮನನ್ನ ತಿಳ್ಕೊಳ್ಳಿಕ್ಕೆ ಪ್ರಮಾಣ ಯಾವ್ದು ಇಲ್ವೇ ಇಲ್ಲ ಅನ್ನೋದು ಉಪನಿಷತ್ತಿನ ಇದು ನಿಲುವು. ಆದ್ರೆ ಕೂಡ ಕೂಡ ತನ್ನ ವಿಷಯಕ್ಕೆ ತಿಳ್ಕೊಳಕ್ ಆಗದೆ ಇರೋವನಿಗೆ ತೋರ್ಸ್ಕೊಳ್ಬೇಕಾಗಿದೆ. ನೋಡಿ, ಇಂಥದ್ದ ರೀತಿಯಲ್ಲಿ ನೀನು ತಿಳ್ಕೊಬಹುದು ಅಂತ ರೀತಿಯಲ್ಲಿ ಅವ್ರು ತೋರ್ಸ್ಕೊಡ್ತಾ ಇದ್ದಾರೆ. ಇವಾಗ ಹೇಳ್ತಾ ಇದ್ದಾರೆ, ಏಕಾದಶೇಂದ್ರಿಯೋತ್ಪನ್ನ ಚೇಷ್ಟಾನಾಂ ಉಪಲಕ್ಷಣಂ ಪ್ರಾಣಾದಿ ಉದಾಹೃತಿ ತೇನ ಲಿಂಗಾನಾಂ ಬಹುತಾ ಸ್ಫುಟ. ಹಾಗಾಗಿ ಈ ಆತ್ಮನನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಬೇಕಾದಷ್ಟು ಲಿಂಗ ಅಂತ ಹೇಳಿದ್ರೆ ಗುರುತು ಅಂತ. ಸೊ ಬೇಕಾದಷ್ಟು ಗುರುತುಗಳಿದೆ. ಅದಕ್ಕೆ ಮುಖ್ಯವಾಗಿದೆ ಏನೇನು ಹೇಳಿದ್ರು, ಏಕಾದಶೇಂದ್ರಿಯ ಉತ್ಪನ್ನ ಚೇಷ್ಟಾನ ಅಂದ್ರೆ ಏಕಾದಶ ಇಂದ್ರಿಯ ಅಂತ ಹೇಳಿದ್ರೆ ಏನು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಅಂತಃಕರಣ. ಸೊ ಅದು 11. ಹಾಗಾಗಿ ಈ 11 ಕಾರಣಗಳ ಮುಖಾಂತರ ನಮ್ಗೆ ಏನೇನು ನಾವು ಚೇಷ್ಟ ಅಂತ ಹೇಳಿದ್ರೆ ಏನೇನು ಕಾರ್ಯ ಇದಕ್ಕೆ ನಾವು ಮಾಡ್ತಾ ಇರ್ತೀವೋ ಅದೆಲ್ಲವನ್ನು ನೋಡಿ, ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ನಾಲಿಗೆಯಿಂದ ರುಚಿ ನೋಡೋದು, ಹೀಗೆ ಕೈಯಿಂದ ತಗೊಳ್ಳೋದು, ಕಾಲಿಂದ ನಡೆಯೋದು, ಹೀಗೆ ಬೇಕಾದಷ್ಟು ಎಲ್ಲ ಆಕ್ಟಿವಿಟೀಸ್ ಇದೆಯಲ್ಲ, ಇವುಗಳೆಲ್ಲ ನಮ್ಗೆ ಆತ್ಮ ಇರೋದು ಅನ್ನೋದನ್ನ ತೋರಿಸ್ಕೊಡುತ್ತೆ ಅದು. ಹಾಗಾಗಿ ನೋಡಿ, ಸೂಕ್ಷ್ಮ ಶರೀರಕ್ಕೆ ಲಿಂಗ ಶರೀರ ಅಂತ ಒಂದು ಹೆಸರಿದೆ. ಅದು ಯಾತಕ್ಕೆ ಲಿಂಗ ಶರೀರ ಅಂತ ಹೇಳಿದ್ರೆ, ಅದು ಲಿಂಗ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ಗುರ್ತು ಅಂತ. ಸೊ ಅದು ಲಿಂಗ ಶರೀರ ಅಂತ ಇದೆಯಲ್ಲ, ಅದು ಯಾವ್ದನ್ನ ಗುರ್ತು ಮಾಡುತ್ತೆ ಅಂತ ಕೇಳಿದ್ರೆ, ಆ ವ್ಯಕ್ತಿ ಒಳಗಡೆ ಆತ್ಮ ಇದಾನೆ ಅಂತ ನಾವು ಪುಲ್ಲಿಂಗ ಕೂಡ ಹೇಳೋದಿಲ್ಲ, ಹೇಳಕ್ಕಾಗಲ್ಲ. ಯಾಕಂದ್ರೆ ಆತ್ಮ ಸ್ವರೂಪ ಬೆಳಕದು, ಪ್ರಕಾಶ ಅಷ್ಟೇನೆ. ಅದಕ್ಕೆ ಏನು ಲಿಂಗ ಏನ್ ಇಲ್ವೇ ಇಲ್ಲ. ಅಂತದೊಂದು ಇದೇ ಒಳಗಡೆ, ಯಾಕಂದ್ರೆ ಅದು ಕಣ್ಣು ಕಾಣಿಸೋ ವಸ್ತು ಅಲ್ಲ ಅದು. ಅದರಿಂದಾನೇ ನೋಡಿ, ನಮ್ಗೆ ಶಿವಲಿಂಗ ಅಂತ ನಾವು ಪ್ರಸಿದ್ಧವಾಗಿ ಎಲ್ಲರೂ ಒಂದು ಲಿಂಗ ಅಂತ ಒಂದು ಆಕಾರ ನೋಡ್ತೀವಿ. ಆ ಆಕಾರ ಕೂಡ ಆಕಾರವೇ ಇಲ್ಲದೆ ಇರೋ ಒಂದು ಬ್ರಹ್ಮಕ್ಕೆ ಅದನ್ನ ನಾವು ಅದ್ರ ಜೊತೆಗೆ ಒಂದು ರಿಲೇಶನ್ಶಿಪ್ ನಮ್ಗೆ ಬೇಕು ಅಂತ ಹೇಳಿದಾಗ ಅದಕ್ಕೆ ಲಿಂಗ ಅಂತ ಒಂದನ್ನ ತೋರಿಸ್ಕೊಟ್ರು. ಇದು ಲಿಂಗ ಅನ್ನೋದು ಶಿವಲಿಂಗಕ್ಕೆ ಪ್ರಸಿದ್ಧಿ ಬಂದ್ಬಿಡ್ತು ಹೆಸರಲ್ಲಿ. ಆದ್ರೆ
ವಿಷ್ಣು ಲಿಂಗ ಅನ್ನೋದು ಯಾವ್ದು ಅಂತ ಕೇಳಿದ್ರೆ ಸ್ಫಟಿಕ, ಇದು ಸಾಲಿಗ್ರಾಮ. ಸಾಲಿಗ್ರಾಮ ಅಂದ್ರೆ ವಿಷ್ಣು ಲಿಂಗ. ಹೀಗಾಗಿ ಈ ಲಿಂಗ ಅನ್ನೋದು ಒಂದು ಗುರುತು. ಆ ಅಖಂಡವಾಗಿ ನಾಮರೂಪಗಳು ಇಲ್ಲದೆ ಇರೋ ಒಂದು ಬ್ರಹ್ಮಸ್ವರೂಪ ಇದೆಯಲ್ಲ, ಅದನ್ನ ನಾವು ಏನೋ ಒಂದು ರೀತಿಯಲ್ಲಿ ನಾವು ಅದ್ರ ಜೊತೆಗೆ ಒಂದು ರಿಲೇಶನ್ಶಿಪ್ ಮಾಡ್ಕೊ ಸಂಬಂಧ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಇದ್ರ ಮುಖಾಂತರ ಬೆಳೆಸ್ಕೋಬಹುದು. ಅದರಲ್ಲಿ ಲಿಂಗ ಅನ್ನೋದು ಅಥವಾ ಸಾಲಿಗ್ರಾಮ ಅನ್ನೋದು ತುಂಬಾ ಅಬ್ಸ್ಟ್ರಾಕ್ಟ್ ಆಗಿರೋದು. ಅದು ಕೂಡ ಕೆಲವರಿಗೆ ಸಾಲದು, ಅಥವಾ ಇನ್ನೂ ಸ್ವಲ್ಪ ಚೆನ್ನಾಗಿ ಅವ್ರಿಗೆ ಬೇಕು ಅನ್ನೋ ಕಾರಣಕ್ಕೆ ಹಿಂದೆ ಏನ್ ಮಾಡಿದ್ರು, ಇಮೇಜಸ್ ಎಲ್ಲ ಕ್ರಿಯೇಟ್ ಮಾಡಿದ್ರು. ಕೈ ಕಾಲು ತಲೆ ಎಲ್ಲ ಇರೋ ತರ ಒಂದು ಇಮೇಜಸ್ ಎಲ್ಲ ಕ್ರಿಯೇಟ್ ಮಾಡಿ ಅದ್ರ ಮುಖಾಂತರ ನೀನು ಮಾಡ್ಬೋದು, ಒಂದು ಮೂರ್ತಿವತ್ತಾಗಿ ಒಂದು ಮಾಡಿದ್ರು. ಹಾಗಾಗಿ ಲಿಂಗ ಅನ್ನೋದು ಇದೇನೆ. ಸೊ ಲಿಂಗ ಶರೀರ ಅಂತ ನಮ್ಮ ಸೂಕ್ಷ್ಮ ಶರೀರಕ್ಕೆ ಯಾಕೆ ಅರ್ಥ ಒಂದು ಹೆಸರು ಅಂತ ಹೇಳಿದ್ರೆ, ಆ ಶರೀರದ ಒಳಗಡೆ ಆ ಚೈತನ್ಯ, ಆತ್ಮ ಚೈತನ್ಯ ಇದೆ ಅನ್ನೋದನ್ನ ಇದು ತೋರಿಸ್ಕೊಡುತ್ತೆ. ಲಿಂಗ ಅಂತ ಈ ಲಿಂಗ ಶರೀರ ತೋರಿಸ್ಕೊಡುತ್ತೆ ಅದರ ಆಕ್ಟಿವಿಟೀಸ್ ಮುಖಾಂತರ. ಹಾಗಾಗಿ ಏಕಾದಶ ಇಂದ್ರಿಯೋತ್ಪನ್ನ ಚೇಷ್ಟಾನಾಂ ಉಪಲಕ್ಷಣಂ ಪ್ರಾಣಾದಿ ಉದಾಹೃತಿ. ಆ 11 ಇಂದ್ರಿಯಗಳಿಗೆ ಒಂದು ಇದು ರೆಪ್ರೆಸೆಂಟೇಟಿವ್ ಆಗಿ ಪ್ರಾಣ ಇಂಥದನ್ನೆಲ್ಲ ಹೇಳಿದ್ರು. ನಮ್ಮ ಶರೀರದಲ್ಲಿ ಪ್ರಾಣ ಇದ್ರೆ ತಾನೇ ನಾವು ಒಂದು ಆಕ್ಟಿವಿಟಿ ಮಾಡಕ್ಕಾಗುತ್ತೆ. ಹಾಗಾಗಿ ಅದಕ್ಕೆ ಏನ್ ಕೊಡ್ತಾರೆ ಉದಾಹರಣೆ ಅಂತ ಹೇಳಿದ್ರೆ, ಒಂದು ಗಾಡಿ ಅಂದ್ರೆ ಒಂದು ಕಟ್ಟಿಗೆಯಲ್ಲಿ ಮಾಡಿರೋ ಒಂದು ಗಾಡಿ, ಆ ಗಾಡಿ ಒಂದು ಕಡೆ ನಿಂತಿದ್ರೆ ಅದು ತಾನಾಗೆ ಏನು ಚಲಿಸಲ್ಲ. ಆದ್ರೆ ಅದಕ್ಕೆ ಒಂದು ಎತ್ತೋ ಅಥವಾ ಒಂದು ಕುದುರೆನೋ ಏನಾದ್ರು ಸೇರಿಸಿದ್ರೆ ಅವಾಗ ಅದು ಮುಂದಕ್ಕೆ ಹೋಗುತ್ತೆ, ಅಥವಾ ಏನಾದ್ರು ಕೆಲಸ ಅದು ಒಂದು ಚಾಲನೆಯಲ್ಲಿ ಇರುತ್ತೆ ಅದು. ಆದ್ರೆ ಕಟ್ಟಿಗೆ ತರ ಇರೋ ಒಂದು ರೀತಿಯೇ ನಮ್ಮ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ, ಪಂಚಭೂತಗಳಿಂದ ಆಗಿರೋದು ಜಡ ಅದು. ಆದ್ರೆ ಅದು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅದ್ರ ಒಳಗಡೆ ಅದಕ್ಕೊಂದು ಚೈತನ್ಯವನ್ನು ಕೊಡಕ್ಕೆ ಒಂದು ಆತ್ಮ ಚೈತನ್ಯ ಅಂತ ಒಂದು ಬೇಕಾಗಿದೆ. ಹಾಗಾಗಿ ಆ ಆತ್ಮ ಚೈತನ್ಯ ನಮಗೆ ಕಣ್ಣು ಕಾಣಿಸದಿರೋ ವಸ್ತು ಅದು. ಹಾಗಾಗಿ ಅದು ಇದೆ ಅಂತ ತೋರ್ಸಕ್ಕೆ ನಮ್ಗೆ ಈ ಲಿಂಗ ಶರೀರ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವ್ದೇ ಒಂದು ವ್ಯಕ್ತಿ ಹತ್ರ ನಾವು ಅವನು ಬದುಕಿದನ ಇಲ್ವಾ ಅಂತ ನೋಡಕ್ಕೆ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಅದು ನಮ್ ಕರೆದಾಗ ಈ ತರ ಅವ್ರು ಏನೋ ನಮ್ಗೆ ನೋಡಿ ಹೋಗ್ಬಿಟ್ಟಿದಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿದಾಗ ಅವರು ಮೂಗ್ ಹತ್ರ ಬೆರಳಿಟ್ಟು ನೋಡ್ತಾರೆ, ಅಥವಾ ಕಣ್ಣಲ್ಲಿ ಟಾರ್ಚ್ ಇಟ್ಟು ನೋಡ್ತಾರೆ. ಹೀಗೆಲ್ಲ ಮಾಡ್ತಾರೆ ಅವರು. ಆಮೇಲೆ ಅವ್ರು ಹೇಳ್ತಾರೆ ಅವರು ಇಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ವ್ಯಕ್ತಿಯಲ್ಲಿ ಏನೇ ಒಂದು ಚೇತನತ್ವ ಅದಕ್ಕೆ ಒಂದು ಗುರುತು ಬೇಕಾದ್ರೆ ಅಲ್ಲಿ ಆಕ್ಟಿವಿಟಿ ಇರಬೇಕು. ಆಕ್ಟಿವಿಟಿ ಇಲ್ಲದೆ ಹೋದ್ರೆ ಅವನ ಪ್ರಾಣ ಹೊಟ್ಟೋಗಿದೆ ಅಂತ ಹೇಳ್ತಾರೆ. ಆ ಪ್ರಾಣ ಅನ್ನೋದ್ರಲ್ಲಿ ಏನೇನು ಸೇರುತ್ತೆ ಅಂತ ಹೇಳಿದ್ರೆ ಈ ಸೂಕ್ಷ್ಮ ಶರೀರ ಅಷ್ಟು ಸೇರುತ್ತೆ. ಪ್ರಾಣ ಅಂತ ಒಂದು ಶಬ್ದ, ಆದ್ರೆ ಆ ಶಬ್ದದಲ್ಲಿ ಒಳಗಡೆ ಎಲ್ಲವೂ ಸೇರುತ್ತೆ. ಇಂದ್ರಿಯಗಳು, ಮನಸ್ಸು ಎಲ್ಲ ಇಲ್ಲಿಂದ ಹೊಟ್ಟೋಗಿದೆ. ಅದು ಆತ್ಮ ಚೈತನ್ಯ ಮಾತ್ರ ಎಲ್ಲ ಕಡೆನೂ ಇದೆ. ಸತ್ತಿರೋ ಆ ಶರೀರದಲ್ಲಿ ಕೂಡ ಆತ್ಮ ಚೈತನ್ಯ ಇದೆ. ಆದ್ರೆ ಹೌದು, ಕಲ್ಲು ಮಂಡೆ ಎಲ್ಲಾ ಕಡೆ, ಯಾಕಂದ್ರೆ ಆತ್ಮ ಚೈತನ್ಯ ಇಲ್ಲದೆ ಇರೋ ವಸ್ತು ಯಾವ್ದು ಇಲ್ಲೇ ಇಲ್ವಲ್ಲ. ಯಾಕಂದ್ರೆ ಆತ್ಮ ಚೈತನ್ಯ ಅನ್ನೋದು ಬ್ರಹ್ಮದಲ್ಲೇನೆ ಈ ಪ್ರಪಂಚ ಎಲ್ಲ ಕಲ್ಪಿತವಾಗಿರೋದ್ರಿಂದ ಆ ಬ್ರಹ್ಮ ಇಲ್ಲದೆ ಇರೋ ಒಂದು ಸ್ಥಳ ಅಥವಾ ಒಂದು ವಸ್ತು ಯಾವ್ದು ಇಲ್ವೇ ಇಲ್ಲ. ಆದ್ರೆ ಈ ಒಂದು ಆಕ್ಟಿವಿಟಿ ಅದೆಲ್ಲ ನಮ್ಗೆ ಆ ಬ್ರಹ್ಮ ಇದೆ ಅಂತ ನಮ್ಗೆ ಒಂದು ತಿಳ್ಕೊಬೇಕಾದ್ರೆ ಅದಕ್ಕೊಂದು ಅಭಿವ್ಯಕ್ತಿ ಆಗಕ್ಕೆ ಒಂದು ಇನ್ಸ್ಟ್ರೂಮೆಂಟ್, ಅಪರೇಟಸ್ ಬೇಕು. ಅಪರೇಟಸ್ ಯಾವ್ದು ಅಂತ ಹೇಳಿದ್ರೆ ಅಂತಃಕರಣ ಅಂತ. ಪ್ರತಿಯೊಂದು ವ್ಯಕ್ತಿಯಲ್ಲೂ ಜೀವನಲ್ಲೂ ಅಂತಃಕರಣ ಅಂತ ಒಂದು ಇರುವೆಯಲ್ಲೂ ಕೂಡ ಅಂತಃಕರಣ ಅಂತ ಇದೆ. ಹಾಗಾಗಿ ಆ ಅಂತಃಕರಣದ ಮುಖಾಂತರನೇ ನಮ್ಗೆ ಆತ್ಮ ಇದೆ ಅನ್ನೋದಕ್ಕೆ ಒಂದು ಏನ್ ಹೇಳುದು ಎವಿಡೆನ್ಸ್ ಅಂತ ಏನಾದ್ರು ಹೇಳ್ಬೋದು. ಆದ್ರೆ ಕಲ್ಲು ಮಣ್ಣು ಇಂಥ ಕಡೆ ಕೂಡ ಎಲ್ಲದ್ರಲ್ಲೂ ಕೂಡ ಆತ್ಮ ಇದೆ. ಅವುಗಳಲ್ಲಿ ನಾವು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ಅದು ಇದೆ ಅಂತ ಅನಿಸ್ಕೊಳ್ತಾ ಇದೆ. ಆಮೇಲೆ ಅದು ನಮ್ಮ ಇಂದ್ರಿಯಕ್ಕೆ ನಮ್ಮ ಒಂದು ಇಂದ್ರಿಯಕ್ಕೆ ಅದು ವಿಷಯವಾಗ್ತಾ ಇದೆ. ಹೀಗಾಗಿ ಅಸ್ಥಿ ಭಾತಿ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅದನ್ನ ಆತ್ಮ ಇದೆ ಅಂತ ನಾವು ತಿಳ್ಕೊಬಹುದು. ಇನ್ನೊಂದು ಹೇಳಿದ್ದಾರೆ ಅಸ್ಥಿ ಭಾತಿ ಪ್ರಿಯಂ ಅಂತ ಇನ್ನೊಂದು ಹೇಳಿದ್ದಾರೆ. ಸೊ ಯಾವುದೇ ಒಂದು ವ್ಯಕ್ತಿಯಲ್ಲೂ ಕೂಡ ನಮ್ಗೆ ಪ್ರಿಯಂ ಅಂತ ಒಂದು ಇರುತ್ತೆ. ಅದು ಪ್ರಿಯಂ ಅನ್ನೋದು ಏನು ಅಂತ ಹೇಳಿದ್ರೆ ಆ ವಸ್ತು ಅದು ಜಡವಸ್ತುವೇ ಆಗಿರ್ಲಿ ಪರವಾಗಿಲ್ಲ, ಅದು ನಮಗೆ ಒಂದು ಏನೋ ಒಂದು ಒಂದು ಸಂದರ್ಭದಲ್ಲಿ ಅದರಿಂದ ನಮ್ಗೊಂದು ಪ್ರಯೋಜನ ಉಂಟಾಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವಲ್ಲೂ ಅಂತ ಒಂದಿದೆ. ಹಾಗಾಗಿ ಅದು ಆಯಾ ವ್ಯಕ್ತಿಗೆ ಆಯಾಯ ಸಮಯದಲ್ಲಿ ಅವನು ಒಂದು ಸಂದರ್ಭದಲ್ಲಿ ಅವನಿಗೆ ಅದರಲ್ಲಿರೋ ಒಂದು ಪ್ರಿಯತ್ವ ಅವನಿಗೆ ವ್ಯಕ್ತವಾಗುತ್ತೆ ಅದು. ಸೊ ಹೀಗಾಗಿ ಒಂದು ವ್ಯಕ್ತಿಗೆ ಅದು ಬೇಡದೇ ಇರೋ ವಸ್ತುವಾಗಿರುತ್ತೆ, ಆದ್ರೆ ಇನ್ನೊಂದು ವ್ಯಕ್ತಿಗೆ ಅದು ಬೇಕಾಗಿರೋ ವಸ್ತುವಾಗಿರುತ್ತೆ ಅದು. ಹಾಗಾಗಿ ಹೀಗೆ ನಮಗೆ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಇದಿದೆ. ಆದ್ರೆ ನಮ್ಮ ಶರೀರದಲ್ಲಿ ಈ ಆತ್ಮ, ಯಾಕಂದ್ರೆ ನಮ್ಗೆ ನೋಡಿ ಉಪನಿಷತ್ ಕೂಡ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀನು ಕಲ್ಲು ಮಣ್ಣು ಅದರಲ್ಲಿ ಆತ್ಮ ಇದೆ ಅಂತ ಕಂಡಿಡಿದು ತಿಳ್ಕೊಳ್ಳೋಕೆ ಕಷ್ಟ. ಅದು ಮೊದಲು ಎಲ್ಲದಕ್ಕಿಂತ ಸುಲಭವಾಗಿರೋದು ಯಾವ್ದು ಅಂತ ಹೇಳಿದ್ರೆ ನಿನ್ನಲ್ಲೇ ಇದೆ ಅಂತ ತಿಳ್ಕೊಳ್ಳೋದೇ ತುಂಬಾ ಎಲ್ಲದಕ್ಕಿಂತ ಸುಲಭ. ಅದು ಹೇಗಿದೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನಾನು ಏನೇನು ಮಾಡಿದ್ರು ಕೂಡ ಅದು ಏನ್ ಮಾಡೋದಕ್ಕೂ ಅದು ಒಳಗಡೆ ಇದೆ, ಅದು ಅದರಿಂದಲೇ ಇದೆಲ್ಲ ಆಗ್ತಾ ಇದೆ ಅಂತ ತೋರಿಸ್ಕೊಡಕ್ಕೆ ಈ ಒಂದು ಡೈಲಾಗ್ ಆಗ್ತಾ ಇದೆ ಅದರಲ್ಲಿ ಉಪನಿಷತ್ತಲ್ಲಿ. ಸೊ ಹೇಳ್ತಾ ಇದ್ದಾರೆ, ಏಕಾದಶ ಇಂದ್ರಿಯೋತ್ಪನ್ನ ಚೇಷ್ಟಾನಾಂ ಉಪಲಕ್ಷಣಂ ಪ್ರಾಣಾದಿ ಉದಾಹೃತಿ ತೇನ ಲಿಂಗಾನಾಂ ಬಹುತಾ ಸ್ಫುಟ. ಅದರಿಂದ ಏನಾಯ್ತು, ಈ ಒಂದು ಆತ್ಮನ ಕಂಡುಕೊಳ್ಳಕ್ಕೆ ನಮ್ಗೆ ಬೇಕಾದಷ್ಟು ದಾರಿಗಳಿದೆ, ನಮ್ಮ ಶರೀರದಲ್ಲಿ ಬೇಕಾದಷ್ಟು ದಾರಿಗಳು ಅನ್ನೋದು ಇದೆ ಅನ್ನೋದು ಸ್ಫುಟವಾಯಿತು ಅಂತ ಹೇಳಿದ್ರು. ಆಮೇಲೆ ಮುಂದಕ್ಕೆ ಪ್ರಾಣಾದಿ ಕಾರ್ಯಕರಣೈಹಿ ಸ್ವತೋ ಅಸಂಹತಃ ಏಕಲಃ ಅಕುರ್ವನ್ ಕುರುತೆ ಚೇಷ್ಟ ಅಯಸ್ಕಾಂತೋ ಮಣಿರ್ಯಥ. ಇದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಯಸ್ಕಾಂತ ಅಂತ ಹೇಳಿದ್ರೆ ಮ್ಯಾಗ್ನೆಟ್ ಅಂತ ಹೇಳ್ತೀವಲ್ಲ ಅದು.
ಸೊ ಇದಕ್ಕೆ ತುಂಬಾ ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ಪ್ರಾಣಾದಿ ಕಾರ್ಯಕರಣೈಹಿ ಸ್ವತಃ ಅಸಂಹತಃ ಏಕಲಃ. ನೋಡಿ, ಈ ಒಂದು ಆತ್ಮ ಚೈತನ್ಯ ಅಂತ ಇದೆಯಲ್ಲ, ಅದಕ್ಕೆ ಶರೀರ ಇಂದ್ರಿಯಗಳು ಯಾವ್ದು ಇಲ್ವೇ ಇಲ್ಲ. ಆದ್ರೆ ಅದು ಅಕುರ್ವನ್ನೇ ಈ ಪ್ರಾಣಾದಿ ಇಂದ್ರಿಯಗಳೆಲ್ಲ ಇಟ್ಕೊಂಡಿದೆಯಲ್ಲ ಇದೆಯಲ್ಲ, ಅದರಿಂದ ಅದು ಮಾಡ್ತಾ ಇದೆ, ಏನೋ ಮಾಡ್ತಾ ಇದೆ, ಆದ್ರೆ ಅದು ಮಾಡ್ತಾ ಇಲ್ಲ. ಅದು ಮಾಡ್ತಾ ಇಲ್ಲ ಆದ್ರೆ ಮಾಡ್ತಾ ಇದೆ ಅಂತ ಒಂಥರ ಒಗ್ಗಟ್ಟು ತರ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಆತ್ಮನಿಗೆ ಕರ್ತೃತ್ವ ಯಾವ್ದು ಇಲ್ವೇ ಇಲ್ಲ. ಕರ್ತೃತ್ವ ಯಾವ್ದಕ್ಕೆ ಇರುತ್ತೆ ಅಂತ ಹೇಳಿದ್ರೆ, ಶರೀರ ಇರೋದಕ್ಕೆ ಕರ್ತೃತ್ವ ಇರುತ್ತೆ. ಮನಸ್ಸು ಶರೀರ ಇದೆಲ್ಲ ಇದ್ದಾಗ ಅವನು ಸಂಕಲ್ಪ ಮಾಡ್ಕೋಬಹುದು, ಏನಾದ್ರು ಒಂದು ಮಾಡ್ತೀನಿ ಅಂತ ಅದನ್ನ ಮಾಡಕ್ಕೆ ಮುಂದಾಗ್ಬೋದು, ಮಾಡ್ಲೂಬಹುದು. ಆದ್ರೆ ಆತ್ಮನಿಗೆ ಇದು ಯಾವ್ದು ಇಲ್ವೇ ಇಲ್ಲ. ಆ ಶರೀರವೇ ಇಲ್ಲೇ ಇರೋದು, ಅದಕ್ಕೆ ಕರ್ತೃತ್ವ ಭೋಕ್ತೃತ್ವ ಯಾವ್ದು ಇಲ್ವೇ ಇಲ್ಲ. ಆದ್ರೆ ಏನ್ ಮಾಡ್ತಾ ಇದ್ದಾರೆ, ನಮಗೆ ಕರ್ತೃತ್ವ ಭೋಕ್ತೃತ್ವ ಇದೆ ಅಂತ ನಾವು ತಿಳ್ಕೊಳ್ತಾ ಇದೀವಿ. ನಾವು ಯದ್ಯಪಿ ನಾವು ವಾಸ್ತವವಾಗಿ ಆ ಆತ್ಮನೇ ನಾವು, ಆದ್ರೂ ಕೂಡ ನಾವು ಈ ಶರೀರ ಇಂದ್ರಿಯಗಳ ಜೊತೆಗೆ ನಮಗೆ ಒಂದು ಐಡೆಂಟಿಫಿಕೇಶನ್ ಬಂದಿದ್ರಿಂದ ಅಲ್ಲಿ ಇರೋ ಕರ್ತೃತ್ವ ಅದನ್ನೆಲ್ಲ ನಾವು ನಮ್ಮಲ್ಲೇ ಆರೋಪ ಮಾಡ್ಕೊಂಡು ನಾನ್ ಮಾಡ್ತಾ ಇದ್ದೀನಿ, ನಾನು ಭೋಗ ಮಾಡ್ತಾ ಇದ್ದೀನಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ತಪ್ಪಾದ ಒಂದು ಕಲ್ಪನೆ. ಹಾಗಾಗಿ ನಾವು ಅವುಗಳೆಲ್ಲ ನಾವು, ಆದ್ರೆ ಅವುಗಳಿಗೆಲ್ಲ ಕಾರಣಭೂತವಾಗಿರೋ ಒಂದು ಚೈತನ್ಯ ನಾನು ಅಂತ ನಾವು ತಿಳ್ಕೊಬೇಕಾಗಿದೆ. ಅದನ್ನ ಇವ್ರು ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಅಕುರ್ವನ್ ಕರ್ತ ಅಂತ ಹೇಳ್ತಾ ಇದ್ದಾರೆ. ಇದು ಏನು ಆತ್ಮ ಏನು ಮಾಡ್ತಾ ಇಲ್ಲ, ಆದ್ರೆ ಈ ಶರೀರದಲ್ಲಿ ಏನಾದ್ರು ಆಗ್ಬೇಕಾದ್ರೆ ಅದು ಆತ್ಮ ಚೈತನ್ಯ ಇದ್ರೇನೆ ಇದು ಆಗುತ್ತೆ ಅದು. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಆ ಆತ್ಮನಿಗೆ ಒಂದು ಕರ್ತೃತ್ವವನ್ನು ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಜೊತೆಗೆ ಹೇಳ್ತಾ ಇದ್ದಾರೆ, ಒಂದು ಕಂಡೀಷನ್ ಸಪ್ಲೈ ಅಂತ ಹೇಳ್ತಾರಲ್ಲ, ಆತ್ಮ ಇಟ್ ಈಸ್ ಡೂಯಿಂಗ್ ಸಮಥಿಂಗ್ ಬಟ್ ಸ್ಟಿಲ್ ಇಟ್ ಈಸ್ ಎ ನಾನ್ ಡೂಯರ್ ಅಂತ. ಸೊ ಇದು ಒಂಥರ ಕಾಂಟ್ರಡಿಕ್ಟರಿ ಆಗಿದೆ. ಹೇಳುವಾಗ್ಲೇನೆ ಕೂಡ ನಮ್ಗೆ ಅದು ಮಾಡ್ತಾ ಇದೆ ಆದ್ರೆ ಮಾಡ್ತಾ ಇಲ್ಲ ಅಂತ. ಸೊ ಈ ತರ ಒಂದು ರೀತಿಯಲ್ಲಿ ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಅಯಸ್ಕಾಂತೋ ಮಣಿರ್ಯಥ. ಈ ಮ್ಯಾಗ್ನೆಟ್ ಅನ್ನೋದು ಮಣಿ ಅಂತ ಹೇಳಿದ್ರೆ ಒಂದು ಅದು ಒಂದು ಐರನ್ ಫೈಲಿಂಗ್ಸ್ ಅಂತ ನಾವು ತಗೋಬಹುದು, ಅಥವಾ ಒಂದು ಸಣ್ಣದು ಒಂದು ಮೆಟಲಿಕ್ ಸಮ್ ಆಬ್ಜೆಕ್ಟ್. ಸೊ ಹಾಗಾಗಿ ಅದು ಹೇಗೆ ನಮ್ಗೆ ಆ ಮಣಿಯನ್ನ ಅದು ಎಳ್ಕೊಳುತ್ತೆ ತನ್ನ ಹತ್ರಕ್ಕೆ. ಆದ್ರೆ ಅದೇನಾದ್ರೂ ಕೆಲಸ ಮಾಡ್ತಾ ಇದೆಯಾ? ಈ ಮ್ಯಾಗ್ನೆಟ್ ಅನ್ನೋದು ಒಂದು ಇಂಚ್ ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇಲ್ಲ, ಅದಿದ್ ಕಡೆನೆ ಅದಿದೆ. ಅದು ಅದ್ರಲ್ಲಿ ಏನು ಒಂದು ಆಕ್ಟಿವಿಟಿ ನಮ್ಗೆ ಕಾಣ್ತಾ ಇಲ್ಲ, ಆದ್ರೂ ಕೂಡ ಅದ್ರ ರೇಂಜ್ ಅಲ್ಲಿ ಏನಾದ್ರು ಬಂದ್ರೆ ದೇ ಗೆಟ್ ಡ್ರಾನ್ ಟುವರ್ಡ್ಸ್ ದಿಸ್ ಅಲ್ವಾ. ಹಾಗಾಗಿ ಅದು ಮ್ಯಾಗ್ನೆಟ್ ಏನು ಮಾಡ್ತಾ ಇಲ್ಲ, ಅದೇ ಸಮಯದಲ್ಲಿ ಅದು ಎಳ್ಕೊಳ್ತಾನೆ ಇದೆ. ಹಾಗಾಗಿ ಎಳ್ಕೊಳಕ್ಕೆ ಅದೇನು ಕೈಗೆ ಚಾಚಿ ಏನು ಮಾಡ್ತಾ ಇಲ್ಲ ಅದು, ಆದ್ರೂ ಕೂಡ ಇದ್ರ ಹತ್ತಕ್ಕೆ ಬರ್ತಾ ಇದೆ. ಹಾಗಾದ್ರೆ ಏನಾಯ್ತು, ಅದೇನು ಮಾಡ್ತಾ ಇಲ್ಲ, ಅದೇ ಸಮಯದಲ್ಲಿ ಏನು ಮಾಡ್ತಾ ಇದೆ ಅಂತ ನಾವು ಹೇಳ್ತೀವಲ್ಲ. ಅದೇ ತರನೇ ಈ ಆತ್ಮ ಕೂಡ ಏನು ಮಾಡ್ತಾ ಇಲ್ಲ ನಿಜವಾಗ್ಲು, ಆದ್ರೆ ಅದು ಮಾಡ್ತಾ ಇದೆ ಅಂತ ನಾವು ಹೇಳ್ತೀವಿ. ಇದಕ್ಕೆ ತುಂಬಾ ಚೆನ್ನಾಗಿ ನಮ್ಗೆ ಇದರಲ್ಲಿ ಅದು ನಾವು ಎಷ್ಟು ಸತಿ ನಾವು ನಮ್ಗೆ ನೆನಪು ಮಾಡ್ಕೊಂಡ್ರು ಅದು ಸಾಲದು. ಅಂತರ್ಯಾಮಿ ಬ್ರಾಹ್ಮಣಂ ಅಂತ ಒಂದು ಬೃಹದಾರಣ್ಯಕದಲ್ಲಿ ಇದೆ. ಅದು ಅಂತರ್ಯಾಮಿ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ, ನೋಡಿ ಆ ಶಬ್ದಕ್ಕೇನೆ ಏನಂತ ಅರ್ಥ ಅಂತ ಹೇಳಿದ್ರೆ, ಅಂತಹ ಯಾಮಿ ಅಂತ 2 ಶಬ್ದ ಇದೆ ನೋಡಿ ಆ ಒಂದು ಸಮಾಸದಲ್ಲಿ. ಅಂತಹ ಅಂತ ಹೇಳಿದ್ರೆ ಒಳಗಡೆ ಇದ್ದುಕೊಂಡು ಯಮನ ಮಾಡೋದು ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡೋದು ಅಥವಾ ಒಂದು ರೆಗ್ಯುಲೇಟ್ ಮಾಡೋದು ಅಂತ ನಾವೇನಾದ್ರೂ ಒಂದು ಹೇಳ್ಬೋದು. ಹಾಗಾಗಿ ಅಂತ ಒಂದು ವಸ್ತು ಈ ಆತ್ಮನು. ಅದನ್ನ ಹೇಳ್ಕೊಡುವಾಗ ಅವ್ರು ಯಾವ ತರ ಮಾಡುತ್ತೆ ಅಂತ ಹೇಳಿದ್ರೆ, ಉಪನಿಷತ್ತು ಪ್ರತಿಯೊಂದು ಅದು ಜೀವನಲ್ಲೂ ಕೂಡ, ಆ ಜೀವನಲ್ಲಿ ಮೊದಲು ಏನ್ ತಗೊಳುತ್ತೆ ಅಂದ್ರೆ ಪೃಥ್ವಿ ದೇವತಾ ಅಂತ ತಗೊಳುತ್ತೆ. ಕಾಸ್ಮಿಕ್ ಡಿಟಿಸ್ ಇದೆ, ಎಂಟಿಟೀಸ್ ಇದಾರಲ್ಲ ಅವುಗಳನ್ನ ತಗೊಳುತ್ತೆ. ಇವಾಗ ಅಗ್ನಿ ವಾಯು ಇಂಥದ್ದೆಲ್ಲ ಪೃಥ್ವಿ ಎಲ್ಲ ಕಾಸ್ಮಿಕ್ ಡಿಟಿಸ್ ಅದೆಲ್ಲ. ನಾವೆಲ್ಲ ಇಂಡಿವಿಜುವಲ್ ಇದು ಎಂಟಿಟೀಸ್, ಬಟ್ ಅದೆಲ್ಲ ಕಾಸ್ಮಿಕ್ ಎಂಟಿಟೀಸ್. ಹಾಗಾಗಿ ಆ ಕಾಸ್ಮಿಕ್ ಡಿಟಿ ಆಗಿರೋ ಒಂದು ಪೃಥ್ವಿ ಅಂತ ಇದೆಯಲ್ಲ, ಅದರ ಅದಕ್ಕೊಂದು ಶರೀರ ಕಲ್ಪನೆ ಮಾಡುತ್ತೆ ಶಾಸ್ತ್ರ. ಯಾಕಂದ್ರೆ ಅದು ಒಂದು ಜೀವ ತಾನೆ. ಹಾಗಾಗಿ ಅದರಲ್ಲಿ ಈ ಒಂದು ಚೈತನ್ಯ ಇದ್ದುಕೊಂಡು ಆ ಕಾಸ್ಮಿಕ್ ಪೃಥ್ವಿ ಅಂತ ಇದೆಯಲ್ಲ, ಅದರ ಒಂದು ಕಾರ್ಯಕರಣ ಸಂಘಾತ ಅಂದ್ರೆ ಕೈ ಕಾಲು ಅದಕ್ಕೆ ಇಂದ್ರಿಯಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಇದು ಅದಕ್ಕೆ ಚೈತನ್ಯ ಕೊಟ್ಕೊಂಡು ಇದು ಒಳಗಡೆ ಇದೆ. ಆದ್ರೆ ಆ ಪೃಥ್ವಿ ಅಂತ ದೇವತೆ ಇದೆಯಲ್ಲ, ಅದಕ್ಕೆ ಇದು ಒಳಗಡೆ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ. ಅದೇ ತರ ನಮ್ ಕೆಸರು ಅದೇ ತರಾನೇ. ನಾವು ಅದ್ ಮಾಡ್ತಾ ಇದ್ದೀನಿ, ಅದೆಲ್ಲ ಮಾಡ್ತಾ ಇದ್ದೀನಿ ನಾವು ಸುಮ್ಮನೆ ಹೇಳ್ತಾ ಇದ್ದೀವಿ ಹೊರತು ಅದು ಒಳಗಡೆ ಇದ್ಕೊಂಡಿದೆ ಅಂತ ನಮ್ಗೆ ಆ ವಿಷಯ ಗೊತ್ತೇ ಇಲ್ಲ ನಮ್ಗೆ. ಯಾಕಂದ್ರೆ ನಮ್ಗೆ ಆ ಕಡೆ ಕಲ್ಪನೆ ಹೋಗೇ ಇಲ್ಲ ನಮ್ಗೆ ಇದುವರೆಗೂ. ನಾನ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ನಾವು ಯಾರಿಗೆ ಹೇಳ್ಕೊಡ್ತೀನಿ ನಮ್ಗೆ ಬಂದ್ಬಿಟ್ಟಿದೆ. ಆದ್ರೆ ಉಪನಿಷತ್ ಏನ್ ಮಾಡುತ್ತೆ, ಆಕ್ಚುಲಿ ನೀನ್ ಮಾಡ್ತಾ ಇಲ್ಲ, ಒಳಗಡೆ ಅದು ಒಂದಿದೆ ಅಂತ ತೋರಿಸ್ಕೊಡುತ್ತೆ. ಅದು ಬೇರೆ ಯಾವುದು ಶಾಸ್ತ್ರದಲ್ಲೂ ಹೇಳ್ಕೊಡೋದಿಲ್ಲ ಅಂತ ವಿಷಯ. ಹಾಗಾಗಿ ಈ ಒಂದು ಸ್ವರೂಪವನ್ನ ಇದು ಒಳಗಡೆ ಇದ್ಕೊಂಡು ಮಾಡ್ತಾ ಇದೆಯಲ್ಲ, ಆದ್ರೆ ಆ ಜೀವನಿಗೆ ಒಳಗಡೆ ಇದು ಇದ್ಕೊಂಡು ಮಾಡ್ತಾ ಇದೆ ಅಂತ ನಮ್ಗೆ ಅದು ಗೊತ್ತಿಲ್ವೋ ಅಂತ ಒಂದು ಸ್ವರೂಪಕ್ಕೆ ಅಂತರ್ಯಾಮಿ ಅಂತ ಇದೆ ಆ ಹೆಸರು. ಅದು ಅದೇ ಅದರ ಆತ್ಮ ಅಂದ್ರೆ ಆ ಪೃಥ್ವಿ ದೇವತೆ ಆತ್ಮ ನಿಜವಾಗ್ಲೂ ಅದೇನೆ. ಅದು ಉಪನಿಷತ್ ಏನ್ ಹೇಳ್ತದೆ ಅಂದ್ರೆ, ಅದೇ ಇದರ ಆತ್ಮ, ಅದೇ ನಿನ್ನ ಆತ್ಮ ಮತ್ತು ಎಲ್ಲರ ಆತ್ಮನೂ ಅದೇ. ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಅಲ್ಲಿ ಬರುತ್ತೆ. ಅದು ನಿತ್ಯ ಅಂತ ಹೇಳಿದ್ರೆ ನಿನ್ನ ಆತ್ಮ ಇದೇನೆ ಅಂತ. ಅವಾಗ ಪ್ರತಿಯೊಬ್ಬರ ಆತ್ಮನೂ ಅದೇನೆ. ಅವಾಗ ಒಂದ್ ವೇಳೆ ನಾವೇನಾದ್ರೂ ಈ ಅಂತರ್ಯಾಮಿ ನಾನು ಅಲ್ಲ ಅಂತ ನಾವೇನಾದ್ರೂ ಹೇಳಿದ್ರೆ, ಅವಾಗ ನಾವ್ ಏನ್ ಹೇಳ್ಕೊಂಡಾಗುತ್ತೆ ಅಂತ ಹೇಳಿದ್ರೆ, ನಾನು ಆತ್ಮ ಅಲ್ಲ ಅಂತ ಹೇಳ್ಕೊಂಡಾಗುತ್ತೆ. ಅದು ಇದೆಷ್ಟು ತಪ್ಪಲ್ವಾ? ಅದು ನಾನು ಆತ್ಮ ಅಲ್ಲ ಅಂತ ಯಾರಾದ್ರೂ ಹೇಳ್ಕೊಡ್ತಾರ? ನಾನು ಆತ್ಮ ಅಲ್ಲ ಅಂತ ಹೇಳ್ಕೊಂಡ್ರೆ ಏನಾಗುತ್ತೆ ಅಂದ್ರೆ, ಅದ್ರ ಪರಿಣಾಮ ನನ್ ಅನಾತ್ಮ ಅಂತ ಆಗುತ್ತೆ. ಅದು ಅನಾತ್ಮ ಅಂತ ಆಗುತ್ತೆ ಅಲ್ವಾ? ಯಾರಿಗೂ ತಾನು ಅನಾತ್ಮ ಅಂತ ಹೇಳ್ಕೊಳಕ್ಕೆ ಯಾರಿಗೂ ಇಷ್ಟ ಇರೋದೇ ಇಲ್ಲ.
ಈ ವಿಷಯವನ್ನ ತುಂಬಾ ಚೆನ್ನಾಗಿ ನಮ್ಮ ಶಾಸ್ತ್ರದಲ್ಲಿ ಒಂದು ಶ್ಲೋಕ ಒಂದು ಮಾಡಿದ್ದಾರೆ ಅಂತ ನಮ್ಗೆ ಗುರುಗಳಲ್ಲಿ ಹೇಳ್ಕೊಟ್ರು. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಅದು ಎಷ್ಟು ಲಾಜಿಕಲ್ ಆಗಿದೆ ಅಂದ್ರೆ, ಅದ್ ಹೇಗ್ ಬರುತ್ತೆ ಅಂದ್ರೆ ಆ ಶ್ಲೋಕ, ಶಿವಯತ್ ಅಹಮಿತ್ಯುಭೌ ನ ಭಿನ್ನೌ ಶಿವಯೇವಾಹಂ ಅಹಂ ಶಿವ ಸಯೇವ ಯದಿ ನೈವಂ ಅನಾತ್ಮತಾ ಶಿವಸ್ಯ ಪ್ರಸರೇತ್ ಅಶಿವತ್ವಂ ಆತ್ಮನೋಪಿ ಅಂತ ಈ ಶ್ಲೋಕ. ಅದು ನೋಡಿ, ಇದರಲ್ಲಿ ಏನು ಭಕ್ತಿ ನಂಬಿಕೆ ಅಂತೆಲ್ಲ ಯಾವ್ದು ಇಲ್ವೇ ಇಲ್ಲ. ಶಿವಾಂತ ಶಬ್ದ ಹಾಕಿದ್ದಾರೆ, ಚೈತನ್ಯ ಅನ್ನೋದಕ್ಕೆ ಶಿವಾಂತ ಶಬ್ದ ಹಾಕಿದ್ದಾರೆ. ಆದ್ರೆ ಶಿವಾಂತ ಶಬ್ದಕ್ಕೆ ತುಂಬಾ ಒಳ್ಳೆ ಒಂದು ಅರ್ಥ ಇದೆ. ಮಂಗಳ ಸ್ವರೂಪ ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ, ಮಂಗಳ ಸ್ವರೂಪ ಅಂತ. ಆ ಶ್ಲೋಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಶಿವ ಮತ್ತು ಈ ಆತ್ಮ ನಾನಿದೆಯಲ್ಲ, ಅದು ನಾನೇ ಹೇಳ್ಕೊಡ್ತಾ ಇರೋ ಶ್ಲೋಕ ಅದು. ಶಿವಯತ್ ಅಹಮಿತಿ ಉಭವನ ಭಿನ್ನ. ಶಿವ ಅಂತ ಒಂದು, ಆಮೇಲೆ ನಾನು ಅಂತ ಇನ್ನೊಂದಿದೆಯಲ್ಲ, ಅದು ಎರಡು ಕೂಡ ಬೇರೆ ಬೇರೆ ಅಲ್ಲ. ಅದು ಶಿವ ನಾನೇನೆ, ನಾನು ಶಿವಾನೇ ಅಂತ ಮೊದಲನೇ ಲೈನಲ್ಲಿ ಪ್ರತಿಜ್ಞೆ ಮಾಡ್ಬಿಡ್ತೆ. ಅದು ಅದನ್ನ ಉತ್ಪಾದನೆ ಮಾಡಿ ತೋರಿಸ್ಬೇಕಲ್ಲ, ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕಲ್ಲ, ಅದು ಸೆಕೆಂಡ್ ಲೈನ್ ಬರ್ತೆ. ಅದು ಏನಂತ ಹೇಳ್ತೆ ಅಂತ ಹೇಳಿದ್ರೆ, ಒಂದ್ ವೇಳೆ ನೀನು ಒಪ್ಪೋದಿಲ್ಲ ಅಂತ ಹೇಳಿ ಅನ್ಕೊಳ್ಳೋಣ, ಆ ಶಿವ ನಾನು ಒಂದೇನೆ ಅಂತ ಒಪ್ಕೊಳ್ಳಲ್ಲ ಅಂತಿದ್ರೆ ಏನಾಗುತ್ತೆ ಅಂದ್ರೆ, ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ಶಿವ ಅನ್ನೋ ಒಂದು ಅನಾತ್ಮ ಹೋಗ್ಬಿಡ್ತಾನೆ. ಅಂದ್ರೆ ಏನಾಗುತ್ತೆ, ನಾನು ಆತ್ಮ, ನಾನು ಆತ್ಮ ಅಲ್ಲದೆ ಇರೋದೆಲ್ಲ ಅನಾತ್ಮ. ಇವಾಗ ಘಟಪಟಾದಿಗಳೆಲ್ಲ ಅನಾತ್ಮ, ನಾನು ಅದೆಲ್ಲ ತಿಳ್ಕೊಳ್ಳೋ ಚೈತನ್ಯ ನಾನು. ಒಂದ್ ವೇಳೆ ನಾನು, ಹಾಗಾಗಿ ಅನಾತ್ಮ ನಾನು ಅಂತ ನಾವು ಆತ್ಮ ಅನಾತ್ಮ ಎಲ್ಲರಿಗೂ ಅರ್ಥ ಆಗುತ್ತೆ. ಅದು ಒಂದ್ ವೇಳೆ ನಾನು ಆ ಶಿವ ಅಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಶಿವ ಅನ್ನೋದು ಘಟಪಟಾದಿಗಳ ತರ ಒಂದು ಅನಾತ್ಮ ವಸ್ತುವಾಗಿ ಆಗೋಗ್ಬಿಡುತ್ತೆ. ಅದು ಮೊದಲನೇ ಅನಿಷ್ಟವಾದ ಒಂದು ಇದು ಎಫೆಕ್ಟ್ ಆಫ್ ದಿಸ್ ಇದು ಡಿನೈಯಲ್. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೂ ಭಯಂಕರವಾಗಿರೋದು, ನಾನು ಹೋಗ್ಬಿಡ್ತೀನಿ. ಅಂದ್ರೆ ನಾನು ಅಮಂಗಳ ಆಗೋಗ್ಬಿಡ್ತೀನಿ. ಯಾರಿಗಾದ್ರೂ ಇಷ್ಟ ಆಗುತ್ತಾ ನಾನು ಅಮಂಗಳ ಅಂತ ಹೇಳ್ಕೊಳ್ಳಿಕ್ಕೆ? ಹಾಗಾಗಿ ನೀನ್ ಬಾಯಿ ಮುಚ್ಕೊಂಡು ಒಪ್ಕೊ, ನೀನು ಶಿವ ನೀನು ಒಂದೇನೆ ಅಂತ ಒಪ್ಕೊ ನೀನು ಅಂತ ಶ್ಲೋಕ ತಿಳಿಸೋ ಒಂದು ಇದು ಸಂದೇಶ ಅದು. ಹಾಗಾಗಿ ಈ ಒಂದು ವಿಷಯವನ್ನ ಇವರು ಈ ತರ ಬೇರೆ ಬೇರೆ ಉದಾಹರಣೆಗಳು ಕೊಟ್ಟು ಹೇಳ್ತಾ ಇದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ರಥಾದೌ ನಿಯತಾ ಚೇಷ್ಟ ಚೇತನೇನ ಅನಧಿಷ್ಠಿತೆ ನ ದೃಷ್ಟ ಚೇತನಃ ತೇನ ಪ್ರಾಣಾದೀನಾಂ ಪ್ರವರ್ತಕಃ ಅಂತ ಹೇಳ್ಬಿಟ್ಟು ಒಂದು ನೋಡಿ, ಎಲ್ಲವೂ ಒಂದು ತರ್ಕಬದ್ಧವಾಗಿ ಬರುತ್ತೆ. ತರ್ಕ ಅಂದ್ರೆ ಏನು, ಲಾಜಿಕಲ್. ನೀನು ಅದನ್ನ ನಂಬಿಕೆ ಕೊಟ್ಟು ನಿಮ್ಗೆ ನಂಬು ಇದನ್ನ ಭಕ್ತಿ ಮಾಡುವಂತ ಆ ವಿಷಯಗಳು ಬರ್ತಾನೆ ಇಲ್ಲ. ಹಾಗಾಗಿ ಇದು ಕ್ಲೀನ್ ಆಗಿ ಹೇಳೋದೆಲ್ಲ ಲಾಜಿಕಲ್ ಅನಾಲಿಸಿಸ್ ಮಾಡಿ ದೃಷ್ಟಾಂತ ಕೊಟ್ಟು ನಮ್ಗೆ ತಿಳಿಸ್ತಾ ಇದೆ. ಹೇಳ್ತಾ ಇದ್ದಾರೆ, ರಥಾದೌ ನಿಯತ ಚೇಷ್ಟ ಚೇತನೇನ ಅನಧಿಷ್ಠಿತೆ ನ ದೃಷ್ಟ. ಇವಾಗ ನಾವು ಕಟ್ಟಿಗೆ ಒಂದು ಗಾಡಿ ಮತ್ತು ಕುದುರೆ ಅಥವಾ ಎತ್ತು ಏನಾದ್ರು ಹೇಳಿದ್ವಲ್ಲ, ಅದೇ ದೃಷ್ಟಾಂತವನ್ನ ಇವರು ಕೊಡ್ತಾ ಇದ್ದಾರೆ. ರಥ ಮುಂತಾದ ಗಾಡಿಗಳು, ನಾವು ಕಾರ್ ಕೂಡ ತಗೋಬಹುದು. ಕಾರು ರಥ ಬೇರೆ, ನಮ್ಗೆ ಕಟ್ಟಿಗೆ ಗಾಡಿಗೂ ಏನು ಬೇಡ. ಯಾಕಂದ್ರೆ ಈ ಕಾಲದಲ್ಲಿ ಅದೆಲ್ಲ ನಾವು ನೋಡ್ತಾ ಇಲ್ಲ. ಆದ್ರೆ ಒಂದು ಗಾಡಿ ಕಾರ್ ಅಂತ ನಾವು ಅಲ್ಲೂ ಕೂಡ ಅಷ್ಟೇನೆ. ಅಫ್ಕೋರ್ಸ್ ಇವಾಗ ಡ್ರೈವರ್ಲೆಸ್ ಕಾರ್ ಎಲ್ಲ ಬಂದಿದೆ. ಡ್ರೈವರ್ಲೆಸ್ ಕಾರ್ ಬಂದಿದ್ರು ಕೂಡ ಅದನ್ನೆಲ್ಲ ಮಾಡ್ಕೊಳಕ್ಕೆ ಒಬ್ಬ ಮನುಷ್ಯ ತಾನೆ, ಒಬ್ಬ ವ್ಯಕ್ತಿ ತಾನೇ ಮಾಡಿದ್ದಾನೆ ಅದನ್ನೆಲ್ಲ. ಹಾಗಾಗಿ ಅದನ್ನೆಲ್ಲ ಸೆಟ್ ಮಾಡಿ ಅದನ್ನ ಪ್ರೋಗ್ರಾಮ್ ಮಾಡಿ ಮಾಡಕ್ಕೆ ಅದ್ರ ಹಿಂದ್ಗಡೆ ಒಂದು ಹ್ಯೂಮನ್ ಇದು ಕಾಂಟ್ರಿಬ್ಯೂಷನ್ ಇದೆ ಇದರಲ್ಲಿ ಖಂಡಿತ. ಹಾಗೆ ಪಾರ್ಟಿಸಿಪೇಷನ್ ಇದೆ ಅದು ಖಂಡಿತ. ಇವೊಂದು ಅದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾಣದೇ ಹೋದ್ರು ಮನುಷ್ಯನ ಒಂದು ಅದು ಅವನ ಒಂದು ಕೆಲಸ ಕಾಣಿಸದೆ ಹೋದ್ರು ಕೂಡ ಪರೋಕ್ಷವಾಗಿ ರಿಮೋಟ್ ಆಗಿದೆ ಅಂತ ಹೇಳ್ಬೋದು ನಾವು. ಹಾಗಾಗಿ ರಿಮೋಟ್ಲಿ ಎ ಪರ್ಸನ್ ಈಸ್ ಡೂಯಿಂಗ್ ದಿಸ್ ಅಂತ ಹೇಳ್ಬೋದು. ಏನೇ ಆದ್ರೂ ಕೂಡ ರಥಾದೌ ಚೇತನ ನಿಯತಾ ಚೇಷ್ಟ ಅಂತ ಒಂದು ವಸ್ತುಗಳಲ್ಲಿ, ಅಂದ್ರೆ ಜಡವಾಗಿರೋ ವಸ್ತುಗಳಲ್ಲಿ ಒಂದು ಚೇಷ್ಟ ಅಂದ್ರೆ ಒಂದು ಆಕ್ಟಿವಿಟಿ ಅನ್ನೋದು ನಾವು ಚೇತನ ಇಲ್ಲದೆ ಹೋದ್ರೆ ಅದು ಆಕ್ಟಿವಿಟಿ ಇಲ್ಲ ಅಂತ ನಾವು ನೋಡಿದ್ದೀವಿ. ಹಾಗಾಗಿ ಚೇತನದ ಒಂದು ಪಾರ್ಟಿಸಿಪೇಷನ್ ಇಲ್ಲದೇನೆ ಆಕ್ಟಿವಿಟಿ ಇಲ್ಲ ಅಂತ ನಾವು ನೋಡಿದ್ದೀವಿ ಎಲ್ಲ ಕೂಡ. ಆದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಚೇತನಃ ತೇನ ಪ್ರಾಣಾದೀನಾಂ ಪ್ರವರ್ತಕಃ. ಹಾಗಾದ್ರೆ ಏನಾಯ್ತು, ಈ ಜಡವಾಗಿರೋ ಈ ಪ್ರಾಣ ಅಂದ್ರೆ ಈ 11 ಇನ್ಸ್ಟ್ರೂಮೆಂಟ್ಸ್ ಹೇಳಿದ್ರಲ್ಲ, 5 ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅಂತಃಕರಣ ಮತ್ತು ಪ್ರಾಣ, ಇವುಗಳೆಲ್ಲದರೂ ಕೂಡ ಒಂದು ಜಡವಾಗಿರೋದದು. ಅವುಗಳು ಏನೇನ್ ಚೇಷ್ಟ ಮಾಡುತ್ತೋ ಅದಕ್ಕೆಲ್ಲ ಹಿನ್ನೆಲೆಯಲ್ಲಿ ಇದ್ದುಕೊಂಡು ಈ ಚೈತನ್ಯ ಕೊಡೋದು ಒಂದು ಬೇರೆ ಒಂದು ವಸ್ತು ಇದೆ ಅಂತ ನಮ್ಗೆ ಈ ಎಕ್ಸಾಂಪಲ್ಸ್ ಮುಖಾಂತರ ನಮ್ಗೆ ಚೆನ್ನಾಗಿ ತಿಳಿಯುತ್ತೆ, ಗೊತ್ತಾಗುತ್ತೆ. ಸಸೂತ್ರಧಾರಿಯಂತ್ರೇಣ ಸದೃಶಂ ಲಿಂಗವದ್ವಪುಃ ಯಹ ಪ್ರೇರಯತಿ ಅಸೌ ಆತ್ಮ ಇತಿ ಉಕ್ತೆ ಅನ್ಯೋ ಅಪಜಹಾಸತಂ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಇನ್ನೊಂದು ದೃಷ್ಟಾಂತನ ಕೊಡ್ತಾ ಇದ್ದಾರೆ. ಅದನ್ನು ಶಂಕರಾಚಾರ್ಯರು ಇದರಲ್ಲಿ ಈ ಅಂತರ್ಯಾಮಿ ವಿಷಯ ಹೇಳುವಾಗ, ಈ ಗೀತೆಯಲ್ಲಿ ಬರ್ತಲ್ಲ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾನೆಯ. ಯಂತ್ರ ಅಂತ ಹೇಳ್ತಾರೆ ಅಲ್ಲೂ ಕೂಡ. ಹಾಗಾಗಿ ಆ ಈಶ್ವರ ಅನ್ನೋನು ಎಲ್ಲರ ಒಳಗಡೆ ಕೂಡ ಇದ್ಕೊಂಡಿದ್ದಾನೆ. ಅದು ಕೂಡ ಇದ್ಕೊಂಡಿದ್ದಾನೆ ಅಂತ ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದು ಯಾಕಂದ್ರೆ ಇದಕ್ಕೂ ಇದೆ ಅಂತ ನಾವು ಹೇಳ್ಬೇಕು ಅಷ್ಟೇನೆ. ಅದು ಏನ್ ಮಾಡ್ತಾ ಇದೆ ಅಂದ್ರೆ, ಎಲ್ಲರ ಒಂದು ಶರೀರವನ್ನ, ಯಂತ್ರ ಅಂತ ಹೇಳಿದ್ರೆ ಶರೀರನೇ ಯಂತ್ರ, ಅದು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಸೇರಿ ಯಂತ್ರ ಅಂತ. ಅದ್ರಲ್ಲಿ ಒಳಗಡೆ ಇದ್ಕೊಂಡು ಅದನ್ನ ಇದು ಆಕ್ಟಿವೇಟ್ ಮಾಡ್ಕೊಂಡಿದೆ. ಅದು ಅನ್ಸೀನ್ ಆಗಿದೆ. ಇದೀಗ ಶಂಕರಾಚಾರ್ಯರು ಈ ಪಪೆಟ್ ಎಕ್ಸಾಂಪಲ್ ಕೊಡ್ತಾರೆ ಅವರು. ಹಾಗಾಗಿ ಅದರಲ್ಲಿ ಈ ಸೂತ್ರ ಇಸ್ಕೊಂಡು ಅವನೇ ಅದನ್ನ ಹೇಳ್ಕೊಂಡು ಎಲ್ಲ ಮಾಡ್ತಾ ಇರ್ತಾನೆ. ಆದ್ರೆ ಅವ್ನು ಕಾಣಿಸ್ಕೊಳ್ಳಲ್ಲ, ಅವ್ನು ಹಿನ್ನೆಲೆಯಲ್ಲಿ ಇರ್ತಾನೆ. ಆದ್ರೆ ಈ ಗೊಬ್ಬರಗಳು ಮಾತ್ರ
ಕೈ ಕಾಲೆಲ್ಲ ಆಡಿಸುತ್ತೆ, ಎಲ್ಲ ಮಾಡುತ್ತೆ. ಅದು ಅದಕ್ಕೊಂದು ಕಥೆನೂ ಇರುತ್ತೆ, ಹಾಡುಗಳು ಎಲ್ಲ ತುಂಬಾ ಚೆನ್ನಾಗಿ ಪ್ರದರ್ಶನ ಮಾಡ್ತಾರೆ. ಅದನ್ನ ತುಂಬಾ ಸ್ವಾರಸ್ಯವಾಗಿರುತ್ತೆ. ಅದು ಸಣ್ಣ ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಅಷ್ಟು ಚೆನ್ನಾಗಿ ಮಾಡೋರು ಇದ್ದಾರೆ. ಅದನ್ನ ಮಹಾಭಾರತದ ಕಥೆಗಳೆಲ್ಲ ಅದ್ರಲ್ಲಿ ತಂದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನ. ಆವಾಗ ಆದ್ರೆ ಅವ್ನು ಕಾಣಿಸ್ಕೊಳ್ಳಲ್ಲ, ಹಿಂದೆ ಇಟ್ಕೊಂಡು ಮಾಡ್ತಾ ಇದ್ದಾನೆ. ಬಟ್ ಯಾವ್ದಾದ್ರು ಒಂದು ಪ್ರಶ್ನೆ ಬಂದ್ರೆ ಇದು ಹೇಗಿದೆಲ್ಲ ಮಾಡ್ತಾ ಇದೆಯಾ, ಇದು ಕಟ್ಟಿಗೆ ಮಾಡಿರೋ ಗೊಂಬೆ ಇದು, ಅಥವಾ ತೊಗಲಲ್ಲಿ ಮಾಡಿರೋ ಗೊಂಬೆ, ತೊಗಲ್ ಗೊಂಬೆ ಅಂತ ಹೇಳ್ತಾರಲ್ಲ ಅದಕ್ಕೆ ಅಂತದ್ದು. ಅದು ಹೇಗೆ ಕೈಕಾಲೆಲ್ಲ ಅಲ್ಲಾಡ್ಸುತ್ತೆ ಅಂತ ಕೇಳಿದ್ರೆ ಹಿಂದ್ಗಡೆ ಒಬ್ಬ ಅಲ್ಲಾಡ್ಸೋನಿದ್ದಾನೆ. ಅದೇ ತರನೇ ಇಲ್ಲೂ ಕೂಡ ನಮ್ಮ ಶರೀರ ಇಂದ್ರಿಯಗಳೆಲ್ಲ ಕೂಡ ಅದು ತಾನಾಗಿ ಏನು ಮಾಡಕ್ಕಾಗಲ್ಲ, ಆದ್ರೆ ಅದ್ರ ಒಳಗಡೆ ಇದ್ಕೊಂಡು ಒಂದು ಮಾಡಿಸೋ ಒಂದು ಶಕ್ತಿ ಒಂದಿದೆ. ಅದನ್ನ ತಿಳ್ಕೊಂಡ್ರೇನೆ ಒಬ್ಬನಿಗೆ ಮುಕ್ತಿ ಅಂತ ಅರ್ಥ. ಇಲ್ಲದವ್ರು ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ಅಜ್ಞಾನದಲ್ಲಿ ಇರ್ತಾ ಇರ್ತಾನೊಬ್ಬ, ಇದೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ತಾನೆ, ನಾನೇ ಕರ್ತಾ ಹೋಗ್ತಾ ಅಂತ ಅನ್ಕೊಂಡಿರ್ತಾನೆ. ಅದು ಏನಾಗುತ್ತೆ, ಅವನಿಗೆ ಜನ್ಮ ಜನ್ಮ ಮತ್ತೆ ಮತ್ತೆ ಕೊಡ್ತಾ ಇರುತ್ತೆ. ಅದು ಯಾವಾಗ ಇವನು ನಾನ್ ಕರ್ತಾ ಹೋಗ್ತಾ ಅಲ್ಲ, ನಾನು ಈ ಸ್ವರೂಪ ನಾನು ಅಂತ ತಿಳ್ಕೊಂಡ್ನೋ ಆವಾಗ ನಮ್ಗೆ ಮುಕ್ತಿ ಆಗುತ್ತೆ. ಆ ಮುಕ್ತಿ ಕೊಡಕ್ಕಾಗಿ ಈ ಜ್ಞಾನ ನಮ್ಗೆ ಖಂಡಿತ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಷಯವನ್ನ ಇವರು ತಿಳಿಸ್ತಾ ಇದ್ದಾರೆ ಇಲ್ಲಿ. ಸಸೂತ್ರಧಾರು ಯಂತ್ರೇಣ ಅಂದ್ರೆ ಸೂತ್ರ ಅಂದ್ರೆ ಒಂದು ಈ ತರ ಒಂದು ಯಂತ್ರ, ಇವ್ರು ತೊಗಲ್ಗೊಂಬೆ ಅಂತ ಹೇಳಿಲ್ಲ ಅಷ್ಟೇನೆ, ಬಟ್ ಒಂದು ಯಂತ್ರ, ಅದಕ್ಕೆ ಒಂದು ದಾರನು ಕಟ್ಟಿದ್ದಾರೆ. ಸಸೂತ್ರ ದಾರು ಯಂತ್ರೇಣ ಸದೃಶಂ ಲಿಂಗವದ್ವಪು. ಅದಕ್ಕೆ ಸದೃಶ ಅಂತ ಹೇಳಿದ್ರೆ ಏನು, ಈ ಲಿಂಗ ಶರೀರ, ಲಿಂಗ ಸೂಕ್ಷ್ಮ ಶರೀರ ಉಳ್ಳ ಈ ಸ್ಥೂಲ ಶರೀರ ಇದೆಯಲ್ಲ, ಇದು ಅಂತ ಒಂದು ಗೊಂಬೆ ಒಂದು ಯಂತ್ರಕ್ಕೆ ಸಮಾನವಾದ್ದು ಅಂತ ಹೇಳ್ತಾ ಇದ್ದಾರೆ. ಪ್ರೇರೇಯಿತಿ ಅಂತದನ್ನ ಯಾರು ಪ್ರೇರಣೆ ಮಾಡ್ಕೊಂಡಿದ್ದ ಒಳಗಡೆ ಅಸೌ ಆತ್ಮ ಅಂತ ಹೇಳ್ಬಿಟ್ಟು ಈ ಒಂದು ವಿಷಯ ಹೇಳಿದ್ಮೇಲೆ ಮುಂದಕ್ಕೆ ಡೈಲಾಗ್ ಕಂಟಿನ್ಯೂ ಆಗುತ್ತೆ. ಯಥಾ ಗಾಂ ದರ್ಶಯ ಇತಿ ಉಕ್ತೆ ಲಿಂಗಂ ಮೂಢೋ ವದೇತ್ ತಥಾ ಅಪರೋಕ್ಷ್ಯಂ ಅನುಕ್ತ್ವಾ ತ್ವಂ ಲಿಂಗೇನ ಆವೇದಯಸಿ ಅಹೋ ಅಂತ ಹೇಳ್ಬಿಟ್ಟು ಒಂದು ಪರಿಹಾಸ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ನೋಡಿ, ಒಂದು ಹಸು ಎದುರುಗಡೆ ಎಲ್ಲೋ ನಿಂತಿದೆ. ಇವಾಗ ಹಸುವನ್ನು ತೋರಿಸು ಅಂತ ಯಾರಾದ್ರೂ ಕೇಳಿದ್ರೆ ಅವನು ಹಸು ಸುಮ್ಮನೆ ನೇರಾಗಿ ನೋಡಿ ಇದೇ ಇದೆ ಅಂತ ತೋರಿಸ್ಬೋದು. ಅದ್ ಬದಲು ಅವನು ಹಸುಗೆ ಕೊಬ್ಬೆಲ್ಲ ಇರ್ತಲ್ಲ, ಆದ್ರೆ ಇವ್ನ ಕೈಯಲ್ಲಿ ಏನಾದ್ರು ಆಕ್ಷನ್ ಮಾಡ್ದ ಅಂತ ಹೇಳಿದ್ರೆ ತುಂಬಾ ಅದೆಷ್ಟು ದಡ್ಡತನವಾಗಿರುತ್ತೋ ಆತರ ಆತ್ಮನನ್ನ ತೋರಿಸು ಅಂತ ಹೇಳಿದಾಗ ನೀನು ಇಂದ್ರಿಯಗಳ ಮುಖಾಂತರ ತಿಳ್ಕೊ ಅಂತ ಹೇಳ್ತಾ ಇದೆಯಲ್ಲ, ಅದೆಷ್ಟು ಹಾಸ್ಯಾಸ್ಪದವಾಗಿದೆ ಅಂತ ಅನ್ಗಿಸ್ತಾ ಇದ್ದಾರೆ ಇದನ್ನ ಹೇಳ್ಬಿಟ್ಟು. ಅಂದ್ರೆ ಇದೇನು ತುಂಬಾ ಸೀರಿಯಸ್ ಡೈಲಾಗ್ ಇದು ಆಕ್ಚುಲಿ. ಆದ್ರೆ ಏನ್ ಹೇಳಕ್ ಬರ್ತಾ ಇದೆ ಅಂದ್ರೆ ಇದು ನಿನ್ ಸ್ವರೂಪವೇ ಆಗಿದೆ. ಅದು ಅದನ್ನ ನೀನು ಹುಡುಕ್ತಾ ಇದೆಯಾ, ಅದಕ್ಕೆ ಹೇಗ್ ತಿಳ್ಕೊಳ್ಳುತ್ತಾ ಹುಡುಕ್ತಾ ಇದೆಯಾ ಇದು. ಅದೇ ನಿನ್ನ ಸ್ವರೂಪ ನಿನ್ನ ಅನುಭವದಲ್ಲಿ ಇರೋ ವಿಷಯ ಇದು, ಅದು ಗೊತ್ತಾಗ್ತಾ ಇಲ್ಲ ನಿನ್ಗೆ. ಹಾಗಾಗಿ ನಾವು ಇನ್ನೊಬ್ಬರನ್ನ ನೋಡಿ ಬದಲು ನಮ್ಮನ್ನ ನೋಡಿ ನಾವು ಹಾಸ್ಯ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಇಂಥ ಒಂದು ಸ್ವರೂಪ ನಮಗೆ ಅಷ್ಟು ಹತ್ತಿರದಲ್ಲಿ ಅಂದ್ರೆ ಏನೋ ನಾವೇ ಆಗಿದ್ರು ಕೂಡ ನಮ್ಗದು ಗೊತ್ತಾಗದೆ ಹೋಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾವು ನಮ್ಮ ವಿಷಯಕ್ಕೆ ನಾವು ಈ ಹಾಸ್ಯವನ್ನು ಮಾಡ್ಕೋಬೇಕಾಗಿದೆ. ಹಾಗಾಗಿ ಇದು ಮುಂದೆ ಹೇಳ್ತಾ ಇದ್ದಾರೆ, ಲಿಂಗಂ ವಾಚ್ಯಂ ಪರೋಕ್ಷೇ ಅರ್ಥೆ ನತು ಆತ್ಮನಿ ಪರೋಕ್ಷತಾ ಇತಿ ಮತ್ವಾ ಆಹ ಏವಕಾರಂ ಪರೋಕ್ಷಸ್ಯ ನಿವರ್ತಕಂ ಹೇಳ್ತಾ ಇದ್ದಾರೆ. ಇವಾಗ ನೋಡಿ, ಒಂದು ಇಂಡಿಕೇಟರ್ ಅಂತ ಹೇಳಿದ್ರೆ ಅದು ಯಾವ್ದು ಬೇಕಾಗುತ್ತೆ ಅಂತ ಹೇಳಿದ್ರೆ ಪರೋಕ್ಷವಲ್ಲದೆ ದೂರದಲ್ಲಿರೋ ವಸ್ತುವಿಗೆ ಅಥವಾ ನಮಗೆ ಕಣ್ಣಿಗೆ ನೇರ ಕಾಣಿಸದೇ ಇರೋ ವಸ್ತುವಿಗೆ ನಾವು ಇಂಡಿಕೇಟರ್ಸ್ ಅಲ್ಲಿ ಯೂಸ್ ಮಾಡ್ಬೇಕಾಗಿದೆ. ಇದಕ್ಕೆ ತುಂಬಾ ಪ್ರಸಿದ್ಧವಾದ ಉದಾಹರಣೆ ಶಾಸ್ತ್ರದಲ್ಲಿ ಕೊಡೋದು ಏನು ಅಂತ ಹೇಳಿದ್ರೆ ಪರ್ವತೋ ವನ್ಹಿಮಾನ್ ಅನ್ನೋದು. ಒಂದು ಪರ್ವತ ಇದೆ, ಅದರಲ್ಲಿ ಹೊಗೆ ಬರ್ತಾ ಇದೆ, ತುಂಬಾ ದೂರದಲ್ಲಿ ನೋಡ್ಬಿಟ್ಟು ಹೊಗೆ ನೋಡಿದಾಗ ಏನ್ ತಿಳ್ಕೊಡ್ತೀವಿ ಎಲ್ಲರಿಗೂ ತಕ್ಷಣ ಏನ್ ಬರ್ತೀವಿ ಅಂದ್ರೆ ಅಲ್ಲಿ ಬೆಂಕಿ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಬೆಂಕಿ ಅನುಮಾನ ಪ್ರಮಾಣ. ಬೆಂಕಿ ನಮ್ಗೆ ನೇರಾಗಿ ಕಾಣಿಸ್ತಾ ಇಲ್ಲ ಅಲ್ಲಿ, ಆದ್ರೆ ಹೊಗೆ ಕಾಣಿಸ್ತಾ ಇದೆ, ಹೊಗೆ ಕಣ್ಣು ಕಾಣಿಸ್ತಾ ಇದೆ. ಅದಕ್ಕೆ ಶಾಸ್ತ್ರದಲ್ಲಿ ಲಿಂಗ ಅಂತ ಹೆಸರು ಕೊಟ್ಟಿದ್ದಾರೆ. ಹೊಗೆಗೆ ಲಿಂಗ ಅಂತ ಹೆಸರು ಶಾಸ್ತ್ರದಲ್ಲಿ, ಟೆಕ್ನಿಕಲ್ ಇದು ಟರ್ಮ್ ಅದಕ್ಕೆ ಯೂಸ್ ಮಾಡೋದು. ಏನಕ್ಕೆ ಲಿಂಗ ಅಂತ ಕೇಳಿದ್ರೆ ಕಣ್ಣಿಗೆ ಕಾಣಿಸದೇ ಇರೋ ಬೆಂಕಿ ಇದೆಯಲ್ಲ ಅದನ್ನ ತೋರ್ಸ್ಕೊಡೋ ಅದಕ್ಕೆ ಗಮಕ ಇದೆ. ಲಿಂಗ ಅನ್ನೋದು ಗಮಕ ಅಂತ ಇನ್ನೊಂದು ಹೆಸರು. ಈ ಹೊಗೆನೆ ಅದನ್ನ ನಮ್ಗೆ ಇದೆ ಅಂತ ತೋರ್ಸ್ಕೊಡ್ತಾ ಇದೆ ನಮ್ಗೆ. ಹಾಗಾಗಿ ಏನಾಯ್ತು, ಇವನಿಗೆ ಸ್ವಲ್ಪ ಜ್ಞಾನ ಇರ್ಬೇಕು. ಇವನಿಗೆ ಪ್ರತ್ಯಕ್ಷ ಚೆನ್ನಾಗಿರ್ಬೇಕು, ಕಣ್ಣಿಂದ ನೋಡ್ಬೇಕಲ್ಲ. ಆಮೇಲೆ ಇವನ್ ಮುಂಚೆನೆ ಈ ಅಗ್ನಿ ಮತ್ತು ಹೊಗೆ ಎರಡು ಸೇರ್ಕೊಂಡೇ ಇದೆ ಅನ್ನೋದನ್ನ ಗೊತ್ತಾಗ್ಬೇಕು. ಹೊಗೆ ಅಂತ ಹೇಳಿದ ತಕ್ಷಣ ಅದು ಅಗ್ನಿ ಇರ್ಬೇಕು ಅಲ್ಲಿ ಅನ್ನೋದ್ರ ಮುಂಚೆ ಎಲ್ಲೆಲ್ಲೋ ನೋಡಿದ್ದಾನ ಅವನು, ಅಡಿಗೆ ಮನೆಯಲ್ಲಿ, ಹೋಮಕುಂಡದಲ್ಲಿ, ಯಾಗಶಾಲೆಯಲ್ಲಿ ನೋಡಿದ್ದಾನ ಅವನು. ಅವಾಗ ಏನಾಗುತ್ತೆ, ಏನೋ ಒಂದು ಕಡೆ ಹೊಗೆ ನೋಡಿದಾಗ ಅಲ್ಲಿ ಬೆಂಕಿ ಇದೆ ಅಂತ ಇವನು ಅನುಮಾನ ಮಾಡ್ಕೊಳ್ತಾನೆ. ಅಂದ್ರೆ ಇಲ್ಲಿ ಅನುಮಾನ ಪ್ರಮಾಣ ಅಂತ. ಇದು ಬೇರೆ ತರ ಡೌಟ್ ಅಲ್ಲ. ಅನುಮಾನ ಅಂತ ಕನ್ನಡದಲ್ಲಿ ಡೌಟ್ ಅಂತ ಒಂದು ಅರ್ಥಕ್ಕೆ ಬಂದ್ಬಿಟ್ಟಿದೆ. ಇದು ಶಾಸ್ತ್ರದಲ್ಲಿ ಅನುಮಾನ ಅಂದ್ರೆ ಅದೊಂದು ಪ್ರಮಾಣ, ಇಟ್ಸ್ ಎ ವ್ಯಾಲಿಡ್ ಪ್ರಮಾಣ ಇದು. ಹೀಗೆ ಯಾವುದು ನಮ್ಗೆ ಕಣ್ಣಿಗೆ ಕಾಣಿಸದೇ ಇರುತ್ತೋ ಅಥವಾ ನಮ್ಗೆ ದೂರದಲ್ಲಿ ಇದೆಯೋ ಆ ವಿಷಯಕ್ಕೆ ನೀವೇನಾದ್ರೂ ಇಂಡಿಕೇಟರ್ಸ್ ಕೊಡಿ, ಪರವಾಗಿಲ್ಲ.
ಆದ್ರೆ ಈ ಆತ್ಮನ ವಿಷಯಕ್ಕೆ ಇಂಡಿಕೇಟರ್ಸ್ ಎಲ್ಲ ಏನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇತಿ ಮತ್ವಾಹ ಏವಕಾರಂ ಪರೋಕ್ಷಸ್ಯ ನಿರ್ವರ್ತಕಂ. ಹಾಗಾಗಿ ಅದಕ್ಕೆ ನಾವು ಹಿಂದೆ ನೋಡಿದ್ವಲ್ಲ ಒಂದ್ ಸ್ವಲ್ಪ 2-3 ವಾರ ಮುಂಚೆ ಇದು ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ನಾವು ನೋಡಿದ್ವಿ. ಅದು ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಅಂತ ಉಪನಿಷದಲ್ಲಿ ಬರೋ ವಾಕ್ಯ ಅದು. ಅದಕ್ಕೆ ಇನ್ನು ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಇನ್ ಮತ್ತೆ ಹೇಳ್ತಾ ಇದ್ದಾರೆ, ಯದೇವ ಸಾಕ್ಷಾತ್ ಅಪರೋಕ್ಷಾತ್ ಅಂತ ಹೇಳ್ತಾ ಇದ್ದಾರೆ. ಯಾವುದು ಸಾಕ್ಷಾತ್ತಾಗಿ ಅಪರೋಕ್ಷವಾಗಿ ಇದೆಯೋ ಅದು ಆತ್ಮ ಅನ್ನೋದು. ಹಾಗಾಗಿ ಏವಕಾರ ಹಾಕಿ ಅದನ್ನ ಅದೇ ಸಾಕ್ಷಾತ್ತಾಗಿ ಅಪರೋಕ್ಷವಾಗಿರೋದು. ಯಾವ್ದು ಸಾಕ್ಷಾತ್ ಅಪರೋಕ್ಷ ಆಗಿ ಇರೋದು ಅಂತ ಹೇಳಿದ್ರೆ ಈ ಆತ್ಮನೇ ಅದು ಅಂತ ಹೇಳ್ಬಿಟ್ಟು ಅದನ್ನ ಏವಕಾರ ಹಾಕಿ ಅದನ್ನ ದೃಢವಾಗಿ ಅದನ್ನ ಸ್ಥಾಪನೆ ಮಾಡಿ ಹೇಳಿದ್ರು. ಆಮೇಲೆ ಮುಂದಕ್ಕೆ ಮುಖ್ಯಾಪರೋಕ್ಷ ಮುಕ್ತಂ ತೇ ಇತಿ ದರ್ಶಯಿತು ಪುನಃ ಪ್ರತ್ಯಕ್ ದೃಷ್ಟಿ ಪರಂ ವಾಕ್ಯಂ ಉತ್ತರತ್ವೇನ ವಕ್ತ್ಯಸೌ. ಹಾಗಾಗಿ ಮುಖ್ಯ ಅಪರೋಕ್ಷ ವಸ್ತು ಅಂದ್ರೆ ಏನಾಯ್ತು, ಎಲ್ಲದಕ್ಕಿಂತ ನಿಜವಾಗ್ಲೂ ನಮ್ಗೆ ಅಬ್ಸಲ್ಯೂಟ್ಲಿ ನಮ್ಗೆ ಅಪರೋಕ್ಷವಾಗಿರೋ ವಸ್ತು ಈ ಆತ್ಮ ಸ್ವರೂಪ ಅದು ಅನ್ನೋದನ್ನ ತೋರ್ಸಕ್ಕೆ ಅವರು ನಿನ್ನ ಆತ್ಮ ಅಂತ ಅವ್ರು ಹೇಳಿದ್ರು. ಈ ಆತ್ಮ ನಿನ್ನ ಆತ್ಮ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ನೀನು ಅಂತ ಮಾಡಿದ್ರೆ ಏನಾಗುತ್ತೆ, ಅದು ತಕ್ಷಣ ಅವನಿಗೆ ಒಂದು ಹೆಸರಾಗುತ್ತೆ. ಅದು ನನ್ನನ್ನು ನೋಡಿ ಹೇಳ್ತಾ ಇದ್ದಾರೆ, ಹಾಗಾದ್ರೆ ನಾನೇ ಈ ಆತ್ಮ ಅಂತ ಅವನಿಗೆ ಅದರಿಂದ ಒಂದು ಅರ್ಥ ಆಗಿದೆ. ಇದೆಲ್ಲ ಒಂದು ಮಹಾವಾಕ್ಯಗಳೇ. ಆಕ್ಚುಲಿ ನಾವು ಮಹಾವಾಕ್ಯ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ 4-5 ಮಾತ್ರ ಇದೆ ಅಂತ ನಾವು ಅನ್ಕೊಳ್ತೀವಿ. ಬೇಕಾದಷ್ಟು ಮಹಾವಾಕ್ಯಗಳು ಇಂಥ ಇದು ಉಪನಿಷತ್ತುಗಳಲ್ಲೇ ಬರುತ್ತೆ. ಎಲ್ಲೆಲ್ಲಿ ಜೀವನ ಬಗ್ಗೆ ಅವನ ಒಂದು ಸ್ವರೂಪವನ್ನು ಹೇಳ್ತಾ ಇದ್ದಾರೋ ಅದೆಲ್ಲ ಮಹಾವಾಕ್ಯ ಅಂತ ನಾವು ಗುರ್ತು ಮಾಡ್ಕೋಬಹುದು. ಅದೆಲ್ಲ ಪಟ್ಟಿ ಮಾಡಕ್ ಹೋದ್ರೆ ಬೇಕಾದಷ್ಟು ಸಿಗುತ್ತೆ ಅದ್ರಲ್ಲಿ. ಸೊ ಹಾಗಾಗಿ ಇಲ್ಲೂ ಕೂಡ ಈ ಒಂದು ವಿಷಯ ಕೂಡ ನಾನು ಅವಾಗಲೇ ಹೇಳಿದ್ನಲ್ಲ, ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಅನ್ನೋದು ಅದು ಕೂಡ ಒಂದು ಮಹಾವಾಕ್ಯ. ಇದು ನಿನ್ನ ಆತ್ಮ ಅಂತ ಹೇಳುವಾಗ ಏನಾಯ್ತು, ಯಾವ್ದು ಎಲ್ಲದರಲ್ಲೂ ಇದ್ಕೊಂಡು ನೋಡಿ. ಮಹಾವಾಕ್ಯ ಅಂದ್ರೆ ಅದಕ್ಕೆ ಏನಿರ್ಬೇಕು ಅಂತ ಹೇಳಿದ್ರೆ ಏನ್ ಅರ್ಥ ಅದಕ್ಕೆ ಮುಖ್ಯವಾಗಿ ಅಂತ ಹೇಳಿದ್ರೆ, ಜೀವ ಮತ್ತು ಈಶ್ವರ ಅಥವಾ ಈ ಆತ್ಮ ಮತ್ತು ಪರಮಾತ್ಮ ಆ ಎರಡು ಕೂಡ ಒಂದೇನೆ, ಅದಕ್ಕೆ ಎರಡಕ್ಕೂ ಭೇದ ಇಲ್ಲ ಅಂತ ತೋರಿಸೋ ವಾಕ್ಯಗಳಿಗೆ ಮಹಾವಾಕ್ಯ ಅಂತ ಅರ್ಥ. ಅಲ್ಲಿ ಏಷತ ಆತ್ಮ ಅಂತರ್ಯಾಮಿ ಅಂತ ಹೇಳುವಾಗ ಅದ್ ಏನ್ ಮಾಡ್ತಾ ಇದ್ರೆ, ಪ್ರತಿಯೊಂದು ಅಂದ್ರೆ ಪ್ರತಿಯೊಂದು ಅಂತ ಹೇಳಿದಾಗ ಏನಾಯ್ತು, ಇದು ಮಾತ್ರ ಅಲ್ಲ, ಇದು ಎಲ್ಲದರಲ್ಲೂ ಇದೆ ಅಂತ ಹೇಳಿದಾಗ ಅಖಂಡ ಆಯ್ತದು, ದೊಡ್ಡದಾಯ್ತದು, ತುಂಬಾ ದೊಡ್ಡ ಬೃಹತ್ ಆಯ್ತದು. ಹಾಗಾಗಿ ಆಕ್ಚುಲಿ ನಿನ್ನ ಒಂದು ಸ್ವರೂಪ ಯಾವ್ದು ಅಂತ ಹೇಳಿದ್ರೆ ನಿನ್ನ ಒಳಗಡೆ ಮಾತ್ರ ಇರೋದಲ್ಲ, ಅದು ಎಲ್ಲಾ ಕಡೆನೂ ಇದೆ ಅಂತ ಮೊದಲು ಹೇಳ್ಬಿಟ್ಟು ನೀನೇ ಇದು ಅಂತ ಹೇಳುವಾಗ ಡೈರೆಕ್ಟ್ ಆಗಿ ಹೇಳ್ದಂಗೆ ಆಗುತ್ತೆ ಅದು. ಅವಾಗ ನೀನೇ ಅದು, ಎಲ್ಲದರಲ್ಲೂ ಇರೋದು ನೀನೇನೆ ಅಂತ ಆಗುತ್ತೆ ಅದು. ಅವಾಗ ನನ್ನ ಸ್ವರೂಪ ನನ್ನ ಒಳಗಡೆ ಮಾತ್ರ ಇರೋದಲ್ಲ, ನಾನ್ ಆಕ್ಚುಲಿ ಒಳಗಡೆ ಎಲ್ಲರಲ್ಲೂ ನಾನೇ ಇರೋದು ಅಂತ ಒಂದು ಬುದ್ಧಿ ಬರ್ಸ್ಬೇಕು ಅದನ್ನ. ಅದಕ್ಕಾಗಿ ಈ ವಾಕ್ಯಗಳೆಲ್ಲ ಹೇಳೋದು. ಹಾಗಾಗಿ ಎಲ್ಲಿ ಹೇಳ್ತಾ ಇದ್ದಾರೆ, ಮುಖ್ಯಾಪರೋಕ್ಷ ಮುಕ್ತಂ ತೇ ಇತಿ ದರ್ಶಯಿತು ಪುನಃ ಪ್ರತ್ಯಕ್ ದೃಷ್ಟಿ ಪರಂ ವಾಕ್ಯಂ ಉತ್ತರತ್ವೇನ ವಕ್ತ್ಯಸೌ. ಇವಾಗ ಹೇಳ್ತಾ ಇದ್ದಾರೆ, ವಿದ್ವದ್ಭಾಷಾಂ ಅಬುದ್ಧ್ವಾ ಅನ್ಯಃ ಸ್ವರೂಪಾದಿಷು ಇವ ಆತ್ಮನಿ ಅಕ್ಷಜನ್ಯ ಅಪರೋಕ್ಷತ್ವಂ ಮತ್ವಾ ಅಪೃಚ್ಛತೆ ಪುರಾ ಇವ ತಮ್. ಇವಾಗ ಏನ್ ಹೇಳ್ತದೆ ಅಂದ್ರೆ, ಈ ವಿದ್ವತ್ ಅಂತ ಹೇಳಿದ್ರೆ ಈ ಒಂದು ಸ್ವಲ್ಪ ನೋಡಿ, ಇವಾಗ ಯಾವುದೇ ಒಂದು ಟೆಕ್ನಿಕಲ್ ಡಿಸ್ಕೋರ್ಸ್ ಅಂತ ಹೇಳಿದ್ರೆ, ಇವಾಗ ಮೆಡಿಕಲ್ ಒಂದು ಸೆಮಿನಾರ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ, ಆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರು ಎಲ್ಲರೂ ತಿಳ್ಕೊಂಡವ್ರು, ವಿಷಯ ತಿಳಿದವ್ರು ಅಂತವ್ರಿಗೆ ಬರಕಾಗುತ್ತೆ. ಅಲ್ಲಿ ಆ ಫೀಲ್ಡ್ ಗೊತ್ತಿಲ್ಲದೆ ಇರೋರು ಅಲ್ಲಿ ಹೋಗ್ಬಿಟ್ಟು ಏನ್ ಪ್ರಯೋಜನ ಇಲ್ಲ ಅಲ್ವಾ. ಅಂತ ಸೆಮಿನಾರ್ ನಲ್ಲಿ ಅವ್ರು ಹೇಳ್ತಾರೆ, ಇದೆಲ್ಲ ಫೀಲ್ಡ್ಗೂ ಸಮಾನ. ಒಂದು ಕಂಪ್ಯೂಟರ್ ಫೀಲ್ಡ್ ಆಗ್ಲಿ ಅಥವಾ ಯಾವುದೇ ಒಂದು ಲ್ಯಾಂಗ್ವೇಜ್ ಆಗ್ಲಿ ಅಥವಾ ಯಾವುದೇ ಒಂದು ಟೆಕ್ನಿಕಲ್ ಇದು ಡಿಸಿಪ್ಲಿನ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋರು ಮಾತ್ರ ಅಲ್ಲಿ ಬರ್ತಾರೆ. ಅದೇ ತರ ಇಲ್ಲಿ ಕೂಡ ಇವರು ಅಪೇಕ್ಷೆ ಏನು ಅಂತ ಹೇಳಿದ್ರೆ, ಈ ಒಂದು ಡಿಸ್ಕೋರ್ಸ್ ಇದೆಯಲ್ಲ, ಆತ್ಮನ ಬಗ್ಗೆ ಡಿಸ್ಕೋರ್ಸ್ ಇದೆಯಲ್ಲ, ಇದಕ್ಕೆ ಒಂದು ಪೂರ್ವ ಸಿದ್ಧತೆ ಬೇಕು ಅಂತ ಇವ್ರದ್ದು ಒಂದು ಉದ್ದೇಶ. ಅವಾಗ್ಲೇನೆ ಅದ್ರ ಬಗ್ಗೆ ಮಾತಾಡುವಾಗ ಇವನಿಗೆ ಅಷ್ಟಾದ್ರೂ ಗೊತ್ತಾಗುತ್ತೆ ಅದು. ಅದಕ್ಕೆ ಒಂದು ನಮ್ಮ ಇದ್ರಲ್ಲಿ ಕೂಡ ನಮ್ಮ ಶಂಕರಾಚಾರ್ಯರು ಕೂಡ ಇದು ವಿವೇಕ ಚೂಡಾಮಣಿಯಲ್ಲಿ ಒಂದು ಬರ್ದಿದ್ದಾರೆ. ದಟ್ ಈಸ್ ಅಪಾರ್ಟ್ ಫ್ರಮ್ ಶಬದಮಾದಿಗಳು ಬಿಟ್ಟು ಇನ್ನು ಕೆಲವು ಹೇಳಿದ್ದಾರೆ. ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣ ಅಧಿಕಾರಿ ಆತ್ಮವಿದ್ಯಾಯಾಮ್ ಉಕ್ತ ಲಕ್ಷಣ ಲಕ್ಷಿತ ಅಂತ ಹೇಳ್ತಾರೆ ಅವರು. ಅವಾಗ ಮೇಧಾವಿ ಆಗಿರ್ಬೇಕು, ಆಮೇಲೆ ಊಹಾಪೋಹ ವಿಚಕ್ಷಣ ಆಗ್ಬೇಕು. ಊಹಾಪೋಹ ಅಂತ ಹೇಳಿದ್ರೆ ಒಬ್ರು ನಮ್ಮ ಹತ್ರ ಏನೋ ಒಂದು ಹೇಳ್ತಾ ಇರುವಾಗ ಅವರು ಏನೋ ಒಂದು ಕನ್ವೆ ಮಾಡ್ತಾ ಇದ್ದಾರೆ, ನಮ್ಗೆ ಅವ್ರ ಶಬ್ದಗಳಿಂದ ಕನ್ವೆ ಮಾಡ್ತಾ ಇದ್ದಾರೆ. ಅವ್ರ ಶಬ್ದಗಳಿಂದ ಕನ್ವೆ ಮಾಡ್ತಾ ಇರುವಾಗ ಅವ್ರು ಹೇಳ್ದೇ ಇರೋ ವಿಷಯವನ್ನ ಕೂಡ ಇವನು ಊಹೆ ಮಾಡ್ಕೊಂಡು ಇವನಿಗೆ ಫಿಲ್ಅಪ್ ಮಾಡ್ಕೊಳ್ಳಿಕ್ಕೆ ಇವನಿಗೆ ಸಾಮರ್ಥ್ಯ ಇರಬೇಕು, ಅದ್ ಕೆಪಾಸಿಟಿ ಇರಬೇಕು. ಅದ್ ಮಾತ್ರ ಅಲ್ಲ, ಅವ್ರು ಹೇಳಿರೋದ್ರಲ್ಲಿ ಕೆಲವುದೆಲ್ಲ ಇವನಿಗೆ ಬೇಕಿಲ್ಲ, ಅಂತದೆಲ್ಲ ಈ ವಿಷಯಕ್ಕೆ ಬೇಕಿಲ್ಲ, ಅಂತದ್ದು ಬೈ ಫೋರ್ಸ್ ಅವರು ಕೆಲವುದೆಲ್ಲ ಸೇರ್ಸ್ ಹೇಳ್ಬೇಕಾಗುತ್ತೆ. ಆ ಸೇರ್ಸ್ ಹೇಳಿದ್ರಲ್ಲ ಅದು ಬೇಕಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಳ್ಳಕ್ಕೆ ಇವನಿಗೆ ಆಗ್ಬೇಕು, ಅಪೋಹ ಅದೇನೆ. ಸೊ ಯಾವ್ದು ಈ ಹೇಳಿಲ್ವೋ ಅದನ್ನ ಸಪ್ಲೈ ಮಾಡಕ್ಕೆ ಇವನಿಗೆ ಕೆಪಾಸಿಟಿ ಇರ್ಬೇಕು, ಯಾವ್ದು ಬೇಕಿಲ್ವೋ ಅದನ್ನ ಇವನು ರಿಜೆಕ್ಟ್ ಮಾಡಕ್ಕೂ ಇವನಿಗೆ ಕೆಪಾಸಿಟಿ ಇರ್ಬೇಕು. ಊಹಾಪೋಹ ವಿಚಕ್ಷಣ, ಅದ್ರಲ್ಲಿ ಇವನು ಪರಿಣಿತನಾಗಿರ್ಬೇಕು. ಸೊ ಮೇಧಾವಿ ಪುರುಷೋ ವಿದ್ವಾನ್ ಆಗಿರ್ಬೇಕು ಅಂದ್ರೆ ಆ ಶಬ್ದಗಳ ಒಂದು ಅರ್ಥ ಎಲ್ಲ ತಿಳಿದಿರ್ಬೇಕು ನಿಮಗೆ. ಅಲ್ಲಿ ಯೂಸ್ ಮಾಡೋ ಒಂದು ಟರ್ಮ್ಸ್ ಏನು, ಟೆಕ್ನಿಕಲ್ ಟರ್ಮ್ಸ್ ಏನು, ಅದೆಲ್ಲ ಗೊತ್ತಿರ್ಬೇಕು. ಹಾಗಾಗಿ ಅಂತ ಒಂದು ಡಿಸ್ಕೋರ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ, ಆ ಅಕ್ಷಜನ್ಯ ಅಪರೋಕ್ಷತ್ವಂ ಮತ್ವಾ ಅಪೃಚ್ಛತೆ ಪುರಾ ಇವ ತಮ್. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಆತ್ಮ ಅನ್ನೋದು ಅಪರೋಕ್ಷವಾಗಿ ತಾನಾಗೆ ಸ್ವಪ್ರಕಾಶವಾಗಿ ತಿಳಿತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಈ ಆತ್ಮನನ್ನ ನಾವು ನಮ್ಮ ಇಂದ್ರಿಯಗಳಿಂದ ಉಂಟಾಗೋ ನಮ್ಮ ಜ್ಞಾನಗಳಿದೆಯಲ್ಲ,
ಅವುಗಳ ಮುಖಾಂತರ ಆತ್ಮನ ತಿಳ್ಕೊಳ್ಳೋದು ಅಂತ ಒಂದು ಇರೋದು. ಆ ಒಂದು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಕೇಳ್ತಾ ಇದ್ದಾನೆ. ಇದರಲ್ಲಿ ಯಾಕೆ ಕೇಳ್ತಾ ಇದೆ ಅಂದ್ರೆ, ನಮ್ಗೆ ಅಂತ ಸ್ಥಿತಿ ಇದೆ, ನಮ್ಗೆ ಅಪರೋಕ್ಷವಾಗಿ ಇದೆ ಇದೆ ಅಂತ ನಮ್ಗೆ ಗೊತ್ತಾಗದೆ ಹೋದ್ರು ಕೂಡ ಇವುಗಳ ಮುಖಾಂತರ ನಮ್ಗೆ ಹೇಳ್ಕೊಟ್ಟಾಗ ನಮ್ಗೆ ಅರ್ಥ ಆಗುತ್ತೆ ಅದು. ಓಹೋ, ಹಾಗಾದ್ರೆ ನಾನು ನೋಡ್ತಾ ಇದ್ದೀನಿ, ತಿಳಿತಾ ಇದ್ದೀನಿ, ಅಥವಾ ರುಚಿ ನೋಡ್ತಾ ಇದ್ದೀನಿ, ಇವುಗಳೆಲ್ಲ ನನ್ಗೆ ಬರೋ ಅನುಭವಗಳು, ಇದ್ರ ಹಿನ್ನೆಲೆಯಲ್ಲಿ ಒಂದು ಚೈತನ್ಯ ಇದೆ ಅಂತ ನಮ್ಗೆ ಇಷ್ಟೆಲ್ಲ ಬಿಡಿಸಿ ಹೇಳಿದಾಗ ಅವಾಗ ನಮ್ಗೆ ಅದನ್ನ ಒಪ್ಕೊಳಕ್ಕೆ ಆಗುತ್ತೆ. ಅದು ಒಪ್ಕೊಂಡ್ರು ಕೂಡ ಅದು ನಾನೇನೆ ಅಂತ ತಿಳ್ಕೊಳ್ಳಕ್ಕೆ ಇನ್ನೂ ಸ್ವಲ್ಪ ಮುಂದಕ್ಕೆ ಸಾಧನೆ ಬೇಕಾಗುತ್ತೆ. ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಈ ತರ ದೃಷ್ಟಾಂತ ಕೊಟ್ಟು ಇದನ್ನ ಒಂದು ಆರ್ಗ್ಯುಮೆಂಟ್, ಇದು ತರ್ಕ ಎಲ್ಲ ಹೇಳಿ ಮಾಡೋದಕ್ಕೆ ಮನನ ಅಂತ ಹೇಳ್ತಾರೆ. ಅಂತ ಒಂದು ಸ್ವರೂಪ ಯಾವ್ದು ಅಂತ ತಿಳ್ಕೊಳ್ಳಕ್ಕೆ ನಾವು ನಿಧಿಧ್ಯಾಸನ ಮಾಡ್ಬೇಕಾಗುತ್ತೆ. ಅದು ಅವಾಗ ಏನ್ ಮಾಡ್ಬೇಕಾಗುತ್ತೆ, ನಮ್ಮ ಇಂದ್ರಿಯಗಳ ವ್ಯಾಪಾರವೆಲ್ಲ ನಿಲ್ಲಿಸಿ ನಾವು ಇದ್ರ ಮೇಲೆ ಫೋಕಸ್ ಮಾಡಿ ನಾವು ಅಂತರ್ಮುಖವಾಗಿ ಇಟ್ಕೊಂಡು ಬಹಿರ್ಮುಖತೆಯನ್ನು ಬಿಟ್ಟು ಇದಕ್ಕೆ ಬೇಕಾಗಿದೆ. ಅದು ನಿಧಿಧ್ಯಾಸನ ಅನ್ನೋದು ಇನ್ನೊಂದು ಸ್ಟೇಜ್. ಅದು ಅನ್ಲೆಸ್ ಮಾಡಿ, ಹಾಗಾಗಿ ಅನ್ಲೆಸ್ ಮಾಡಿ ತಿಳ್ಕೊಳ್ಳೋದು ಒಂದು ಫಸ್ಟ್ ಸ್ಟೇಜ್ ಅದು. ಬಟ್ ಅದನ್ನ ಇಂಟರ್ನಲೈಸ್ ಮಾಡ್ಕೊಳ್ಳೋದು ಅನ್ನೋದು ನಿಧಿಧ್ಯಾಸನದಲ್ಲಿ ಬರುತ್ತೆ ಅದು. ಸೊ ಈಗ ಇದನ್ನ ಹೇಳಿದ್ಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ದೃಷ್ಟಶ್ರುತ ಮತ ಜ್ಞಾತೇಶು ಏಷು ಸರ್ವಾಂತರಃ ಕಃ ದೃಷ್ಟ್ಯಾದಿ ಅಗೋಚರಃ ಪ್ರತ್ಯಂಗಿತಿ ಪ್ರಶ್ನಂ ಅಪಾಕರೋತ್. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಹೌದು ಅದೇನೆ, ಯೋ ಅಂತ ಪ್ರವಿಶ್ಯ ಮಮ್ಮ ವಾಸಿಮಿಮಾಂ ಪ್ರಸುಪ್ತಾಂ ಸಂಜೀವೈತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅಂತ ಹೇಳ್ಬಿಟ್ಟು ನಮ್ ಬರ್ತಲ್ಲ, ಅದೇ ವಿಷಯವೇ ಇಲ್ಲಿ ಬರ್ತಾ ಇರೋ ವಿಷಯ ಅದೇನೆ ಆಕ್ಚುಲಿ. ಹಾಗಾಗಿ ಅವನು ಅಷ್ಟು ಚೆನ್ನಾಗಿ ಭಕ್ತಿ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ದಾನೆ. ಬಟ್ ಅದನ್ನ ನಾವು ವೇದಾಂತದ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾದ್ರೆ ಇಷ್ಟೆಲ್ಲ ನಾವು ಹೇಳ್ಬೇಕಾಗುತ್ತೆ, ಅಥವಾ ಅಲ್ಲಿ ಹೇಳಿರೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಇದೆಲ್ಲ ಹೇಳ್ಬೇಕಾಗುತ್ತೆ ಅದು. ಹಾಗಾಗಿ ಅವನು ಎಷ್ಟೊಂದು ನೋಡಿ, ಆ ಒಂದು ಶ್ಲೋಕದಲ್ಲಿ ಎಷ್ಟೊಂದು ತುಂಬಿಟ್ಟಿದ್ದಾರೆ ಅವರು. ಎಲ್ಲಾ ಇಡೀ ವೇದಾಂತವನ್ನೇ ಆ ಒಂದು ಶ್ಲೋಕದಲ್ಲಿ ಹೇಳ್ಬಿಡ್ತಾರೆ ಅವರು. ಅಲ್ಲಿ ಆ ಒಂದು ಶ್ಲೋಕದಲ್ಲಿ ಹೇಳಿದ್ದೇನೆ, ಕೇವನೋಪನಿಷತ್ ಅಂತ ಒಂದು ಉಪನಿಷತ್ ಹೇಳಿದೆ ಆ ವಿಷಯವನ್ನ. ಅದೇ ಭಾಗವತ ಅನ್ನೋದು ಅಷ್ಟೊಂದು, ಭಾಗವತ ಆಗ್ಲಿ ಮಹಾಭಾರತ ಆಗ್ಲಿ ಯಾವುದೇ ಇಂಥ ಗ್ರಂಥಗಳೆಲ್ಲ ಯಾವ್ದಕ್ ಬಂದಿರೋದು ಅಂತ ಹೇಳಿದ್ರೆ, ಯಾವುದು ತುಂಬಾ ಉಪನಿಷತ್ತುಗಳಲ್ಲಿ ಗೂಢವಾಗಿರುತ್ತೋ ಅದನ್ನ ನಮಗೆ ಇಂಥ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ತೋರ್ಸಕ್ಕೆ ಬಂದಿರೋ ಗ್ರಂಥಗಳಲ್ಲ. ಆದ್ರೆ ಅದನ್ನ ಹೇಳೋರು ಯಾರಾಗಿರ್ಬೇಕು ಅಂತ ಹೇಳಿದ್ರೆ, ಇಂಥ ಒಂದು ವಿಷಯವನ್ನು ತಿಳ್ಕೊಂಡಿರೋರಾಗಿರ್ಬೇಕು. ಅವಾಗಲೇ ಅವ್ರಿಗೆ ಅದಕ್ಕೆ ಚೆನ್ನಾಗಿ ಕರೆಕ್ಟ್ ಅವ್ರಿಗೇನೆ ಇದನ್ನ ಚೆನ್ನಾಗಿ ಹೇಳಕ್ಕಾಗುತ್ತೆ. ಅದನ್ನ ಇಲ್ಲವರೆ ವಿಷಯ ಗೊತ್ತಾಗಲ್ಲ ಯಾರಿಗೂ, ಆತರ ಇರುತ್ತೆ ಅದು. ಇದನ್ನ ಹೇಳಿದ್ಮೇಲೆ ಮುಂದಕ್ಕೆ, ವೇದ್ಮಿ ಇತಿ ಯದ್ಬಲಾತ್ ಭಕ್ತಿ ನ ವೇದ್ಮಿ ಇತಿ ಚ ಯದ್ಬಲಾತ್ ಯೋಗಿನೋ ಅನುಭವಂತೇತಂ ಅಗೋಚರತೆಯ ಯವಹಿ. ನೋಡಿ ಎಷ್ಟು ಚೆನ್ನಾಗಿ ಒಂದು ಶಬ್ದ ಹೇಳ್ತಾರೆ, ವಾಕ್ಯ ಹೇಳ್ತಾ ಇದ್ದಾರೆ ಅವರು. ನೋಡು, ನೀನು ಯಾವ ಒಂದು ಶಕ್ತಿಯಿಂದ ನೀನು ಇದು ನನಗೆ ತಿಳಿಯಿತು ಅಂತ ಹೇಳ್ತೀಯೋ, ಯಾವ ಒಂದು ಶಕ್ತಿಯಿಂದ ನನಗೆ ಇದು ತಿಳಿದಿಲ್ಲ ಅಂತಾನು ಹೇಳ್ತೀಯೋ, ಆ ಒಂದು ಸ್ವರೂಪವನ್ನ ಯೋಗಿಗಳು ಅವ್ರು ಅನಾಯಾಸವಾಗಿ ಅವ್ರ ತಾನೆಯಿಂದ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇವಾಗ ನೋಡಿ, ಇವಾಗ ಏನು ಗೊತ್ತಾಯ್ತು ನಮ್ಗೆ, ಈ ವಿಷಯ ನನಗೆ ಗೊತ್ತಾಯ್ತು ಅಂತ ಹೇಳುವಾಗ ನೋಡಿ, ಗೊತ್ತಾಗೋದು ಗೊತ್ತಿಲ್ಲದೆ ಇರೋದು ಎರಡು ಕೂಡ ಎಲ್ಲಿದೆ ಅಂತ ಹೇಳಿದ್ರೆ ಅಂತಃಕರಣದಲ್ಲಿದೆ. ಇವಾಗ ನೋಡಿ, ನಾವು ಒಬ್ಬನಿಗೆ ನಿಮ್ಗೆ ಈ ಲ್ಯಾಂಗ್ವೇಜ್ ನಿಮಗೆ ಗೊತ್ತಾ ಅಂತ ಕೇಳಿದ್ರೆ ನಮ್ಗೆ ಅವನು ತಕ್ಷಣ ಹೇಳ್ತಾನೆ, ನಿಮಗೆ ಗೊತ್ತು ಅಂತ ಹೇಳ್ತಾನೆ, ಗೊತ್ತಿಲ್ಲ ಅಂತ ಹೇಳ್ತಾನೆ ಅವನು. ಅವಾಗ ಗೊತ್ತು ಅಂತ ಹೇಳೋದಕ್ಕೂ ಗೊತ್ತಿಲ್ಲ ಅಂತ ಹೇಳೋದಕ್ಕೂ ಅವ್ನಿಗೆ ಏನು ಹೇಗ್ ಬರ್ತಿ ಅಂತ ಕೇಳಿದಾಗ, ಅವನ ಅಂತಃಕರಣದಲ್ಲಿ ಅವನಿಗೆ ಈ ಒಂದು ಜ್ಞಾನ ನನಗಿದೆ ಅಥವಾ ಈ ಜ್ಞಾನ ಇದೇ ಇಲ್ಲ ಅಂತ ಎರಡನ್ನೂ ತಿಳ್ಕೊಳಕ್ಕೆ ಅವನಿಗೆ ಒಂದು ಸಾಕ್ಷಿಯ ಒಂದು ಚೈತನ್ಯ ಬೇಕು ಹಿನ್ನೆಲೆಯಲ್ಲಿ. ಅದೇ ಅವ್ನ ತಕ್ಷಣ ಅವ್ರಿಗೆ ಇದೆಲ್ಲ ಒಂದು ನ್ಯಾನೋ ಸೆಕೆಂಡ್ಸ್ ಅಲ್ಲಿ ನಡೆದೋಗ್ಬಿಡ್ತೇ ಇದು. ಇದನ್ನ ನಾವು ಅನಲೈಸ್ ಮಾಡಿ ನೋಡ್ಬೇಕಾದ್ರೆ ಅದಕ್ಕೆ ತುಂಬಾ ಹೇಳ್ಬೇಕಾಗಿದೆ ಅದು. ಆದ್ರೆ ಒಂದು ಸೆಕೆಂಡ್ ಅಲ್ಲಿ ಒಂದು ಸ್ಮಾಲ್, ಅದಕ್ಕೆ ನ್ಯಾನೋ ಸೆಕೆಂಡ್ ಅಂತ ಹೇಳ್ತೀವಿ, ಅಷ್ಟರೊಳಗಡೆ ಇದೆಲ್ಲ ನಡೆದೋಗ್ಬಿಡ್ತೇ ಅದು. ಅವಾಗ ಅವನೇನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೇಕಾಗಿಲ್ಲ, ಯೋಚನೆ ಮಾಡಿ ನೋಡ್ಬೇಕಾಗಿಲ್ಲ, ತಕ್ಷಣ ಅವ್ನು ಹೇಳ್ಬಿಡ್ತಾನೆ. ಅವಾಗ ತನ್ನ ಅಂತಃಕರಣದಲ್ಲಿರೋ ಒಂದು ಜ್ಞಾನವನ್ನು ಅಥವಾ ಅಂತಃಕರಣದಲ್ಲಿರೋ ಒಂದು ಅಜ್ಞಾನವನ್ನು ಎರಡಕ್ಕೂ ಕೂಡ ಇವನು ಸಾಕ್ಷಿಯಾಗಿದ್ದಾನೆ. ಅದಕ್ಕೆ ನೋಡಿ, ಇವಾಗ ಯಾರಾದ್ರೂ ಒಬ್ಬನ್ನ ನೋಡಿ, ಎಷ್ಟು ಕೂಡ ಗೊತ್ತಿರೋ ನಿಮ್ಗೆ ದಡ್ಡ ಅಂತ ಯಾರಾದ್ರೂ ಬೈದ್ರು ಕೂಡ ಆಕ್ಚುಲಿ ಆ ಬೈಯೋದು ಎಲ್ಲವೂ ಕೂಡ ಯಾವ್ದಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಅಂತಃಕರಣಕ್ಕೆ ಹೋಗುತ್ತೆ, ಅದು ಆತ್ಮನಕ್ಕೆ ಹೋಗೋದೇ ಇಲ್ಲ ಅದು. ಹಾಗಾಗಿ ಅವನು ನಿಜವಾಗ್ಲೂ ಒಂದು ಜ್ಞಾನಿಯಾಗಿದ್ರೆ ಇವನಿಗೆ ಜ್ಞಾನಿಯಾಗಿದ್ರು ಕೂಡ ಕೆಲವು ವಿಷಯಗಳು ಅವನಿಗೆ ಲೋಕದ ಕೆಲವು ವಿಷಯಗಳು ಗೊತ್ತಿಲ್ಲದೆ ಪಾಸಿಬಿಲಿಟಿ ಇದೆ ಖಂಡಿತ. ಹಾಗಾಗಿ ಅಂತ ಇದರಲ್ಲಿ ಯಾರಾದ್ರೂ ಅವ್ನ ಬೈದ್ರು ಕೂಡ ಅವ್ನು ಏನ್ ಮಾಡ್ತಾನೆ, ಇದಕ್ಕೆ ತಾನೇ ಹೇಳ್ತಾ ಇದ್ದಾನೆ, ನನ್ಗೇನು ಇಲ್ವಲ್ಲ ಇದು ಅಂತ ಹೇಳ್ಬಿಟ್ಟು ಅವನು ಅದಕ್ಕೆ ಯಾವಾಗ ಬೇಜಾರಾಗೋದೇ ಇಲ್ಲ. ಆದ್ರೆ ಯಾರು ಅಂತಃಕರಣದಲ್ಲಿ ತನ್ನ ಬುದ್ಧಿಯಲ್ಲಿ ಅದ್ರ ಮೇಲೆ ಒಂದು ಐಡೆಂಟಿಫಿಕೇಶನ್ ಇಟ್ಕೊಂಡಿದಾರೋ ಅವನಿಗೆ ಏನಪ್ಪಾ ಇದು ನನ್ನ ನೋಡ್ಬಿಟ್ಟು ಈ ತರ ದಡ್ಡ ಅಂತ ಹೇಳ್ಬಿಟ್ರಿ ಇವರು ಅಂತ ಹೇಳ್ಬಿಟ್ಟು ನನಗೆ ತೇಜೋವರೆ ಮಾಡ್ಬಿಟ್ರು ಅಂತೆಲ್ಲ ಹೇಳ್ಬಿಟ್ಟು ಆಪಾದನೆ ಮಾಡ್ತಾನೆ. ಅದೇ ಎರಡಕ್ಕೂ ವ್ಯತ್ಯಾಸ. ಹಾಗಾಗಿ ಅದಕ್ಕೆ ನೋಡಿ, ಜ್ಞಾನಿಗಳ ಲಕ್ಷಣ ಹೇಳುವಾಗ ಉಪನಿಷತ್ತುಗಳಲ್ಲಿ ಅಥವಾ ನಮ್ಮ ಭಗವದ್ಗೀತೆಯಲ್ಲೆಲ್ಲ ಕೂಡ ತುಂಬಾ ಒಂದು ಮುಖ್ಯವಾದ ಒಂದು ವಿಷಯ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಮಾನಾಪಮಾನಯೋ ತುಲ್ಯ ಅಂತ ಹೇಳ್ತಾರೆ. ಮಾನ ಅಥವಾ ಅಪಮಾನ ಎರಡಾದ್ರೂ ಕೂಡ ಅವರು ಒಂದೇ ರೀತಿಯಲ್ಲಿ ಇರ್ತಾರೆ ಅಂತ. ಇದನ್ನ ಒಬ್ಬ ಜ್ಞಾನಿ ಆಗ್ಬೇಕಾದವನು
ಅವ್ರು ಇದನ್ನ ಕಲ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳ್ತೀಯ ಇದು ಭಗವದ್ಗೀತೆ. ಹಾಗಾಗಿ ಜ್ಞಾನಿಗೆ ಅದು ಸ್ವಾಭಾವಿಕ ಬಂದ್ಬಿಟ್ಟಿರುತ್ತೆ ಅದು. ಅವನಿಗೆ ಲೋಕದಲ್ಲಿ ಯಾವುದೇ ನೋಡಿ, ಲೋಕದಲ್ಲಿ ಅವ್ನಿಗೆ ಲೋಕದಲ್ಲಿ ನಾವು ಕಾಲಿಟ್ಟಿದ ತಕ್ಷಣ ನಮ್ಗೆ ಮಾನ ಅಪಮಾನ, ಶೀತ ಉಷ್ಣ, ಇದು ಲಾಭ ನಷ್ಟ ಇದೆಲ್ಲ ತಪ್ಪಿದಲ್ಲ. ಅದು ಅವ್ನ ಪ್ರಾರಬ್ಧ ಕರ್ಮ ಪ್ರಕಾರ ಅದೆಲ್ಲ ಬರ್ತಾನೆ ಇರುತ್ತೆ ಅದು. ಆದ್ರೆ ಅವ್ನು ಹೇಗೆ ಅದನ್ನ ಸ್ವೀಕರಿಸ್ತಾನೆ ಅನ್ನೋದ್ರ ಮೇಲೆ ಅವನಿಗೆ ಮನಸ್ಸಲ್ಲಿ ಶಾಂತಿ ಇರ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ ಅದು. ಹಾಗಾಗಿ ನಿನ್ಗೆ ನಿಜವಾಗ್ಲೂ ಮನಸ್ಸಲ್ಲಿ ಶಾಂತಿ ಇರ್ಬೇಕು ಅಂತ ಹೇಳಿದ್ರೆ ಇಂಥ ವಿಷಯಗಳೆಲ್ಲ ನೀನ್ ನೋಡುವಾಗ ನಿನ್ಗೆ ಬಂದಾಗ ನೀನು ಹೇಗೆ ನೀನು ಬಿಹೇವ್ ಮಾಡ್ಬೇಕು, ಹೇಗೆ ನೀನು ನಿನ್ನ ರಿಯಾಕ್ಷನ್ಸ್ ಎಲ್ಲ ಹೇಗಿರ್ಬೇಕು ಅನ್ನೋದೆಲ್ಲ ಹೇಳ್ಕೊಡುತ್ತೆ ಅದು. ಅವಾಗ ಹಾ ಜಯ ಜಯ ಲಾಭ ಲಾಭ ಎಲ್ಲವೂ ಕೂಡ ಎಲ್ಲವೂ ಕೂಡ. ಹಾಗಾಗಿ ಇಲ್ಲಿ ರಚನೆ ಹೇಳ್ತಾ ಇದ್ದಾರೆ, ಜ್ಞಾನ ಮತ್ತು ಅಜ್ಞಾನ ಎರಡನ್ನೂ ಕೂಡ ನೀನು ಯಾವ ಒಂದು ಶಕ್ತಿಯಿಂದ ತಿಳಿತಾ ಇದೆಯೋ ಅದೇ ನಾನು ಅಂತ ಇವರು ಯೋಗಿಗಳು ಅದನ್ನ ಅನಾಯಾಸವಾಗಿ ಅದನ್ನ ತಿಳ್ಕೊಂಡಿದ್ದಾರೆ, ಅನುಭವದಿಂದಲೇ ತಿಳ್ಕೊಂಡಿದ್ದಾರೆ ಅಂತ ಅದನ್ನ ಹೇಳ್ತಾರೆ. ಹಾಗಾದ್ರೆ ಏನಾಯ್ತು, ಕಿಂಜ್ಯೋತಿಸ್ತವ ಅದೇನೆ. ಹಾಗಾಗಿ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈ ಜ್ಯೋತಿಯಿಂದನೇ ಗೊತ್ತಾಗ್ತಾ ಇದೆ ನಮ್ಗೆ ಅಂತ. ಹೀಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾನೇ ತಿಳ್ಕೊಳ್ಳೋದು ಅಂತ ನಾವ್ ಹೇಳ್ತೀವಿ. ಆದ್ರೆ ಆಕ್ಚುಲಿ ನಾನು ಅಂತ ಹೇಳುವಾಗ ನಮ್ಗೆ ಅಲ್ಲಿವರೆಗೂ ಹೋಗಿರಲ್ಲ ನಾವು. ಬಟ್ ಉಪನಿಷತ್ ಹೇಳ್ಕೊಟ್ಟಾಗ ನಾವು ಏನ್ ಮಾಡ್ತೀವಿ, ನಾನ್ ತಿಳ್ಕೊಳ್ತೀನಿ ಅಂತ ಹೇಳೋನ್ ಬೇರೆ, ಆದ್ರೆ ಆ ತಿಳುವಳಿಕೆ ಅನ್ನೋದು ಆ ಚೈತನ್ಯ ಅನ್ನೋದು ಯಾವ್ದು ಅಂದ್ರೆ ಅದು ಬೇರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂತದೆಲ್ಲ ಇವ್ರು ಹೇಳ್ತಾರೆ. ಸ್ವಲ್ಪ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆ ವಿಷಯಗಳಲ್ಲಿ, ಸ್ವಲ್ಪ ಅಷ್ಟೊಂದು ಸಾಫ್ಟ್ ಆಗಿರಲ್ಲ. ಬಟ್ ಸ್ಟಿಲ್ ಅಂತ ಒಂದು ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡಿ ಹೇಳ್ತಾರೆ ನಮ್ಗೆ. ನಾವು ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ಲೇಬೇಕು, ಮುಂದಕ್ಕೆ ಬೇರೆ ದಾರಿ ಇಲ್ಲ. ಇವಾಗ ಉಕ್ತ ವರ್ತ್ಮಾತಿರೇಕೇಣ ನ ಆತ್ಮವಸ್ತು ಘಟಾಧಿಪತ್ಯ ಶಕ್ಯತೆ ಪ್ರತಿನಿರ್ದೇಷ್ಟುಂ ಪ್ರಮಾಣ ಅಗೋಚರತ್ವತಃ ಹೇಳ್ತಾ ಇದಾರೆ. ಇವಾಗ ನಾವ್ ಯಾವ್ದನ್ನ ಹೇಳಿದ್ವೋ ಅಂದ್ರೆ ಅಂತಃಕರಣದಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ನೋಡಕ್ಕೆ ಒಂದು ಚೈತನ್ಯ ಇದೆ. ಅದು ಅದ್ರ ಮುಖಾಂತರ ಹಾಗೆ ನೀನ್ ತಿಳ್ಕೊಬಹುದು, ನಿನ್ ಸ್ವರೂಪ ಯಾವ್ದು ಅಂತ ತಿಳ್ಕೊಬಹುದು. ಇವಾಗ ಈ ರೀತಿಯಲ್ಲಿ ಹೇಳಿದ್ವಲ್ಲ, ಈ ದಾರಿಯನ್ನು ಬಿಟ್ಟು ಬೇರೆ ದಾರಿ ಯಾವ್ದು ಇಲ್ವೇ ಇಲ್ಲ ಅಂತ ಹೇಳಿದ್ರು ಅವರು. ಅದಕ್ಕೆ ಹೇಳ್ತಾ ಇದಾರೆ, ಉಕ್ತ ವರ್ತಮ ಅತಿರೇಕೇಣ, ನಾವ್ ಹೇಳಿದ ಈ ದಾರಿ ಬಿಟ್ಟು ನ ಆತ್ಮವಸ್ತು ಘಟಾಧಿಪತ್ಯ ಶಕ್ಯತೆ ಪ್ರತಿನಿರ್ದೇಷ್ಟ. ಘಟಾದಿಗಳೆಲ್ಲ ನೀವು ಅಲ್ಲಿದೆ ನೋಡು, ಹೀಗಿದೆ ನೋಡೋದು, ಗಟ್ಟಿಯಾಗಿದೆ ನೋಡು, ಅಥವಾ ಗುಂಡಿಗಿದೆ ನೋಡು, ಈ ಬಣ್ಣದಲ್ಲಿ ಅಂತ ನಾವೆಲ್ಲ ಹೇಳ್ಬೋದು. ಆತ್ಮನಿಗೆ ಅದೆಲ್ಲ ಇಲ್ವೇ ಇಲ್ವಲ್ಲ. ಹಾಗಾಗಿ ಅದನ್ನ ನಾವು ನಿರ್ದೇಶ ಮಾಡಿ ನೋಡ್ಬೋದು. ಅದಕ್ಕೆ ಈ ಆತ್ಮನಿಗೆ ಕೂಡ ನಮ್ಗೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಅನಿರ್ದೇಶ್ಯ ವಪುಹು ಅಂತ ಬರುತ್ತೆ. ಅನಿರ್ದೇಶ್ಯ ವಪು ಶ್ರೀಮಾನ್ ಅಂತ ಬರ್ತಲ್ಲ, ಅದು ಅನಿರ್ದೇಶ್ಯ ವಪು ಅಂತ ಹೇಳಿದ್ರೆ ಏನು, ನಿರ್ದೇಶ ಅಂತ ಹೇಳಿದ್ರೆ ಪಾಯಿಂಟಿಂಗ್ ಔಟ್ ಅಂತ. ನಿರ್ದೇಶ್ಯ ಅಂತ ಹೇಳಿದ್ರೆ ವಾಟ್ ಕ್ಯಾನ್ ಬಿ ಪಾಯಿಂಟೆಡ್ ಔಟ್ ಅಂತ. ಅನಿರ್ದೇಶ್ಯ ಅಂತ ಹೇಳಿದ್ರೆ ದಟ್ ಸಮಥಿಂಗ್ ದಟ್ ಕೆನಾಟ್ ಬಿ ಪಾಯಿಂಟೆಡ್ ಔಟ್ ಅಂತ. ಹಾಗಾಗಿ ನಾವು ಪಾಯಿಂಟ್ ಔಟ್ ಮಾಡೋದೆಲ್ಲ ನಮ್ಮಿಂದ ಆಚೆ ಇರೋದಕ್ಕೆ ನಾವು ಪಾಯಿಂಟ್ ಔಟ್ ಮಾಡ್ತೀವಿ. ಒಳಗಡೆ ಇದೆ ಅಂತ ಹೇಳಿದ್ರು ಕೂಡ, ಅಂತಃಕರಣದಲ್ಲಿ ಇದೆ ಅಂತ ಹೇಳಿದ್ರು ಕೂಡ, ನಾವು ಅಂತಃಕರಣದಲ್ಲಿ ಕೂಡ ನಮ್ಗೆ ಆತ್ಮನ ಒಂದು ದೃಷ್ಟಿಯಿಂದ ಅದು ಕೂಡ ಔಟ್ಸೈಡ್ ಏನೇ ಅದು. ಅವಾಗ ಇದು ಇಟ್ ಕೆನಾಟ್ ಬಿ ಪಾಯಿಂಟೆಡ್ ಔಟ್ ಅಟ್ ಆಲ್ ಅಂತ. ಹಾಗಾಗಿ ಇದು ಅಂತ ತೋರ್ಸಕ್ ಆಗದೆ ಇರೋ ಒಂದು ವಸ್ತು ಇದು ಅಂತ ಈ ಒಂದು ಸ್ವರೂಪವನ್ನ ಉಪನಿಷತ್ತಲ್ಲೆಲ್ಲ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಇವರು. ಉಕ್ತವರ್ತ್ಮ ಅತಿರೇಕೇಣ ಆತ್ಮವಸ್ತು ಘಟಾಧಿಪತ್ಯ ಶಕ್ಯತೆ ಪ್ರತಿನಿರ್ದೇಷ್ಟಂ. ಘಟಾದಿಗಳೆಲ್ಲ ನಾವು ಹೇಗೆ, ನೀವು ಹಾಗೆ ಅದು ನೋಡು, ಹೀಗಿದೆ ನೋಡು, ಇಲ್ಲಿದೆ ನೋಡು, ಅದು ಮುಂಚೆ ಇರ್ಲಿಲ್ಲ ಇವಾಗಿದೆ ನೋಡು, ಆಮೇಲೆ ಹೊಡೆದೋಗುತ್ತೆ ಅಂತೆಲ್ಲ ನಾವ್ ಏನು ಘಟಕ್ಕೆ ಹೇಳ್ತೀವೋ ಅಂತ ಆ ರೀತಿಯಲ್ಲಿ ಆತ್ಮನ ತೋರ್ಸ್ಕೊಳಕ್ ಆಗೋದೇ ಇಲ್ಲ. ಅದನ್ನ ಹೀಗೆ ತಿಳ್ಕೊಳಕ್ಕಾಗುತ್ತೆ. ಅದು ಮ್ಯಾಕ್ಸಿಮಮ್ ಅದು ಬೆಸ್ಟ್ ಮೆಥಡ್ ಯಾವ್ದು ಅಂತ ಹೇಳಿದ್ರೆ ಅಂತಃಕರಣಕ್ಕೆ ಸಾಕ್ಷಿ ಆಗಿರೋದು ಅಂತ. ಅದು ತುಂಬಾ ಬೆಸ್ಟ್ ಮೆಥಡ್ ಅದೇನೆ. ಅಂತಃಕರಣದಲ್ಲಿ ಆಗ್ತಾ ಇರೋ ಒಂದು ವಿಷಯವನ್ನ ನೋಡಿ, ಕಣ್ಣು ಯಾವ್ದ್ರಿಂದ ತಿಳ್ಕೊಳುತ್ತೋ ಅನ್ನೋದೆಲ್ಲ ಸ್ವಲ್ಪ ಅದಕ್ಕಿಂತ ದೂರ ಆಯ್ತದು. ಬಟ್ ಅಂತಃಕರಣದಲ್ಲಿ ಆಗ್ತಾ ಇರೋ ಒಂದು, ನನಗೆ ಸುಖ ಆಯ್ತು, ಇವಾಗ ದುಃಖ ಆಗ್ತಾ ಇದೆ, ಅಥವಾ ನನಗೆ ಏನೋ ಒಂದು ಭಾವನೆ ಬಂತು ನನಗೆ, ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಆ ಯಾರಿಗೆ ಗೊತ್ತಾಗುತ್ತೋ ಆ ಚೈತನ್ಯವೇ, ಅಥವಾ ಯಾವ ಶಕ್ತಿಯಿಂದ ಗೊತ್ತಾಗುತ್ತೋ ಅದೇ ಆತ್ಮ ಅನ್ನೋದನ್ನ ನಾವು ಅದರಿಂದ ಆ ರೀತಿಯಲ್ಲೇ ತಿಳ್ಕೊಡೋದು ಬೆಸ್ಟ್ ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ಇದಕ್ಕೆ ನಮ್ಗೆ ಇದರಲ್ಲಿ ಉಪನಿಷತ್ತಲ್ಲಿ ಒಂದು ಸಣ್ಣ ಒಂದು ಡೈಲಾಗ್ ಇರುತ್ತೆ. ಅದು ಶಂಕರಾಚಾರ್ಯರದನ್ನ ಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಅದರಲ್ಲಿ ಬಾಷ್ಕಲಿ ಬಾಧ್ವ ಅಂತ ಇಬ್ರು, ಈ ಬಾಷ್ಕಲಿ ಅನ್ನೋನು ಶಿಷ್ಯ, ಬಾಧ್ವ ಅನ್ನೋರು ಜ್ಞಾನಿಗಳು ಒಂದು ಕಡೆ ಕೂತಿದ್ದಾರೆ. ಇವನು ಹೋಗ್ಬಿಟ್ಟು ಅವ್ರ ಹತ್ರ ನನಗೆ ಆತ್ಮನನ್ನ ನೀವು ತಿಳಿಸ್ಕೊಡಿ ಅಂತ ಕೇಳ್ತಾನೆ. ಅವ್ರು ಸುಮ್ಮನೆ ಇದ್ದಾರೆ. 2ನೇ ಬಾರಿ ಕೇಳ್ತಾನೆ, ಅವ್ರು ಸುಮ್ಮನೆ ಇದ್ದಾರೆ. 3ನೇ ಬಾರಿ ಅವ್ನು ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಇಷ್ಟೊತ್ತು ಹೇಳ್ತಾನೆ ಇದ್ದೀನಿ, ನಿನ್ಗೆ ಗೊತ್ತಾಗ್ತಾ ಇಲ್ವಲ್ಲ ನಿನಗೆ ಅಂತ ಹೇಳ್ತಾರೆ ಅವ್ರು. ಅವಾಗ ಅದರಿಂದ ಏನ್ ಹೇಳ್ತಾರೆ ಅಂದ್ರೆ, ಈ ಆತ್ಮ ಅನ್ನೋದು ಶಬ್ದದಿಂದ, ಬಾಯಿಂದ ಒಂದು ಶಬ್ದದಿಂದ ಹೇಳೋ ವಸ್ತು ಅಲ್ಲ ಇದು ಅಂತ ಅದನ್ನ ತಿಳಿಸ್ಕೊಳಕ್ ಬರ್ತಾರೆ. ಅವಚನೇನೈವ ಪ್ರೋವಾಚ ಅಂತ ಹೇಳ್ತಾರೆ. ವಚನ ಅಂತ ಹೇಳಿದ್ರೆ ಮಾತು ಅಂತ, ಅವಚನ ಅಂತ ಹೇಳಿದ್ರೆ ಮಾತಿಲ್ದೇನೆ ಅಂತ. ಸೊ ಮಾತಿಲ್ದೇನೆ ಅವರು ಇದನ್ನ ಹೇಳಿದ್ರು ಅಂತ ಆಗುತ್ತದೆ. ಹಾಗಾಗಿ ಹೇಳಿದ್ರು ನೋಡಿ, ಇವ್ರು ಹೇಳಿದ್ರಲ್ಲ ಮುಂಚೆ, ಇದು ಮಾಡುತ್ತೆ ಆದ್ರೆ ಮಾಡೋದಿಲ್ಲ ಇದು ಅಂತ ಹೇಳಿದ್ರಲ್ಲ, ಅದೇ ತರ ಹೇಳ್ತಾರೆ ಆದ್ರೆ ಹೇಳಿಲ್ಲ ಅಂತ. ಹಾಗಾಗಿ ಅಥವಾ ಹೇಳಿಲ್ಲ ಆದ್ರೆ ಹೇಳ್ತಾರೆ ಅಂತ, ಅದನ್ನ ಹಾಗೆ ಹೇಳ್ಬೇಕು ನಾವು. ಇವ್ರು ಹೇಳಲೇ ಇಲ್ಲ ಆದ್ರೂ ಕೂಡ ಹೇಳಿದ್ದಾರೆ ಅಂತ. ಇದೆ ದಕ್ಷಿಣಾಮೂರ್ತಿ ಸ್ವರೂಪ ಅಂತ. ದಕ್ಷಿಣಾಮೂರ್ತಿ ಸ್ವರೂಪ ಅದು ಮೌನ ವ್ಯಾಖ್ಯಾ ಪ್ರಕಟಿತ ಅಂತ ಬರುತ್ತಲ್ವ. ಅದು ಮೌನ ವ್ಯಾಖ್ಯಾ ಅಂತ ಹೇಳಿದ್ರೆ ಒಂದು ಡಿಸ್ಕೋರ್ಸ್ ಅಥವಾ ಸಮ್ ಡಿಸ್ಕ್ರಿಪ್ಷನ್ ಅಂತ ಆಗಿದೆ ಅದು. ಬಟ್ ಮೌನ ವ್ಯಾಖ್ಯಾ ಅಂತ ಹೇಳಿದ್ರೆ ಏನು, ಇಟ್ಸ್ ಎ ಕಾಂಟ್ರಡಿಕ್ಷನ್. ಅದು ಮೌನವಾಗಿ ಇದ್ಕೊಂಡು ಏನ್ ವ್ಯಾಖ್ಯಾನ ಮಾಡಕ್ಕಾಗುತ್ತೆ ಅಂತ ಕೇಳಿದ್ರೆ ಅದೇನೇ ಅದು. ಹಾಗಾಗಿ ಆ ಸೈಲೆನ್ಸ್ ಇಂದಾನೇ ಅದನ್ನ ಕಡಿಮೆ ಮಾಡೋದು ಅಂತ. ಅದು ಹೌದು
ಅದನ್ನ ಹೌದು. ಹಾಗಾಗಿ ಅಲ್ಲಿ ಕೂತಿರೋರಿಗೆ ಆ ಬೋಧೆ ಬಂದವ್ರು ಏನಾದ್ರು ಅವ್ರೆಲ್ಲ ಅವ್ರ ಸಂಶಯಗಳೆಲ್ಲ ಹೋಯ್ತು ಅವ್ರಿಗೆ ಯಾವ್ದು ಅವ್ರು ಬಾಯಿ ಬಿಟ್ಟು ಏನು ಹೇಳ್ದೆ ಹೋದ್ರು ಕೂಡ ಅವ್ರಿಗೆ ಅವ್ರ ಸನ್ನಿಧಿಯಲ್ಲಿ ಇದ್ಕೊಂಡಿದ್ರಿಂದ. ಆಮೇಲೆ ಇನ್ನೊಂದು ಮುಖ್ಯ, ಈ ತಿಳ್ಕೊಳ್ಳೋರು ಇದಾರಲ್ಲ ಅವರು ಅಷ್ಟೊಂದು ಆ ಲೆವೆಲ್ಗೆ ಇರ್ಬೇಕು. ಅವ್ರು ಅವಾಗ್ಲೇನೆ ಅವ್ರಿಗೆ ಅದು ಪ್ರಯೋಜನ ಬರೋದು. ತುಂಬಾ ಜನ ಹೇಳ್ತಾರಲ್ಲ, ಬರ್ದಿದವರು ರಮಣ ಮಹರ್ಷಿಗಳ ಮುಂದೆ ಹೋಗಿ ಕೂತಿದ್ದಾಗ ಎಷ್ಟೋ ಜನಕ್ಕೆ ಅನುಭವದಲ್ಲಿ ತುಂಬಾ ಜನ ಹೇಳಿದ್ದಾರೆ ಅದನ್ನ. ನಾವ್ ಏನೋ ಎಷ್ಟೋ ಪ್ರಶ್ನೆಗಳು ಕೇಳ್ಬೇಕು ಅಂತ ಬಂದಿರ್ತೀವಿ, ಆದ್ರೆ ನಾವ್ ಅಲ್ಲಿ ನಮ್ಮ ಸನ್ನಿಧಿಲಿ ಕೂತಾಗ ನಮ್ಗೆ ಸ್ವಲ್ಪ ಹೊತ್ತರಲ್ಲಿ ನಮ್ಗೆ ಪ್ರಶ್ನೆಗಳೆಲ್ಲ ಅಂತ ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಅದು ಪ್ರಶ್ನೆಗಳು ಅದು ಇನ್ನೊಂದು ವಿಷಯ. ಆದ್ರೆ ಎಷ್ಟೋ ಜನಕ್ಕೆ ಈ ಆತ್ಮ ಸ್ವರೂಪದ ಬಗ್ಗೆ ಒಂದು ತುಂಬಾ ಚೆನ್ನಾಗಿರೋ ಆ ಒಂದು ಒಂದು ಅವೇಕನಿಂಗ್ ಅನ್ನೋದು ಅವ್ರ ಸನ್ನಿಧಿಲಿ ಆಗಿದೆ ಅನ್ನೋದು ಕೂಡ ಎಷ್ಟೋ ಜನ ಹೇಳಿದ್ದಾರೆ. ಹಾಗಾಗಿ ಅವ್ರು ಏನು ಹೇಳಿರೋದೇ ಇಲ್ಲ, ಆದ್ರೆ ಆ ಸನ್ನಿಧಿಲಿ ಕೂತಿದಾಗ ಆ ಸೈಲೆನ್ಸ್ ಅಲ್ಲಿ ಅದಕ್ಕೆ ರೈಪ್ ರಿಸೀವರ್ ಕೂಡ ರೈಪ್ ಆಗಿರ್ಬೇಕು, ಅವಾಗ್ಲೇನೆ ಅವ್ನಿಗೆ ಅದರ ಒಂದು ಪ್ರಯೋಜನ ಸಿಗೋದು. ಹಾಗಾಗಿ ಅದನ್ನ ಅಲ್ಲಿ ಕೂಡ ಹೇಳಿದ್ದಾರೆ. ಬಟ್ ಇದು ಬಾಷ್ಕಲಿ ಬಾಧ್ವಾ ಅನ್ನೋ ಒಂದು ಡೈಲಾಗ್ ಅಲ್ಲಿ ಈ ತರ ಬರುತ್ತೆ. ಅದು ಇವ್ರು ಹೇಳಿ ಅಂತ ಹೇಳಿದಾಗ ಅವ್ರು ಸುಮ್ಮನೆ ಇದ್ದಾರೆ. ಆಮೇಲೆ ಅವ್ರು ಹೇಳ್ತಾರೆ, ನಾನು ಹೇಳ್ತಾನೆ ಇದೀನಲ್ಲ ಅಂತ ಹೇಳ್ತಾರೆ. ಅವ್ರು ಏನರ್ಥ ಅಂತ ಹೇಳಿದ್ರೆ, ಆತ್ಮ ಅನ್ನೋದನ್ನ ನಾವು ಸೈಲೆನ್ಸ್ ಇಂದಾನೆ ತಿಳ್ಕೊಳಕ್ಕಾಗೋದು, ಅದಕ್ಕೆ ಶಬ್ದಗಳು ಯಾವ್ದು ಇಲ್ಲ ಅಂತ ಅದೇ ಅರ್ಥ ಅದಕ್ಕೆ. ಇದಾದ್ಮೇಲೆ ದರ್ಶನ ದೃಶ್ಯಾನ ಸಾಕ್ಷಿಣಃ ಸ್ವಪ್ರಭಸ್ಯ ತತ್ ಪ್ರಮಾಣ ಗೋಚರತ್ವಂ ತು ವಸ್ತು ಸ್ವಭಾವ್ಯತೋ ಭವೇತ್. ಇವಾಗ ದೃಷ್ಟಿಯ ದರ್ಶನಾನಾಂ ಸಾಕ್ಷಿಣಃ ಸ್ವಪ್ರಭಸ್ಯತೆ ಅಂದ್ರೆ ಏನಾಯ್ತು, ದ್ರಷ್ಟ ನಾವೇನ್ ಹೇಳ್ತೀವಿ, ಈ ತ್ರಿಪುಟಿ ಅಂತ ಹೇಳ್ತೀವಲ್ಲ, ದ್ರಷ್ಟ ಅನ್ನೋದು ನೋಡೋದು, ದೃಶ್ಯ ಅನ್ನೋದು ಹೊರಗಡೆ ಇರೋ ವಸ್ತು, ದರ್ಶನ ಅನ್ನೋದು ಆ ಪ್ರೋಸೆಸ್. ಸೊ ನೋಯರ್, ನೋಯಿಂಗ್ ಅಂಡ್ ನೋಯಬಲ್ ಅಂತ. ಸೊ ನೋಯರ್ ಅನ್ನೋದು ಒಬ್ಬ ಇದ್ದಾನೆ, ನೋಯಿಂಗ್ ಅನ್ನೋದು ಒಂದು ಪ್ರೋಸೆಸ್ ಅಲ್ಲೋ, ನೋವಬಲ್ ಅನ್ನೋದು ಹೊರಗಡೆ ಇದೆ ಅದು. ಸೊ ಈ ಮೂರು ಇರುವಾಗ ಅದಕ್ಕೆ ತ್ರಿಪುಟಿ ಅಂತ ಹೇಳ್ತಾರೆ. ಈ ಮೂರನ್ನು ಕೂಡ ಈ ಒಂದು ಆಕ್ಟಿವಿಟಿ ಆಗುವಾಗ, ನಾನು ಈ ವಿಷಯವನ್ನ ತಿಳಿತಾ ಇದ್ದೀನಿ ಅಂತ ಒಂದು ಆಕ್ಟಿವಿಟಿ ಇದೆಯಲ್ಲ, ಅದನ್ನ ಮೂರನ್ನು ಸೇರಿಸಿ ಒಂದು ಯಾವ್ದು ಬೆಳಗುತ್ತೋ ಚೈತನ್ಯ, ಅದೇ ಈ ಆತ್ಮ ಚೈತನ್ಯ ಅಂತ ಹೇಳೋ ವಿಷಯ ಇದು. ಹಾಗಾಗಿ ದರ್ಶನ ದೃಶ್ಯಾನಾಂ ಸಾಕ್ಷಿಣಃ, ಇವುಗಳಿಗೆಲ್ಲ ಸಾಕ್ಷಿಯಾಗಿದೆಯಲ್ಲ ಒಂದು, ಅದು ಎಂಥದ್ದು ಅಂತ ಹೇಳಿದ್ರೆ ಸ್ವಪ್ರಭಸ್ಯ, ಸ್ವಯಂ ಪ್ರಕಾಶವಾಗಿರೋ ಚೈತನ್ಯ ಅದು. ತತ್ ಪ್ರಮಾಣ ಅಗೋಚರತ್ವಂತು ವಸ್ತು ಸ್ವಾಭಾವ್ಯತೋ ಭವೇತ್. ಅದು ಪ್ರಮಾಣಕ್ಕೆ ಅದಕ್ಕೂ ಸಿಕ್ಕೋದೇ ಇಲ್ಲ. ನೋಡಿ, ಹೊರಗಡೆ ಇರೋ ವಸ್ತು ಒಂದು ಪ್ರಮಾಣಕ್ಕೆ ಸಿಗುತ್ತೆ. ಅದು ಪ್ರಮಾಣ ಅಂದ್ರೆ ಎರಡು ವಿಷಯ ಇಲ್ಲಿ. ಒಂದು ಕಣ್ಣು ಅಂತ ಒಂದು ವಿಷಯಕ್ಕೆ, ಒಂದು ಇಂದ್ರಿಯಕ್ಕೆ ಹೊರಗಡೆ ಇರೋ ಒಂದು ಘಟಪಟಾದಿಗಳು ನಮ್ಗೆ ಕಾಣಿಸುತ್ತೆ. ಜೊತೆಗೆ ಪ್ರಮಾಣ ಅನ್ನೋದ್ರಲ್ಲಿ ಇನ್ನೊಂದು ಅರ್ಥನ ನಾವು ತಿಳ್ಕೊಬೇಕು. ಏನು ಅಂತ ಹೇಳಿದ್ರೆ, ದಿ ಆಕ್ಟ್ ಆಫ್ ನೋಯಿಂಗ್ ಅಂತ ಇದೆಯಲ್ಲ, ಅದು ದ ಇನ್ಸ್ಟ್ರೂಮೆಂಟ್ ಆಫ್ ನೋಯಿಂಗ್, ಅದಕ್ಕೂ ಪ್ರಮಾಣ ಅಂತ ಹೆಸರು. ದಿ ಆಕ್ಟ್ ಆಫ್ ನೋಯಿಂಗ್ ಅಂತ ಇದೆಯಲ್ಲ, ಅದಕ್ಕೂ ಪ್ರಮಾಣ ಅಂತ ಹೆಸರು. ಹಾಗಾಗಿ ಈ ಆಕ್ಟ್ ಆಫ್ ನೋಯಿಂಗ್ ಅನ್ನೋದ್ರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಚೈತನ್ಯ ಅನ್ನೋದು ಒಂದು ಇಂದ್ರಿಯ, ಒಂದು ವೃತ್ತಿ, ಒಂದು ಮನೋವೃತ್ತಿ ಮುಖಾಂತರ ಏನ್ ಮಾಡುತ್ತೆ, ಇಂದ್ರಿಯದ ಮುಖಾಂತರ ಹೊರಗಡೆ ಹೋಗಿ ಆ ವಸ್ತುವನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಅದು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಇವನಿಗೆ ಆ ವಸ್ತುವಿನ ಒಂದು ಇನ್ಪುಟ್ ಇವನಿಗೆ ಬರುತ್ತೆ, ನಾಲೆಜ್ ಇನ್ಪುಟ್ ಬರುತ್ತೆ ಅವನಿಗೆ. ಅವಾಗ ಏನಾಯ್ತು, ಆ ಇಂದ್ರಿಯದ ಮುಖಾಂತರ ಅದು ಹೋಗುತ್ತಲ್ಲ, ಆ ಪ್ರೋಸೆಸ್ಗೆ ಪ್ರಮಾಣ ಅಂತ ಹೇಳಿದ್ದಾರೆ. ಬಟ್ ಆ ಒಂದು ಇಂದ್ರಿಯ ಬೇಕಲ್ಲ ಅದಕ್ಕೂ ಪ್ರಮಾಣ ಅಂತ ಹೇಳಿದ್ದಾರೆ. ಹಾಗಾಗಿ ಇಂದ್ರಿಯ ಮುಖಾಂತರ ಹೋಗೋ ವೃತ್ತಿ ಇದೆಯಲ್ಲ, ಆ ವೃತ್ತಿ ಒಂದು ವೃತ್ತಿ ವ್ಯಾಪಾರ ಅಂತ ಹೇಳ್ತಾರೆ ಅದಕ್ಕೆ. ಆ ವೃತ್ತಿ ವ್ಯಾಪಾರ ಮತ್ತು ಆ ಇಂದ್ರಿಯ ಅದೆರಡಕ್ಕೂ ಪ್ರಮಾಣ ಅಂತ ಹೇಳಿದ್ರು. ಪ್ರಮೇಯವಾದ ವಸ್ತು ಹೊರಗಡೆ ಇರೋದು, ಪ್ರಮಾತೃ ಅನ್ನೋದು ತಿಳ್ಕೊಳ್ಳೋದು. ಹಾಗಾಗಿ ಈ ತಿಳ್ಕೊಳ್ಳೋನು ಮತ್ತು ತಿಳುವಳಿಕೆ ಅನ್ನೋ ಒಂದು, ಆಮೇಲೆ ಆ ವಸ್ತು ತಿಳಿಯಲ್ಪಡುವ ವಸ್ತು, ಅದು ಮೂರನ್ನು ಕೂಡ ಬೆಳಗುವ ಒಂದು ಚೈತನ್ಯ ಇದೆಯಲ್ಲ, ಅದನ್ನ ಬೆಳಗಕ್ಕೆ ಬೇರೆ ಯಾವ್ದು ಬೇಕಿಲ್ಲ ಅಂತ ಬರ್ತೇವೆ. ಅದಕ್ಕೆ ಅದನ್ನ ಯಾವ್ದನ್ನ ನೀನ್ ಬೆಳಗ್ತಿ ಅದು ಬೇಕೇ ಇಲ್ಲ. ಮೂರನ್ನು ಬೆಳಕಕ್ಕೆ ಬೇಕಾಗಿದೆ ಅದು, ಆದ್ರೆ ಅದನ್ನ ಬೆಳಗಕ್ಕೆ ಯಾವ್ದು ಬೇಕಿಲ್ಲ ಅಂತ, ಹೀಗೆ ಈ ರೀತಿಯಲ್ಲಿ ನಾವೇನೋ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಸ್ವರೂಪ ಇಂಥದ್ದೇ ಅಂತ. ದೃಷ್ಟೇಹೇನ ಪಶ್ಯೆ, ನೋಡಿ ಇನ್ನೊಂದು ಉಪನಿಷತ್ತಲ್ಲಿ ಬರೋ ಇನ್ನೊಂದು ವಿಷಯವನ್ನ ಕೂಡ ಇವರು ಸೂಕ್ಷ್ಮವಾದ ವಿಷಯವನ್ನ ಇವಾಗ ಪ್ರಾರಂಭ ಮಾಡ್ತಾ ಇದ್ದಾರೆ. ದೃಷ್ಟೇಹೇ ನ ಪಶ್ಯೇತ್ ದ್ರಷ್ಟಾರಂ ಇತಿ ಪ್ರತ್ಯುತ್ತರಂ ವಚಃ ವಕ್ತಿ ಅಗೋಚರತಾಂ ಏತತ್ ವಾಕ್ಯಂ ವಿಪರೀಯತೆ ಸ್ಫುಟಂ. ಉಪನಿಷತ್ತಲ್ಲೇ ಬರೋದು ನ ದ್ರಷ್ಟಾರಂ ಪಶ್ಯೇಹೇ ಅಂತ ಬರ್ತದೆ. ಅದು ಏನಂದ್ರೆ ಪಶ್ಯೆ, ಹೌದು. ಹಾಗಾಗಿ ಈ ಒಂದು ದೃಷ್ಟಿ ಇದೆಯಲ್ಲ, ಆ ದೃಷ್ಟಿ ಅಂತ ಹೇಳಿದ್ರೆ ಅಂತಃಕರಣದ ಒಂದು ವೃತ್ತಿ. ಅದು ಅದಕ್ಕೆ ದೃಷ್ಟವಾಗುವುದು ಇದೆಯಲ್ಲ ಚೈತನ್ಯ, ಅದನ್ನ ನಾವು ನೋಡಕ್ಕಾಗುದಿಲ್ಲ ಅಂತ. ಹಾಗಾಗಿ ದೃಷ್ಟಾರಂ ಪಶ್ಯೆ ಅಂತ. ಹಾಗಾಗಿ ಈ ಒಂದು ವಾಕ್ಯವನ್ನ ಉಪನಿಷತ್ ಬರೋದು, ಅದನ್ನ ನಾವು ಸ್ಫುಟವಾಗಿ ಹೇಳಕ್ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ಏನಾಯ್ತು ನೋಡಿ, ನಾವು ಎರಡು ವಿಷಯ ತಿಳ್ಕೊಬೇಕು. ಒಂದು ದೃಷ್ಟಿ ಅಂತ ಹೇಳಿದ್ರೆ, ಮೊದಲ ದೃಷ್ಟಿ ಯಾವುದು ಅಂತ ಹೇಳಿದ್ರೆ, ನಮ್ಗೆ ಅಂತಃಕರಣದಲ್ಲಿ ಇದೆ ತಿಳಿತಾ ಇದ್ದೀನಿ ಅಥವಾ ತಿಳ್ಕೊಂಡಿದ್ದೀನಿ ಅಂತ ಒಂದಿದೆ. ಇದಕ್ಕೆ ಒಂದು ದ್ರಷ್ಟ ಬೇಕಾಗಿದೆ, ಚೈತನ್ಯ ಸ್ವರೂಪ ಒಂದು ಬೇಕಾಗಿದೆ ಅಂತಃಕರಣದಲ್ಲಿ ಬಂದಿರೋ ಒಂದು ಇದಕ್ಕೆ. ಹಾಗಾಗಿ ದೃಷ್ಟಿಗೆ ಒಂದು ದ್ರಷ್ಟ ಬೇಕಾಗಿದೆ. ಹಾಗಾಗಿ ಆ ದೃಷ್ಟಿಗೆ ಬೇಕಾಗಿರೋ ಒಂದು ದ್ರಷ್ಟ ಇದೆಯಲ್ಲ, ಅದನ್ನ ನಾವು ದರ್ಶನ ಮಾಡಕ್ ಆಗೋದೇ ಇಲ್ಲ ಅಂತ ಆಯ್ತದು. ಅವಾಗ ನಾವು ಯಾವ್ದನ್ನ ದರ್ಶನ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಗೆ ಅಂತಃಕರಣದಲ್ಲಿ ಬಂದಿರೋದಿದೆಯಲ್ಲ, ಅದನ್ನ ದರ್ಶನ ಮಾಡ್ಬೋದು ನಾವು. ಆದ್ರೆ ಆ ದರ್ಶನ ಮಾಡೋ ಒಂದು ವಸ್ತು ಇದೆಯಲ್ಲ, ಅದನ್ನ ದರ್ಶನ ಮಾಡಕ್ ಆಗೋದೇ ಇಲ್ಲ ಅಂತ. ಇದನ್ನ ಉಪನಿಷತ್ತಲ್ಲೆಲ್ಲ ತುಂಬಾ ಚೆನ್ನಾಗಿ ಕೇಳೋಪನಿಷತ್ತಲ್ಲ ಹೇಳ್ತೀವಿ. ಅದನ್ನ ಕೂಡ ಇವರು ವಿವರಿಸ್ತಾರೆ ಮುಂದಕ್ಕೆ, ಆ ವಿಷಯವನ್ನು ಕೂಡ ಇವರು ಹೇಳ್ತಾರೆ.
ಹಾಗಾಗಿ ಅಗೋಚರತಾಮ್ ಅಂತ ಹೇಳಿದ್ರೆ ಏನು, ಈ ಪ್ರಮಾಣಕ್ಕೆ ಗೋಚರ ಆಗದೇ ಇರೋ ವಸ್ತು ಈ ಚೈತನ್ಯ, ಸಾಕ್ಷಿ ಚೈತನ್ಯ ಅನ್ನೋದನ್ನ ಹೇಳಕ್ಕೆ ಈ ವಾಕ್ಯ ಒಂದು ಬಂದಿದೆ ಅಲ್ಲಿ. ಅದನ್ನ ವಿವರವಾಗಿ ನಾವು ಹೇಳ್ತೀವಿ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಆ ಒಂದು ಡಿಸ್ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡ್ತಾರೆ. ಚಕ್ಷುರ್ಜನ್ಯ ಮನೋವೃತ್ತಿ ಚಿದ್ಯುಕ್ತ ರೂಪಭಾಸಿಕ ದೃಷ್ಟಿ ಇತಿ ಉಚ್ಯತೆ, ದ್ರಷ್ಟ ದೃಷ್ಟೇ ಕರ್ತ ಇತಿ ಲೌಕಿಕೈ. ಸೊ ಲೋಕದಲ್ಲಿ ಕೂಡ ನಾವು ಯಾವ ತರ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಟ್ಟಿದೀವಿ ಅಂತ ಫಸ್ಟ್ ಅದನ್ನ ಹೇಳ್ಬಿಟ್ಟು ಅದಕ್ಕೆ ನಾವು ಸುಮ್ಮನೆ ಉಪನಿಷತ್ ಏನ್ ಸೇರಿಸ್ತಾ ಇದೆ ಅದಕ್ಕೆ ಅನ್ನೋದನ್ನು ಕೂಡ ಇವರು ಹೇಳ್ತಾರೆ. ಇವಾಗ ಲೋಕದಲ್ಲಿ ನಾವು ಹೇಗೆ ಇಟ್ಕೊಂಡಿದೀವಿ ಅಂದ್ರೆ, ಚಕ್ಷುರ್ಜನ್ಯ ಮನೋವೃತ್ತಿ ಅಂದ್ರೆ ಏನಾಯ್ತು, ಕಣ್ಣಿಂದ ಉಂಟಾಗಿರೋ ಒಂದು ಮನೋವೃತ್ತಿ, ಅಂದ್ರೆ ಕಣ್ಣು ಏನ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿದೆ ಒಂದು ವಸ್ತುವನ್ನ, ಅವಾಗ ನಮಗೆ ಒಂದು ಮನೋವೃತ್ತಿ ಬಂದಿದೆ, ನಮ್ಗೆ ಇಂಥ ಒಂದು ವಸ್ತು ಇದೆ ಅಂತ. ಚಿದ್ಯುಕ್ತ ಅಂದ್ರೆ ಚೈತನ್ಯ ಸೇರ್ಕೊಂಡು ಬಂದಿದೆ ಅದು, ಯಾಕಂದ್ರೆ ಜಡವಾಗಿರೋದು ತಾನೇ ಕೆಲಸ ಮಾಡಕ್ಕೆ ಆಗಲ್ಲ ಅಂತ ನೋಡಿದೀವಿ ನಾವು. ಸೊ ಈ ಇಂದ್ರಿಯಕ್ಕೂ ಈ ಮನೋವೃತ್ತಿ ಅನ್ನೋದು ಕೂಡ ಜಡನೇ ವಾಸ್ತವವಾಗಿ, ಆದ್ರೆ ಅದಕ್ಕೆ ಒಂದು ಚೈತನ್ಯದ ಒಂದು ಪ್ರಭೆ ಅದಕ್ಕೆ ಸಿಗ್ತಾ ಇರೋದ್ರಿಂದ ಆ ಮನೋವೃತ್ತಿ ಬಿಕಮ್ಸ್ ಸಮ್ವಾಟ್ ಅಥವಾ ಆಸ್ ದೋ ಇಟ್ ಇಸ್ ಸೆನ್ಷಿಯಂಟ್ ಅಂತ. ಇದಕ್ಕೆ ನಮ್ಮ ವಿದ್ಯಾರಣ್ಯರು ಒಂದು ಉದಾಹರಣೆ ಕೊಡ್ತಾರೆ ಅವರು. ಇವಾಗ ನೋಡಿ, ಒಂದು ಈಟಿ ಅಂತ ಹೇಳ್ತೀವಲ್ಲ, ಅಂದ್ರೆ ಒಂದು ಇದು ಥ್ರೋ ಮಾಡೋದು, ಅದೇನ್ ಹೇಳ್ತೀವಿ ಕನ್ನಡದಲ್ಲಿ, ಈಟಿ. ಅದು ಅದಕ್ಕೆ ನೋಡಿ, ಅದು ಉದ್ದಕ್ಕೆ ಇರುತ್ತೆ, ಅದಕ್ಕೆ ಒಂದು ತುದಿಯಲ್ಲಿ ತುಂಬಾ ಚೂಪಾಗಿರುತ್ತೆ, ಅದು ಕಬ್ಬಿಣದಲ್ಲಿ ಇರುತ್ತೆ. ಅದಕ್ಕೆ ಕೈ ಹಿಡಿ ಇದೆಯಲ್ಲ, ಅದನ್ನ ಮರದಲ್ಲಿ ಕೂಡ ಮಾಡಿರ್ತಾರೆ ಕದಾಚಿತ್. ಬಟ್ ಅದಕ್ಕೆ ಅವರು ಉದಾಹರಣೆ, ವಿದ್ಯಾರ್ಥಿಗಳು ಕೊಡೋ ಉದಾಹರಣೆ ಏನಂತ ಹೇಳಿದ್ರೆ, ಈ ಮರದಲ್ಲಿ ಇದೆಯಲ್ಲ ಒಂದು ಹಿಡಿ ಅಂತ ಇದೆಯಲ್ಲ, ಅದಕ್ಕೇನು ಒಂದು ವಿಷಯವನ್ನ ಕೊಲ್ಲೋದಿಕ್ಕೋ ಅಥವಾ ಇದಕ್ಕೆ ಸಾಮರ್ಥ್ಯ ಇಲ್ಲ. ಆದ್ರೆ ಚೂಪಾಗಿದೆಯಲ್ಲ ಈ ಭಾಗ, ಅದಕ್ಕೇನೆ ಆ ಒಂದು ಘಾತಕ ಮಾಡಕ್ಕೆ ಒಂದು ಸಾಮರ್ಥ್ಯ ಇರುತ್ತೆ. ಅದು ಆ ಚೂಪಾಗಿರೋ ಒಂದು ಭಾಗ ಇದೆಯಲ್ಲ, ಆ ಎಕ್ಸಾಂಪಲ್ ಕೊಡ್ತಾರೆ ವಿದ್ಯಾರ್ಥಿಗಳು ಈ ಮನೋವೃತ್ತಿಗೆ. ಅವಾಗ ಮನೋವೃತ್ತಿ ಅನ್ನೋದು ಜಡನೇ, ಆದ್ರೆ ಆ ಜಡವಾಗಿರೋ ಮನೋವೃತ್ತಿ ಕೂಡ ಒಂದು ವಿಷಯವನ್ನ ತಿಳ್ಕೊಬಹುದು ಅಂತ ಹೇಳಿದ್ರೆ, ಅದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಅದು ಮನೋವೃತ್ತಿಗೆ ಈ ಆತ್ಮ ಚೈತನ್ಯ ಅದಕ್ಕೆ ಸೇರ್ಕೊಂಡಿದ್ದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಆ ಮನೋವೃತ್ತಿ ಅನ್ನೋದು ಜಡವಾಗಿದ್ರು ಕೂಡ ಇಟ್ ಇಸ್ ಆಸ್ ದೋ ಇಟ್ ಇಸ್ ಸೆನ್ಷಿಯಂಟ್ ಅಂತ, ಈ ಸೆನ್ಷಿಯಂಟ್ ಅನ್ನೋ ಭಾಗ ಸೇರ್ಸ್ಬೇಕಂತ. ಅದಕ್ಕೆ ಅವ್ರು ಕೊಡೋ ಉದಾಹರಣೆ ಆ ಈಟಿಯ ಒಂದು ತುದಿ ಭಾಗ ಇದೆಯಲ್ಲ, ಅದು ಚೂಪಾಗಿ ಅದು ಒಂದು ಕಬ್ಬಿಣದಿಂದ ಮಾಡಿರ್ತಾರೆ ಅದನ್ನ, ಅದು ಹೋಗಿ ಒಂದನ್ನ ತಾಕಿದ್ರೇನೆ ಅದು ಸಾಯುತ್ತೆ, ಬರೀ ಕೋಲಿಂದ ಸಾಯೋದಿಲ್ಲ. ಹಾಗಾಗಿ ಆ ಒಂದು ಆ ಒಂದು ತುದಿ ಇದೆಯಲ್ಲ, ಅದನ್ನ ಕಬ್ಬಿಣದಲ್ಲಿ ಮಾಡಿರೋದು, ಅದನ್ನ ಇವರು ಉದಾಹರಣೆ ಕೊಡ್ತಾರೆ. ಹಾಗಾಗಿ ಈ ಚಕ್ಷುರ್ಜನ್ಯ ಮನೋವೃತ್ತಿ ಚಿದ್ಯುಕ್ತ ರೂಪಭಾಸಿಕ, ಈ ಒಂದು ಮನೋವೃತ್ತಿಯೇ ಇಂದ್ರಿಯಗಳಿಂದ ಚಕ್ರೇಂದ್ರಿಯಿಂದ ಹೊರಗಡೆ ಹೋಗೋ ಮನೋವೃತ್ತಿ, ಆ ಮನೋವೃತ್ತಿ ಜೊತೆಗೇನೆ ಈ ಚೈತನ್ಯನು ಹೋಗಿದೆ ಹೊರಗಡೆ. ಅದಕ್ಕೇನೆ ಎಕ್ಸಾಂಪಲ್ ಕೊಟ್ಟೆ ನಾನು, ಸೆನ್ಷಿಯಂಟ್ ಆಗಿರೋದು ಅದು ರೂಪಭಾಸಿಕ. ಆ ರೂಪ ಅಂತ ಹೇಳಿದ್ರೆ ವಸ್ತುಗೆ ಒಂದು ಕಲರ್ ಫಾರ್ಮ್ ಇದೆಯಲ್ಲ, ಅದನ್ನ ಇದು ತೋರಿಸ್ಕೊಡುತ್ತೆ, ಅದು ಪ್ರಕಾಶ ಮಾಡುತ್ತೆ. ಅದು ಇದನ್ನೇ ದೃಷ್ಟಿ ಅಂತ ಹೇಳೋದು ಅಂತ, ಅದನ್ನೇ ದೃಷ್ಟಿ ಅಂತ ಹೇಳೋದು ಯಾವ್ದಂದ್ರೆ ಇದನ್ನ ನೋಡಿ. ದೃಷ್ಟಿ ಅನ್ನೋ ಶಬ್ದಕ್ಕೆ ನಮ್ಗೆ ಬೇಕಾದಷ್ಟು ಅರ್ಥ ಎಲ್ಲ ಇದೆ. ಲೋಕದಲ್ಲಿ ದೃಷ್ಟಿ ಅಂತ ಹೇಳಿದಾಗ ಏನಾಗುತ್ತೆ, ಅವ್ರ ದೃಷ್ಟಿ ಆಗ್ಬಿಡ್ತೀವಿ ಇದಕ್ಕೆ ಮಗುಗೆ ಅಂತ ಹೇಳ್ಬಿಟ್ಟು ಅವರು ಏನೋ ಮಾಡ್ತಾರೆ, ಅದಕ್ಕೆ ಆ ದೃಷ್ಟಿ ಅಲ್ಲಿದೆಯಲ್ಲ ಇದು. ಹಾಗಾಗಿ ಇಲ್ಲಿ ದೃಷ್ಟಿ ಅಂತ ಹೇಳಿದ್ರೆ ಈ ಒಂದು ಪ್ರೋಸೆಸ್ಗೆ ದೃಷ್ಟಿ ಅಂತ ಹೇಳಿದ್ದಾರೆ. ಇದೆ ದ್ರಷ್ಟ ದೃಷ್ಟೇ ಕರ್ತ ಇತಿ ಲೌಕಿಕೈ. ಹಾಗಾಗಿ ಈ ದ್ರಷ್ಟ ಇದ್ದಾನ, ನೋಡೋನಿದಾನಲ್ಲ, ಅವನು ಈ ದೃಷ್ಟಿಯನ್ನು ಮಾಡುವವನು ಅಂತ. ಹಾಗಾದ್ರೆ ಏನಾಯ್ತು, ನಾನು ಒಂದು ಪರ್ಸೆಪ್ಷನ್, ಇವಾಗ ಪರ್ಸೆಪ್ಷನ್ ಅನ್ನೋ ಶಬ್ದ ನನಗೆ ತುಂಬಾ ಅನುಕೂಲವಾಗಿದೆ. ಅದು ಐ ಆಮ್ ಜನರೇಟಿಂಗ್ ಎ ಪರ್ಸೆಪ್ಷನ್. ಸೊ ಐ ಆಮ್ ಪರ್ಸೀವಿಂಗ್ ಅಂತ ಹೇಳುವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಐ ಆಮ್ ಆಕ್ಚುಲಿ ಜನರೇಟಿಂಗ್ ಎ ಪರ್ಸೆಪ್ಷನ್ ಅಂತ ಆಯ್ತದು. ಹಾಗಾಗಿ ಪರ್ಸೆಪ್ಷನ್ ಜನರೇಟ್ ಮಾಡೋನದೇ ಇದನ್ನಲ್ಲ, ಅದನ್ನ ಕರ್ತ ಅಂತ, ಕರ್ತ ಐ ಆಮ್ ದ ಜನರೇಟರ್ ಆಫ್ ದಟ್ ಪರ್ಸೆಪ್ಷನ್. ಆ ತರ ಒಂದು ಲೋಕದಲ್ಲಿ ಇಟ್ಕೊಂಡಿದೀವಿ ನಾವು. ಅತಃ ದೃಷ್ಟಿದ್ವಯಂ ವಾಕ್ಯೆ ಭಾತಿ ಷಷ್ಟ್ಯಂತ ಶಬ್ದತಃ ಏಕಾದೃಷ್ಟಿ ತ್ರಿಜಂತೇನ ಧಾತುನ ಅನ್ಯ ಇತಿ ತದ್ವಯಂ ಅಂತ. ಇವಾಗ ದೃಷ್ಟೇಹೇ ದ್ರಷ್ಟ ಅಂತ ಹೇಳುವಾಗ, ನನಗೆ ಇವಾಗ ಶಬ್ದ ಹೇಳಿದಾಗ್ಲೇ ನಮ್ಗೆ ದೃಷ್ಟೇಹೇ ದ್ರಷ್ಟ ಅಂತ ಹೇಳುವಾಗ ಎರಡು ದೃಷ್ಟಿ ಶಬ್ದ ಬರುತ್ತೆ ಅದರಲ್ಲಿ. ಒಂದು ದೃಷ್ಟೇಹೇ ಅಂತ ಹೇಳಿದ್ರೆ ಒಂದು ಷಷ್ಠಿ ವಿಭಕ್ತಿ ಇದೆ, ದೃಷ್ಟ ಅನ್ನೋದು ಪ್ರಥಮ ವಿಭಕ್ತಿಯಲ್ಲಿ ಇದೆ. ಅದನ್ನ ಇವರು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎರಡು ದೃಷ್ಟಿ ಇದೆಯಲ್ಲ ಇಲ್ಲಿ, ಆ ದೃಷ್ಟೇಹೇ ಅಂತ ಒಂದು ಇದೆಯಲ್ಲ, ಅದನ್ನ ಷಷ್ಠಿ ವಿಭಕ್ತಿ ಅದು. ದ್ರಷ್ಟ ಅನ್ನೋದು ಪ್ರಥಮ ವಿಭಕ್ತಿ. ಹಾಗೆ ಅಥವಾ ದೃಷ್ಟಿ ದ್ವಯಂ ವಾಕ್ಯ ಭಾತಿ ಷಷ್ಠಿ ಅಂತ ಶಬ್ದತಃ ಏಕಾದೃಷ್ಟಿ. ಈ ಷಷ್ಠಿಯಿಂದ ಒಂದು ಹೇಳಿದಲ್ಲ, ದೃಷ್ಟೇ ಅಂತ ಹೇಳಿದಲ್ಲ, ಅದು ಒಂದು ದೃಷ್ಟಿ. ತ್ರಿಜಂತೇನ ಧಾತುನ ಅನ್ಯ ಅಂತ, ತ್ರಿಜಂತ ಹೇಳಿದ್ರೆ ಇದು ಮಾಡುವವನು ಅಂತ, ಅದೇ ದ್ರಷ್ಟ ಅಂತ ಇದೆಯಲ್ಲ, ಅದರಿಂದ ಹೇಳಿದ್ರು ಇನ್ನೊಂದು ದೃಷ್ಟಿ ಅಂತ ಹೇಳಿದ್ರು. ಈ ತರ ಎರಡು ದೃಷ್ಟಿ ಇದೆ ಇಲ್ಲಿ. ಪ್ರಮಾತು ಜಾಯತೆ ವೃತ್ತಿ ಚಕ್ಷುಷಾ ರೂಪರಂಜಿತ ದ್ರಷ್ಟವ್ಯಂತು ತಥಾ ರೂಪಂ ನ ಸಾಕ್ಷಿ ದೃಶ್ಯತೆ ತಯಾ. ಹೀಗಾಗಿ ಪ್ರಮಾತ ಅಂತ ಹೇಳಿದ್ರೆ ನೋಡೋದು, ತಿಳ್ಕೊಂಡು ಅವನಿಗೆ ಈ ಒಂದು ಕಣ್ಣು ಅಂತ ಇಂದ್ರಿಯದ ಮುಖಾಂತರ ಹೊರಗಡೆನ ವಸ್ತುವಿನ ಒಂದು ಜ್ಞಾನ ಇವನಿಗೆ ಬಂದಿದೆ. ಅವಾಗ ಪ್ರಮಾದವು ಜಾಯತೆ ವೃತ್ತಿ, ಅವನಿಗೆ ಒಂದು ವೃತ್ತಿ ಉಂಟಾಗುತ್ತೆ. ಅವನಿಗೆ ಚಕ್ಷುಷಾ ರೂಪರಂಜಿತ ವೃತ್ತಿ ಜಾಯತೆ ದ್ರಷ್ಟವ್ಯಂತು ತಥಾ ರೂಪಂ. ಹಾಗಾಗಿ ಈ ಒಂದು ಹೊರಗಡೆ ಇರೋ ಒಂದು ವಸ್ತು ಇದೆಯಲ್ಲ, ಅದರ ಒಂದು ವಿಷಯ ಇವನಿಗೆ ತಿಳುವಳಿಕೆ ಬರುತ್ತೆ. ಆದ್ರೆ ಈ ರೀತಿಯಲ್ಲಿ ಅವನಿಗೆ
ಆ ಹೊರಗಡೆ ಇರೋ ವಸ್ತುವಿನ ಒಂದು ರೂಪವನ್ನ ಇವನು ತಿಳ್ಕೊಳಕ್ ಆಗುತ್ತೆ. ಆದ್ರೆ ಇವನು ಯಾವ್ದ್ರಿಂದ ತಿಳ್ಕೊಂಡ್ನೋ ಅದನ್ನ ಮಾತ್ರ ತಿಳ್ಕೊಳಕ್ ಆಗೋದೇ ಇಲ್ಲ ಅಂತ. ಹಾಗಾಗಿ ನ ಸಾಕ್ಷಿ ದೃಶ್ಯತೆ ತಥಾ ಅಂದ್ರೆ ತಯ. ಹಾಗಾಗಿ ಈ ಒಂದು ವೃತ್ತಿಯಿಂದ ಸಾಕ್ಷಿಯನ್ನ ನೋಡಕ್ ಆಗುದಿಲ್ಲ ನಾವು. ಹಾಗಾಗಿ ಅದು ಯಾವಾಗ್ಲೂ ಕೂಡ ಅದು ತಾನೇ ಪ್ರಕಾಶವಾಗಿರೋ ವಸ್ತುವೇ ಹೊರತು ಅದು ಯಾವ್ದಕ್ಕೂ ವಿಷಯ ಆಗೋದೇ ಇಲ್ಲ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಹಾ, ಇದಕ್ಕೆ ನಾವು ಇದು ಹೇಳಿದ್ವಲ್ಲ, ಇದರಲ್ಲಿ ಎಲ್ಲದಕ್ಕೂ ಅಷ್ಟೇ ನಮ್ಗೆ ಯಾವ್ದು ನಾವು ಓದಿದ್ರು ಕೂಡ ನಮ್ಗೆ ಮತ್ತೆ ಮತ್ತೆ ನಾವು ವಿ ಕ್ಯಾನ್ ಗೆಟ್ ಇನ್ ಟು ದಿ ಲಲಿತಾ ಸಹಸ್ರನಾಮ ಅಂಡ್ ಗಿವ್ ಸಮಥಿಂಗ್ ಫ್ರಮ್ ದೇರ್. ವಿಶ್ವಸಾಕ್ಷಿನಿ ಸಾಕ್ಷಿ ವರ್ತಿಷ ಅಂತ ಇದೆಯಲ್ಲ, ವಿಶ್ವಸಾಕ್ಷಿ ಎಲ್ಲದಕ್ಕೂ ಅದು ಸಾಕ್ಷಿಯಾಗಿದೆ. ಈ ಪ್ರಮಾಣ ಪ್ರಮೇಯ ಎಲ್ಲದಕ್ಕೂ ಅದು ಸಾಕ್ಷಿಯಾಗಿದೆ. ಆದ್ರೆ ಅದು ಸಾಕ್ಷಿ ವರ್ತಿತ, ಅದಕ್ಕೆ ಸಾಕ್ಷಿ ಇನ್ನೊಂದು ಯಾವುದೂ ಇಲ್ವೇ ಇಲ್ಲ ಅಂತ ಅಲ್ಲಿ ಬೀಳುತ್ತಲ್ಲ, ಅದೇ ವಿಷಯವನ್ನು ಇವರು ಈ ಮಾತಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ದೃಷ್ಟೇಹೇ ದ್ರಷ್ಟಾರಂ ಆತ್ಮಾನಂ ದೃಷ್ಟ್ಯಾ ಪಶ್ಯೇತ್ ದೃಶ್ಯಯ ಇತಿ ವಾಕ್ಯಂ ಮುನಿರ್ಭಕ್ತಿ ವರ್ಣಿತಂ ನ್ಯಾಯಗರ್ಭಿತಂ. ಇವಾಗ ದೃಷ್ಟೇಹೇ ದ್ರಷ್ಟಾರಂ ಆತ್ಮಾನಂ ಅಂದ್ರೆ ಏನಾಯ್ತು, ಈ ದೃಷ್ಟಿಯಿಂದ ನಾವು ಮನೋವೃತ್ತಿ ಅಂತ ಹೇಳಿದ್ವಲ್ಲ, ಮನಸ್ಸಲ್ಲಿ ಬಂದಿರೋ ಒಂದು ಜ್ಞಾನ, ಅದನ್ನ ನೋಡೋ ಒಂದು ಚೈತನ್ಯ ಇದೆಯಲ್ಲ, ಅದೇ ಆತ್ಮ ಅಂತ ಆಯ್ತದು. ಅದನ್ನ ಆತ್ಮಾನಂ ದೃಷ್ಟ್ಯಾ ಪಶ್ಯೇತ್ ನ ದೃಶ್ಯಯ. ಹಾಗಾಗಿ ಇದನ್ನ ನಾವು ಇದನ್ನ ಅದನ್ನ ದೃಶ್ಯವಾಗಿ ನಾವು ನೋಡಕ್ ಆಗೋದೇ ಇಲ್ಲ. ಅದನ್ನ ಅದು ಯಾವಾಗ್ಲೂ ಕೂಡ ಅದು ವಿಷಯವಾಗಿ ವಿಷಯಿಯಾಗಿ ಇರುತ್ತೆ ಹೊರತು ಅದು ವಿಷಯ ಆಗೋದೇ ಇಲ್ಲ. ನೋಡಿ, ವಿಷಯಿ ಮತ್ತು ವಿಷಯ ಅನ್ನೋವಾಗ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಅಂತ, ಅದೇ ಈಸಿ ಟ್ರಾನ್ಸ್ಲೇಷನ್. ವಿಷಯಿ ಅನ್ನೋದು ಸಬ್ಜೆಕ್ಟ್, ವಿಷಯ ಅನ್ನೋದು ಆಬ್ಜೆಕ್ಟ್. ಸೊ ವಿಷಯ ಅನ್ನೋದು ಯಾವಾಗ್ಲೂ ಕೂಡ ಸಬ್ಜೆಕ್ಟ್ ಆಗೇ ಇರುತ್ತೆ ಹೊರತು ದಟ್ ಸಬ್ಜೆಕ್ಟ್ ಕೆನಾಟ್ ಬಿಕಮ್ ಎನ್ ಆಬ್ಜೆಕ್ಟ್. ಅದೇ ಅರ್ಥ ಇದೆ. ಹಾಗಾಗಿ ಈ ಚೈತನ್ಯ ಅನ್ನೋದು ಯಾವಾಗ್ಲೂ ಕೂಡ ವಿಷಯಿಯಾಗಿ ಇರುತ್ತೆ ಅದು, ಆದ್ರೆ ಅದು ಯಾವಾಗ್ಲೂ ಅದು ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗೋದೇ ಇಲ್ಲ ಅದು ಅಂತ ಅದನ್ನ ಹೇಳ್ತಿದ್ದಾರೆ. ದೃಷ್ಟೇಹೇ ದ್ರಷ್ಟಾರಂ ಆತ್ಮಾನಂ ದೃಷ್ಟ್ಯಾ ಪಶ್ಯೇತ್ ದೃಶ್ಯಯ ಇತಿ ವಾಕ್ಯಂ ಮುನಿ ಭಕ್ತಿ ವರ್ಣಿತಂ ನ್ಯಾಯಗರ್ಭಿತಂ. ಅಂದ್ರೆ ವೆರಿ ವೆರಿ ಲಾಜಿಕಲಿ ಕಾಂಪ್ಯಾಕ್ಟ್ ಒಂದು ವಿಷಯವನ್ನ ಇವರು ಈ ಮುನಿ ಅಂದ್ರೆ ಈ ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಏನ ಚಕ್ಷುಃ ಇದಂ ದೃಷ್ಟಂ ಚಕ್ಷುಷಾ ಯಜ್ಞ ಪಶ್ಯತಿ ಬ್ರಹ್ಮ ತದ್ ವಿದ್ಯೆ ಯತ್ ತದೇವ ತ್ವಂ ಇತಿ ಶ್ರುತ್ಯಂತರೇ ಸ್ಫುಟಂ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಈ ಸಂದರ್ಭಕ್ಕೆ ಇವರು ವಿದ್ಯಾರ್ಥಿನಿಯರು ಅಲ್ಲಿ ಆ ಉಪನಿಷತ್ತಿಲ್ಲ ಈ ಮಾತು ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾರೆ, ನಮ್ಗೆ ಹೇಳ್ಕೊಡ್ತಾ ಇದಾರಲ್ಲ ಅವರು, ನಮ್ಗೆ ಸ್ವಲ್ಪ ಫೆಮಿಲಿಯರ್ ಆಗಿರುತ್ತೆ. ಯಾಕಂದ್ರೆ ಇವರೇ ಏನ್ ಮಾಡಿದ್ದಾರೆ, ಕೇನೋಪನಿಷತ್ ವಿಷಯ ಎಲ್ಲ ಹೇಳಿದ್ದಾರೆ ಮುಂಚೆ ನಮ್ಗೆ. ಈ ಅನುಭೂತಿ ಪ್ರಕಾಶದಲ್ಲಿ ಕೇನೋಪನಿಷತ್ ಎಲ್ಲ ಬಂದಿದೆ, ನಾವು ನೋಡಿದ್ದೀವಿ ಅದನ್ನೆಲ್ಲ. ಅಲ್ಲಿ ಬರೋ ಒಂದು ವಾಕ್ಯವನ್ನ ಇವಾಗ ಇವರಿಗೆ ಇಲ್ಲಿ ನೆನಪು ಮಾಡ್ತಾ ಇದ್ದಾರೆ ನಮ್ಗೆ. ಏನು ಅಲ್ಲಿ ಹೇಗ್ ಬರುತ್ತೆ ಅಂದ್ರೆ ಏನ ಚಕ್ಷುಂಷಿ ಪಶ್ಯತಿ ತದೇವ ಬ್ರಹ್ಮ ತ್ವಂ ವಿದ್ಧಿ ನೇದಂ ಯದಿದು ಉಪಾಸತೆ ಅಂತ ಬರ್ತೇವೆ. ಹಾಗಾಗಿ ಅಲ್ಲಿ ಬರೋದನ್ನ ಅನುವಾದ ಮಾಡಿ ಹೇಳ್ತಾ ಇದ್ದಾರೆ. ಏನ ಚಕ್ಷುಹು ಇದಂ ದೃಷ್ಟಂ ಅಂದ್ರೆ ಏನಾಯ್ತು ನೋಡಿ, ಚಕ್ಷುಸ್ ಅನ್ನೋದು ನಮ್ಮ ಇಂದ್ರಿಯವನ್ನ ಈ ಆತ್ಮಸ್ವರೂಪ ಪ್ರಕಾಶ ಮಾಡುತ್ತೆ ಅದು. ಆಮೇಲೆ ಚಕ್ಷುಷ ಯತ್ನ ಪಶ್ಯತಿ, ಆದ್ರೆ ಈ ಕಣ್ಣಿಂದ ಅದನ್ನ ನೋಡಕ್ಕಾಗಲ್ಲ. ಆ ಚೈತನ್ಯ ಇದನ್ನ ಪ್ರಕಾಶ ಮಾಡುತ್ತೆ, ಕಣ್ಣನ್ನ ಪ್ರಕಾಶ ಮಾಡೋದ್ರಲ್ಲಿ ಏನರ್ಥ ಅಂತ ಹೇಳಿದ್ರೆ, ಕಣ್ಣಿಗೆ ಕಣ್ಣನ್ನ ಒಂದು ಜಡವಾದ ಒಂದು ಮಾಂಸ ವಸ್ತು ಇದೆಯಲ್ಲ, ಅಥವಾ ಕಣ್ಣನ್ನ ಒಂದು ಇಂದ್ರಿಯ ಅಂತ ಒಂದು ಇದೆಯಲ್ಲ, ಅದು ಭೌತಿಕವೇ ಅದು. ಅದಕ್ಕೆ ಇದು ಪ್ರಕಾಶವನ್ನು ಕೊಡುತ್ತೆ ಇದು. ಆದ್ರೆ ಈ ಪ್ರಕಾಶವನ್ನು ಪಡ್ಕೊಂಡು ಈ ಒಂದು ಕಣ್ಣಿದೆಯಲ್ಲ, ಅದು ಪ್ರಕಾಶ ನನ್ಗೆ ಯಾವ್ದು ಕೊಟ್ಟಿದ್ದು ಅಂತ ಅದು ತಿರುಗಿ ನೋಡಕ್ ಆಗೋದಿಲ್ಲ ಅದಕ್ಕೆ. ಯಾಕಂದ್ರೆ ಅದು ಆ ವಿಷಯ ಈ ಕಣ್ಣಿಗೆ ಸಿಗೋ ವಿಷಯ ಅಲ್ವೇ ಇಲ್ಲ ಅದು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಏನು ಚಕ್ಷುಷು ಇದಂ ದೃಷ್ಟಂ ಚಕ್ಷುಷ ಯತ್ನ ಪಶ್ಯತಿ, ಅದನ್ನ ಬ್ರಹ್ಮ ಅಂತ ನೀನ್ ಹೇಳ್ತಾ ಇದ್ದಾರೆ ಅವರು. ತದೇವ ಬ್ರಹ್ಮತ್ವಂ ವಿದ್ಧಿ ಇತಿ ಶ್ರುತ್ಯಂತರೇ ಸ್ಫುಟಂ ಅಂತ. ಹಾಗಾಗಿ ಆ ಯಾವೊಂದು ಶಕ್ತಿಯಿಂದ ಇಂದ್ರಿಯಕ್ಕೆ ಒಂದು ಶಕ್ತಿ ಸಿಗುತ್ತೋ, ಆದ್ರೆ ಆ ಇಂದ್ರಿಯದಿಂದ ಅದಕ್ಕೆ ಶಕ್ತಿ ಕೊಟ್ಟ ಚೈತನ್ಯವನ್ನ ನೋಡಕ್ ಆಗೋದಿಲ್ವೋ ಅದನ್ನ ಬ್ರಹ್ಮ ಅಂತ ನೀನ್ ತಿಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು, ಅದು ಬ್ರಹ್ಮ ಸ್ವರೂಪವೇ ಅದು. ನಾವು ಆತ್ಮಸ್ವರೂಪ ಅಂತಾನೆ ಹೇಳಿದ್ರು ಒಂದೇ, ಬ್ರಹ್ಮಸ್ವರೂಪ ಅಂತ ಹೇಳಿದ್ರು ಒಂದೇ. ಯಾಕಂದ್ರೆ ಅಭೇದ ತಾನೇ ಇರೋದು. ಹಾಗಾಗಿ ನಮ್ಮ ಅದ್ವೈತ ವೇದಾಂತದಲ್ಲಿ ಒಂದು ಶರೀರದಲ್ಲಿ ಇಬ್ಬರು ಚೈತನ್ಯ ಇಲ್ಲ, ಎರಡು ಚೈತನ್ಯ ಇಲ್ಲವೇ ಇಲ್ಲ, ಇರೋದು ಒಂದೇ ಚೈತನ್ಯ ಅದು. ಇನ್ನೊಂದು ಚೈತನ್ಯ ಅಕಸ್ಮಾತ್ ನಾವು ಈ ದ್ವಾಸುಪರ್ಣ ಅಂತ ಶಬ್ದಗಳಿಂದ ಹೇಳಿದ್ರು ಕೂಡ ಆ ಇನ್ನೊಂದು ಹಕ್ಕಿ ಇದೆಯಲ್ಲ, ಒಂದು ಹಕ್ಕಿ ಸುಮ್ನೆ ನೋಡ್ತಾ ಇರೋ ಹಕ್ಕಿ, ಇನ್ನೊಂದು ಭೋಗ ಮಾಡ್ತಾ ಇರೋ ಹಕ್ಕಿ. ಅಂದ್ರೆ ಈ ಇದು ಕಹಿ ಅಥವಾ ಸಿಹಿ ಎರಡನ್ನು ಕರ್ಮದ ಫಲವನ್ನ ಭೋಗ ಮಾಡ್ತಾರೆ ಇನ್ನೊಂದು ಹಕ್ಕಿ. ಆ ಇನ್ನೊಂದು ಹಕ್ಕಿಯನ್ನ ನಾವು ಏನು ಯಾವ ತರ ಗುರುತಿಸ್ಬೇಕು ಅಂತ ಹೇಳಿದ್ರೆ, ಅದು ಅಜ್ಞಾನದಿಂದ ಕಲ್ಪಿತವಾಗಿರೋ ಹಕ್ಕಿ. ಅದು ನಿಜವಾಗ್ಲೂ ಇಟ್ಸ್ ಎ ಸೂಡೋ ಎಂಟಿಟಿ, ಇಟ್ಸ್ ನಾಟ್ ಎ ರಿಯಲ್ ಎಂಟಿಟಿ. ರಿಯಲ್ ಎಂಟಿಟಿ, ಆ ಸಾಕ್ಷಿಯಾಗಿರೋ ಎಂಟಿಟಿ ಒಂದೇನೆ ರಿಯಲ್ ಎಂಟಿಟಿ. ಆ ಇನ್ನೊಂದು ಎಂಟಿಟಿ ಬಗ್ಗೆ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಉಪನಿಷತ್ ಯಾತಕ್ಕೆ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಅದ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಅದರಿಂದ ಏನ್ ಮಾಡ್ಬೇಕಾಗಿದೆ, ಆ ಸೀನ್ ಹೇಳುವಾಗ ನಮ್ಗೆ ನಮ್ಮನ್ನು ಅಲ್ಲಿ ಸೇರಿಸ್ಬೇಕಾಗಿದೆ. ಆ ನಮ್ಮನ್ನು ಸೇರಿಸೋದು ಆ ಕರ್ಮ ಫಲವನ್ನು ಭೋಗ ಮಾಡೋ ಹಕ್ಕಿ ಅಂತ ತೋರಿಸ್ತಾ ಇದ್ರು. ಬಟ್ ಆ ಉಪನಿಷತ್ತಲ್ಲಿ ಏನ್ ಬರ್ತದೆ ಅಂದ್ರೆ, ಮುಂದಿನ ಮಂತ್ರಗಳು ಏನ್ ಬರ್ತದೆ ಅಂತ ಹೇಳಿದ್ರೆ, ಈ ಒಂದು ಇನ್ನೊಂದು ಹಕ್ಕಿ ಇದೆಯಲ್ಲ ನೋಡಿ, ಎರಡು ಹಕ್ಕಿನೂ ಒಂದೇ ಕಡೆ ಇದೆ, ಒಂದೇ ಮರದಲ್ಲಿ ಇದೆ. ಅದು ಏನರ್ಥ, ಒಂದೇ ಶರೀರದಲ್ಲಿ ಇದೆ. ನಮ್ಮ ಸಾಕ್ಷಿ ಚೈತನ್ಯನೂ ಒಳಗಡೆ ಇದೆ. ಈ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ ಇದೆಯಲ್ಲ, ಅದಕ್ಕೆ ಜೀವ ಅಂತ ಹೆಸರು. ಅದಕ್ಕೆ
ಚಿದಾಭಾಸ ಅಂತ ಇನ್ನೊಂದು ಹೆಸರು ವಿದ್ಯಾರ್ಥಿ ಕೊಟ್ಟಿರೋ ಇನ್ನೊಂದು ಹೆಸರು ಚಿದಾಭಾಸ ಅಂತ. ಹಾಗಾಗಿ ನಮ್ಮ ಶರೀರದಲ್ಲಿನೇ ಈ ಚೈತನ್ಯ ಅಂತಾನು ಒಂದಿದೆ, ಸಾಕ್ಷಿ ಚೈತನ್ಯ ಅಂತ ಒಂದಿದೆ, ಚಿದಾಭಾಸ ಅಂತ ಇನ್ನೊಂದಿದೆ. ಅದು ನಾವು ನಮ್ಗೆ ಸಾಕ್ಷಿ ಸ್ವರೂಪದ ಬಗ್ಗೆ ಗೊತ್ತೇ ಇಲ್ಲ, ಚಿದಾಭಾಸನ್ನೇ ನಾನು ಅಂತ ಅನ್ಕೊಂಡು ನಾವು ಓಡಾಡ್ತಾ ಇದ್ದೀವಿ. ನಾವು ಎಷ್ಟೋ ಕಾಲದಿಂದ ನಾವು ಇದನ್ನೇ ಇಟ್ಕೊಂಡು ನಾವು ಜನ್ಮಾಂತರವಾಗಿ ಬಂದಿದ್ದೀವಿ. ಶಾಸ್ತ್ರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಚಿದಾಭಾಸ ಅಂತ ಇದೆಯಲ್ಲ, ಆಭಾಸ ಅಂತ ಹೇಳಿದ್ರೆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್, ಅದು ನೀನ್ ಅಲ್ಲ, ಅದನ್ನ ಪ್ರಕಾಶ ಮಾಡೋದು ಚೈತನ್ಯ ನೀನು ಅಂತ ಹೇಳ್ಬಿಟ್ಟು ನಮ್ಗೆ ಆ ವಿವೇಕವನ್ನ ಕ್ಷೇತ್ರಜ್ಞ ಅಂತ ವಿವೇಕವನ್ನು ನಮ್ಗೆ ತೋರಿಸ್ಕೊಡ್ತೇವೆ. ಆ ವಿಷಯವನ್ನ ಹೇಳುವಾಗ ಕ್ಷೇತ್ರಜ್ಞ ಅಂತ ಹೇಳುವಾಗ ಏನ್ ಮಾಡ್ತಾ ಇದೆ, ಈ ಒಂದು ಇನ್ನೊಂದು ತಪ್ಪಾಗಿ ತಿಳ್ಕೊಂಡಿದೆಯಲ್ಲ ಒಂದು ಚಿದಾಭಾಸ ಅಂತ, ಅದನ್ನ ತೋರ್ಸಕ್ಕಾಗಿ ಆ ಇನ್ನೊಂದು ಹಕ್ಕಿನ ಅಲ್ಲಿ ಡಿಫೆಕ್ಟ್ ಮಾಡಿದ ಉಪನಿಷತ್ತು. ಆ ಇನ್ನೊಂದು ಹಕ್ಕಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ವಿವೇಕ ಪಡ್ಕೊಳ್ತೆ, ಅದು ಅಲ್ಲೇ ಬರುತ್ತೆ. ಅದು ನೋಡು, ನಾನು ಈ ಕರ್ಮಫಲ ಎಲ್ಲ ತಿಂತಾ ಇದ್ದೀನಿ, ಆದ್ರೆ ಅದು ಸುಮ್ಮನೆ ಇದೆಯಲ್ಲ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಅದ್ರ ಕಡೆ ಇದು ದೃಷ್ಟಿ ಮಾಡುತ್ತೆ. ಅದು ದೃಷ್ಟಿ ಮಾಡ್ಬೇಕು, ನಾವು ಅದ್ರ ಕಡೆ ದೃಷ್ಟಿ ಮಾಡಿ ಅದನ್ನ ನೋಡಿ 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 ಏನ್ ಮಾಡುತ್ತೆ, ಇದು ತಾನೇ ಅದೇ ತಾನು ಅಂತ ತಿಳ್ಕೊಳ್ತೇವೆ. ಅವಾಗ ಏನಾಯ್ತು, ಎರಡು ಪಕ್ಷಿ ನಿಜವಾಗಿ ಇಲ್ಲ, ಇನ್ನೊಂದು ಪಕ್ಷಿ ಸೂಡೋ ಇದು ಅದೇನ್ ಮಾಡುತ್ತೆ, ತನ್ನ ರಿಯಲ್ ಸ್ವರೂಪವನ್ನ ತಿಳ್ಕೊಳುತ್ತೆ. ಅದೇ ಅಲ್ಲಿ ಬಂದಿರೋ ಟೀಚಿಂಗ್ ಅದು, ಆ ಉಪನಿಷತ್ತಲ್ಲಿ ಬಂದಿರೋ ಟೀಚಿಂಗ್ ಅದು. ಹಾಗಾಗಿ ಅದೇ ಬ್ರಹ್ಮ ಅಂತ ನಾವು ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ ಇವರು. ತದೇವ ಬ್ರಹ್ಮತ್ವಂ ವಿದ್ಯೆ ಇದು ಅಂತ ಆ ಕೇನೋಪನಿಷತ್ ಹೇಳಿದನ್ನ ಇವರು ನೆನಪು ಮಾಡ್ತಾ ಇದ್ದಾರೆ. ಶ್ರುತಿ ಶ್ರೋತ್ರಜ ಧೀವೃತ್ತಿ ತಸ್ಯಾಹ ಶ್ರೋತ ಅವಭಾಸಕಃ ಶ್ರುತ್ಯ ಶಬ್ದಾವಗಾಹಿನ್ಯ ಶ್ರೋತಾರಂ ಶೃಣಿಯಾತ್ ನತಂ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಶ್ರುತಿ ಶ್ರೋತ್ರಜ ಧೀವೃತ್ತಿ, ಶ್ರುತಿ ಅಂತ ಹೇಳಿದ್ರೆ ಕಿವಿ ಅಂದ್ರೆ ಇಂದ್ರಿಯ, ಈ ಶ್ರೋತ್ರ ಇಂದ್ರಿಯ ಇದೆಯಲ್ಲ ಅದಕ್ಕೆ ಶ್ರುತಿ ಅಂತ ಹೇಳಿದ್ರು. ಶ್ರೋತ್ರಜ ಧೀವೃತ್ತಿ, ಅದರಿಂದ ಉಂಟಾಗಿರೋ ಒಂದು ಇದು ವೃತ್ತಿ ಅಂದ್ರೆ ಏನಾಯ್ತು, ಹೊರಡೆ ಇರೋ ಒಂದು ವಸ್ತು ಒಂದು ಕಡೆಯಿಂದ ಒಂದು ಶಬ್ದ ಉಂಟಾಯ್ತು, ಅಲ್ಲಿ ಏನೋ ಡಮ್ ಅಂತ ಒಂದು ಶಬ್ದ ಬಂತು. ಅವಾಗ ಇವನ್ ಕಿವಿ ಎಂದು ಇಂದ್ರಿಯ ಇದೆಯಲ್ಲ ಅದಕ್ಕೆ ಗೊತ್ತಾಗುತ್ತೆ, ಅದು ಕೇಳಿಸ್ಕೊಳುತ್ತೆ. ಅವಾಗ ಏನಾಯ್ತು, ಈ ಕಿವಿ ಅನ್ನೋ ಇಂದ್ರಿಯಕ್ಕೆ ಒಂದು ಯಾವ ಒಂದು ವೃತ್ತಿಯಿಂದ ಆ ಒಂದು ಶಬ್ದ ಗೊತ್ತಾಗುತ್ತೋ, ಅವಾಗ ಈ ಕಿವಿ ಏನೋ ಇಂದ್ರಿಯ, ಆಮೇಲೆ ಆ ಶಬ್ದ ತಿಳ್ಕೊಂಡ ಆ ವೃತ್ತಿ, ತಸ್ಯಾಹ ಶ್ರೋತ ಅವಭಾಸಕಃ, ಆಮೇಲೆ ಅದಕ್ಕೆ ಶ್ರೋತ ಅಂತ ಒಬ್ಬ ಇದ್ದಾನಲ್ಲ, ಅವನ್ ಅವಭಾಸಕ ಅಂತ ಇದೆಯಲ್ಲ, ಅದು ಶ್ರುತ್ಯ ಶಬ್ದಾವಗಾಹಿನ್ಯ ಶ್ರೋತಾರಂ ಶೃಣಿಯಾತ್ ನತಂ. ಅವಾಗ ಏನಾಯ್ತು, ಆ ಕಿವಿಯಿಂದ ನಾವು ಯಾವ ಒಂದು ವಿಷಯವನ್ನ ತಿಳ್ಕೊಂಡ್ರು, ಶಬ್ದವನ್ನು ತಿಳ್ಕೊಂಡ್ರು, ಆ ತಿಳ್ಕೊಳ್ಳಿಕ್ಕೆ ನಮ್ಗೆ ಯಾವ ಒಂದು ಚೈತನ್ಯ ಬೇಕಾಗಿತ್ತೋ ಆ ಚೈತನ್ಯವನ್ನ ನಾವು ಈ ಕಿವಿಯಿಂದ ಕೇಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಉಪನಿಷತ್ ಬರೆದು ಶ್ರೋತ್ರಸ್ಯ ಶ್ರೋತ್ರಂ ಚಕ್ಷುಷು ಮನಸ್ಸೋ ಮನ ಅಂತ ಬರುತ್ತೆ. ಅಲ್ಲಿ ಏನರ್ಥ ಅಂತ ಹೇಳಿದ್ರೆ ಕಣ್ಣಿಗೆ ಕಣ್ಣು ಅಂತ ಬರುತ್ತೆ. ಅದು ಕೂಡ ಸ್ವಲ್ಪ ಒಗಟಾಗಿ ಮಾತಾಡುತ್ತೆ. ಕಣ್ಣಿಗೆ ಕಣ್ಣು ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಕಣ್ಣು ಅಂತ ಒಂದಿದೆಯಲ್ಲ, ಅದನ್ನ ಪ್ರಕಾಶ ಮಾಡೋ ಸ್ವರೂಪ ಆ ಇನ್ನೊಂದು ಕಣ್ಣು ಅಂತ ಹೇಳಿದ್ರು. ಆಕ್ಚುಲಿ ಅದು ಕಣ್ಣಲ್ಲ, ಅದು ಚೈತನ್ಯ ಮಾತ್ರ. ಅದ್ ಲ್ಯಾಂಗ್ವೇಜ್ ಹತ್ರ ಯೂಸ್ ಮಾಡಿದೆ, ಯಾಕಂದ್ರೆ ಒಂದೊಂದು ಇಂದ್ರಿಯಕ್ಕೂ ಅದ್ರ ಶಕ್ತಿಯನ್ನ ಕೊಡಕ್ಕೆ ಆ ಚೈತನ್ಯವೇ ಇರೋದು. ಅವಾಗ ಶ್ರೋತ್ರಂ ಅಂತ ಹೇಳಿದಾಗ ಕಿವಿಗೆ ಕಿವಿ ಆಗಿದೆ ಅದು ಅಂತ ಹೇಳ್ತೆ. ಅದು ಅವಾಗ ಕಿವಿ ಅನ್ನೋದು ನಮ್ಗೆ ಸಾಮಾನ್ಯವಾಗಿ ನಮ್ಮ ಇಂದ್ರಿಯ ಕಿವಿ ಅನ್ನೋದು, ಅದಕ್ಕೆ ಕಿವಿ ಅಂತ ಹೇಳಿದ್ರೆ ಏನಾಯ್ತು, ಆ ಚೈತನ್ಯ. ಹಾಗಾಗಿ ಅವಾಗ ಈಗ ಮೊದಲು ಏನ್ ಹೇಳಿದ್ರು, ಕಣ್ಣಿಂದ ನೀನು ಯಾವ್ದನ್ನ ನೋಡ್ತಾ ಇದೆಯೋ ಆ ನೋಡಕ್ಕೆ ನಿನ್ಗೆ ಯಾವ ಒಂದು ಶಕ್ತಿ ಸಿಕ್ತೋ ಅದನ್ನ ನೀನು ಈ ಕಣ್ಣಿಂದ ನೋಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಈ ಕಣ್ಣಿಂದ ನೀನು ಹೊರಗಡೆ ಇರೋ ವಸ್ತುಗಳನ್ನ ನೋಡಕ್ ಆಗುತ್ತೆ ಹೊರತು ಆ ನಿನಗೆ ಯಾವ ಒಂದು ಕಣ್ಣಿಗೆ ಯಾವ ಶಕ್ತಿ ಕೊಡ್ತೋ ಅದನ್ನ ನಿನ್ನ ಕಣ್ಣಿಂದ ನೋಡಕ್ ಆಗಲ್ಲ, ಅಂದ್ರೆ ಇಂದ್ರಿಯಕ್ಕೆ ಗೋಚರ ಅಲ್ಲ ಅಂತ, ಕಣ್ಣಿಂದ ಗೋಚರ ಆಗಲ್ಲ ಅಂತ ಆಯ್ತು. ಮತ್ತೆ ಉಪನಿಷತ್ತು ಹೇಳುತ್ತೆ ಇನ್ನೊಂದು ಇಂದ್ರಿಯಕ್ಕೂ ಅದು ಸಿಗೋದು, ಯಾವ್ದು ಎಲ್ಲ ಇಂದ್ರಿಯಕ್ಕೂ ಇದೆ. ಅದೇನ್ ಮಾಡ್ತೇವೆ, ಕಿವಿ ತಗೊಳ್ತೇವೆ. ಇವಾಗ ಕಿವಿಯಿಂದ ನೀನು ಯಾವ ಒಂದು ಶಬ್ದವನ್ನು ಕೇಳ್ತೀಯೋ ಆ ಶಬ್ದ ಕೇಳಕ್ಕೆ ನಿನಗೆ ಕಿವಿಗೆ ಯಾವ್ದು ನಿನಗೆ ಶಕ್ತಿ ಕೊಡ್ತೋ ಆ ಶಕ್ತಿಯನ್ನ ನೀನು ಈ ಕಿವಿಯಿಂದ ಕೇಳಕ್ ಆಗೋದಿಲ್ಲ ಅಂತ ಹೇಳ್ತೇವೆ. ಹಾಗಾದ್ರೆ ಏನಾಯ್ತು, ಯಾವುದೇ ಇಂದ್ರಿಯಕ್ಕೂ ಕೂಡ ಯಾವ ಇಂದ್ರಿಯಕ್ಕೂ ಕೆಲಸ ಮಾಡಕ್ಕೆ ಅದು ಬೇಕಾಗಿದೆ, ಆದ್ರೆ ಅದನ್ನ ನೀನು ಯಾವ ಇಂದ್ರಿಯ ತಿಳ್ಕೊಳಕ್ ಆಗೋದಿಲ್ಲ ಅನ್ನೋದನ್ನ ಆ ವಿಷಯವನ್ನ ಹೇಳ್ತಾ ಇದ್ದಾರೆ. ಹೌದು ಹೌದು ಹೌದು. ನ ತತ್ರ ಸೂರ್ಯೋಭಾತಿ ಅಂತ, ಕರೆಕ್ಟ್. ನ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ ಅಂತ ಹೇಳುವಾಗ ಸೂರ್ಯ ಚಂದ್ರ ಅಲ್ಲ, ಲೂಮಿನಸ್ ಬಾಡೀಸ್. ಅವಳಿಗೆ ಲೂಮಿನಾಸಿಟಿ ಸಿಕ್ಕಿರೋದೇ ಈ ಆತ್ಮ ಚೈತನ್ಯದಿಂದ ಇರೋದು. ಸೂರ್ಯ ಚಂದ್ರ ಅನ್ನೋದು ಪ್ರಪಂಚವನ್ನ ಬೆಳಗಕ್ಕೆ ಬರುತ್ತೆ ಅದು, ಆದ್ರೆ ಆ ಸೂರ್ಯ ಚಂದ್ರನಿಗೆ ಆ ಬ್ರಹ್ಮವನ್ನ ಬೆಳಗಕ್ಕೆ ಆಗೋದಿಲ್ಲ ಅಂತ ಅಲ್ಲಿ ಬಂದಿರೋ. ಇಲ್ಲಿಗೆ ನಾವು ನಿಲ್ಸಿರೋಣ. ಇದಕ್ಕೆ ಇದರ ಅದೇ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತ ಮನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂತ ಪೂರ್ತಿ ಇರೋ ಉಪನಿಷತ್ತು. ಆಕೆ ಗೀತೆಯಲ್ಲೂ ಇದರ ಒಂದು ಸಮಾನವಾಗಿ ಒಂದು ಬರ್ತದೆ. ನ ತದ್ ಭಾಸಯತೆ ಸೂರ್ಯ ನ ಚಂದ್ರ ತಾರಕಂ ಅಂತ ಹಾಗೆ ಬರ್ತದೆ ಅದು. ನಾರಾಯಣ ಎಲ್ಲದ್ರೂ ಅದೇ ಈ ವಿಷಯನೇ, ಈ ಇದು ಅಂತಃಪ್ರವೇಶ ಅನ್ನೋಬಿಟ್ಟು ಇದೇ ತರನೇ ಎಲ್ಲ ಕಡೆಯಿಂದ ಬರ್ಲೇಬೇಕದು. ಹಾಗಾಗಿ ಓದ್ತಾ ಇರ್ಬೇಕದು. ಅದಕ್ಕೆ
ನಾವು ಹೆಚ್ಚೆಚ್ಚಾಗಿ ಇದನ್ನ ಓದ್ತಾ ನಮ್ಗೆ ಈ ತರ ನೆನಪು ಬರ್ತಲ್ಲ, ಇದು ತುಂಬಾ ಮುಖ್ಯವಾದ ವಿಷಯ. ಅದು ಅವಾಗ ಏನೋ ದೃಢವಾಗುತ್ತೆ, ನಮ್ಗೆ ಜ್ಞಾನ ದೃಢವಾಗುತ್ತೆ. ಅದು ನಾವು ಒಂದ್ ಕಡೆ ಓದಿದ್ನ ಇನ್ನೊಂದ್ ಕಡೆನೂ ಬೇರೆ ತರ ಬರುವಾಗ ರೆಕಗ್ನೈಸ್ ಮಾಡುವಾಗ ನಮ್ಗೆ ಏನಾಗುತ್ತೆ, ನಮ್ಮ ಒಂದು ಜ್ಞಾನ, ನಮ್ಗೆ ಅದ್ರ ಬಗ್ಗೆ ಒಂದು ತಿಳುವಳಿಕೆ ದೃಢವಾಗುತ್ತೆ.